ಓಂ ಶ್ರೀ ಗುರುಭ್ಯೋ ನಮಃ. ಸ್ಥಳ ಸಾನ್ನಿಧ್ಯ ದೇವರದ ಶ್ರೀ ಜನಾರ್ದನ ಸ್ವಾಮಿಯನ್ನು ಮನಸಾರೆ ನೆನೆಯುತ್ತಾ ನಮ್ಮ ಈ ಇವತ್ತಿನ ಕಾರ್ಯಕ್ರಮದ ಮೊದಲನೇ ಅಂಗವಾಗಿ ಪ್ರಾರ್ಥನೆ ಶ್ರೀಯುತ ಕುಮಾರಿ ಅಭಿಶ್ರೀ ಅವರಿಂದ. ವಂದಿತ ವಿಘ್ನನಾಶನೇ ಹೇರಂಬ ಗಣಪತಿಯೇ ನಿನಗೆ ವಂದನೆ, ಹೇರಂಬ ಗಣಪತಿಯೇ ನಿನಗೆ ವಂದನೆ, ಹೇರಂಬ ಗಣಪತಿಯೇ ನಿನಗೆ ವಂದನೆ. ಇಲ್ಲಿರುವಂತ ಎಲ್ಲ ಗಣ್ಯರಿಗೆ ನಮಿಸಿ ಕಾರ್ಮಿಕ ಬಂಧುಗಳಲ್ಲಿ ಒಂದು ವಿನಂತಿಯನ್ನು ಮಾಡ್ತಾ ಇದ್ದೇನೆ. ನಾನೊಂದು ಭಾರತೀಯ ಮದ್ದೂರು ಸಂಘದ ಧ್ಯೇಯ ಗೀತೆ ಕನ್ನಡದಲ್ಲಿದೆ, ಅದನ್ನು ಉಚ್ಚರಿಸ್ತೇನೆ. ಎಲ್ಲರೂ ನೀವು ರಿಪೀಟ್ ಹಾಡಬೇಕು ಅಂತ ವಿನಂತಿಯನ್ನು ಮಾಡ್ತೇನೆ. ನಂತರ ನಾನು ಪ್ರಾಸ್ತಾವಿಕ ಮತ್ತು ಸ್ವಾಗತವನ್ನು ಮಾಡ್ತೇನೆ. ನಮಸ್ಕಾರ. ಇದು ಭಾರತೀಯ ಮದ್ದೂರು ಸಂಘದ ಒಂದು ಧ್ಯೇಯ ಗೀತೆ. ಪುನರಾವರ್ತನೆಯೊಂದಿಗೆ ಹಾಡೋಣ. ಮನುಕುಲ ದೇಳಿಗೆ ಸಾಧಿಸ ಹೊರಟೆವು, ಮನುಕುಲ ದೇಳಿಗೆ ಸಾಧಿಸ ಹೊರಟೆವು, ಪ್ರಭಾತ ಕಿರಣವ ಅರಳಿಸುತ್ತ, ಪ್ರಭಾತ ಕಿರಣವ ಅರಳಿಸುತ್ತ, ಶೋಷಿತ ಪೀಡಿತ ವಂಚಿತ ಜನಾಂಗದ, ಶೋಷಿತ ಪೀಡಿತ ವಂಚಿತ ಜನಾಂಗದ ಭಾಗ್ಯೋದಯವನ್ನು ನಿರ್ಮಿಸುತ್ತ, ಭಾಗ್ಯೋದಯವನ್ನು ನಿರ್ಮಿಸುತ್ತ, ಮೈ ಬೆವರಿನ ಜಲಪಾತವದು ಮುಗಿಸಿ, ಬೆವರಿನ ಜಲಪಾತವದು ಮುಗಿಸಿ, ಹೊನ್ನನು ಸೃಜಿಪೆನು ಮಣ್ಣಿನಲಿ, ಹೊನ್ನನು ಸೃಜಿಪೆನು ಮಣ್ಣಿನಲಿ, ಕಗ್ಗೊಳ್ಳಳು ಸುರ ಪ್ರತಿಮೆಯ ನಿರ್ಮಿಸಿ, ಕಗ್ಗೊಳ್ಳಳು ಸುರ ಪ್ರತಿಮೆಯ ನಿರ್ಮಿಸಿ, ಹೂವರಳಿಸುವೆವು ಮುಳ್ಳಿನಲಿ, ಹೂವರಳಿಸುವೆವು ಮುಳ್ಳಿನಲಿ, ಸತತ ಪರಿಶ್ರಮ ಸುರಿಸುತ್ತ ನಡೆವೆವು, ಸತತ ಪರಿಶ್ರಮ ಸುರಿಸುತ್ತ ನಡೆವು, ವೈಭವ ಶಿಖರಕ್ಕೆ ಧಾವಿಸುತ್ತ, ವೈಭವ ಶಿಖರಕ್ಕೆ ಧಾವಿಸುತ್ತ, ಶೋಷಿತ ಪೀಡಿತ ವಂಚಿತ ಜನಾಂಗದ, ಶೋಷಿತ ಪೀಡಿತ ವಂಚಿತ ಭಾಗ್ಯೋದಯವನ್ನು ನಿರ್ಮಿಸುತ್ತ, ಭಾಗ್ಯೋದಯವನ್ನು ಯಾರೊಬ್ಬರ ಬಾಯ್ತುತ್ತನು ಕಸಿವುದು, ಯಾರೊಬ್ಬರ ಬಾಯ್ತುತ್ತನು ಕಸಿವು, ಸಲ್ಲದು ಬೇಕಿಲ್ಲವು ನಮಗೆ, ಸಲ್ಲದು ಬೇಕಿಲ್ಲವು, ನ್ಯಾಯಕ್ಕೆ ನೀತಿಗೆ ಹೋರಾಡುತ್ತಲಿರುವೆವು, ನ್ಯಾಯಕ್ಕೆ ನೀತಿಗೆ ಹೋರಾಡುತ್ತಲಿರು, ನಾವು ಕಡೆ ಉಸಿರಿನವರೆಗೆ, ನಾವು ಕಡೆ ಉಸಿರಿನವರೆಗೆ ನಮ್ಮಯ ಹಿತವನು ಪರಹಿತದೊಂದಿಗೆ, ನಮ್ಮಯ ಹಿತವನು ಬೆಸೆವೆವು ಸಮರಸ ಸಾಧಿಸುತ್ತ, ಬೆಸೆವೆವು ಸಮರಸ ಸಾಧಿಸು, ಶೋಷಿತ ಪೀಡಿತ ವಂಚಿತ ಜನಾಂಗದ, ಶೋಷಿತ ಪೀಡಿತ ವಂಚಿತ ಜನ ಭಾಗ್ಯೋದಯವನ್ನು ನಿರ್ಮಿಸುತ್ತ, ಬಟ್ಟೆಯು ರೊಟ್ಟಿಯು ವಿದ್ಯೆಯು ವಸತಿಯು, ಬಟ್ಟೆಯು ರೊಟ್ಟಿಯು ವಿದ್ಯೆಯು, ಜೀವನ ಕಿವು ಬೇಕೇ ಬೇಕು, ಜೀವನ ಕಿವು ಪ್ರತಿ ವ್ಯಕ್ತಿಯು ಪ್ರತಿ ಪರಿವಾರವು, ಪ್ರತಿ ವ್ಯಕ್ತಿಯು ಪ್ರತಿ ಪರಿವಾರ ಸುಖದಿಂದಿರುವಂತಾದರೆ ಸಾಕು, ಸುಖದಿಂದಿರುವಂತಾದರೆ ಸಾಕು, ದೇಶದ ಮೇಲ್ಮೆಗೆ ದುಡಿಯುವೆವೆಲ್ಲರೂ, ದೇಶದ ಮೇಲ್ಮೆಗೆ ದುಡಿ ಉಮ್ಮನದಿಂದಲಿ ನಗು ನಗುತ್ತಾ, ದೇಶದ ಮೇಲ್ಮೆಗೆ ದುಡಿಯುವೆವೆಲ್ಲರೂ ಒಮ್ಮನದಿಂದಲಿ ನಗು ನಗುತ್ತಾ, ಶೋಷಿತ ಪೀಡಿತ ವಂಚಿತ ಜನಾಂಗದ, ಶೋಷಿತ ಪೀಡಿತ ವಂಚಿತ ಜನ ಭಾಗ್ಯೋದಯವನ್ನು ನಿರ್ಮಿಸುತ್ತ, ಭಾರತ ಮಾತೆಯ ವೈಭವ ಗೌರವ, ಭಾರತ ಮಾತೆಯ ವೈಭವ ಪ್ರಾಣಕ್ಕಿಂತ ಮಿಗಿಲಾಗಿಹುದು,
ಯುಗ ಯುಗದಿಂದಲೂ ಲೋಕದ ಹಿತವೇ, ಯುಗ ಯುಗದಿಂದಲೂ ಲೋಕದ ನಮ್ಮೆಲ್ಲರ ಗುರಿಯಾಗಿಹುದು, ನಮ್ಮೆಲ್ಲರ ಗುರಿಯಾಗಿ ಧನ್ಯತೆ ಪಡೆವೆವು ಜೀವನವೆಲ್ಲವ, ಧನ್ಯತೆ ಪಡೆವೆವು ಮಾತೆಯ ಪದತಲ ಕರ್ಪಿಸುತ್ತ, ಮಾತೆಯ ಪದತಲ ಕರ್ಪಿಸುತ್ತ ಶೋಷಿತ ಪೀಡಿತ ವಂಚಿತ ಜನಾಂಗದ, ಶೋಷಿತ ಪೀಡಿತ ವಂಚಿತ ಜನ ಭಾಗ್ಯೋದಯವನ್ನು ನಿರ್ಮಿಸುತ್ತ, ಭಾಗ್ಯೋದಯವನ್ನು ಮನುಕುಲ ದೇಳಿಗೆ ಸಾಧಿಸ ಹೊರಟೆವು, ಪ್ರಭಾತ ಕಿರಣವ ಅರಳಿಸುತ್ತ. ಭೋಲೋ ಭಾರತ್ ಮಾತಾ ಕಿ, ಭೋಲೋ ಭಾರತ್ ಮಾತಾ ಕಿ, ಒಂದೇ ಒಂದೇ. ನಮಸ್ಕಾರ. ಆತ್ಮೀಯ ಸೇರಿರುವಂತ ಎಲ್ಲ ಕಾರ್ಮಿಕರಿಗೆ ಮೊದಲಾಗಿ ನಮಿಸಿ, ಕ್ಷೇತ್ರದ ಸ್ವಾಮಿ ಜನಾರ್ದನ ಸ್ವಾಮಿಗೆ ಮತ್ತು ಪರಿವಾರ ದೇವರುಗಳಿಗೆ ದೈವಗಳಿಗೆ ವಂದಿಸಿ, ವೇದಿಕೆಯಲ್ಲಿರುವಂತ ಗಣ್ಯರಿಗೂ ಆತ್ಮೀಯವಾದ ಪ್ರಣಾಮಗಳನ್ನು ಮಾಡ್ತಾ, ರಬ್ಬರ್ ಟ್ಯಾಪರ್ ಕಾರ್ಮಿಕರ ಒಂದು ಈ ಯೂನಿಯನ್ ಅಥವಾ ಸಂಘವನ್ನು ನಿರ್ಮಾಣ ಮಾಡಬೇಕಾದ ಅನಿವಾರ್ಯತೆ ಅಥವಾ ವಿಚಾರ ಯಾವ ಕಾರಣಕ್ಕಾಗಿ ಬಂದಿದೆ ಮತ್ತು ನಮ್ಮ ಉದ್ದೇಶ ಏನು, ಗುರಿ ಏನು, ಕಾರ್ಮಿಕರಿಗಾಗಿ ಏನು ಸಾಧಿಸಲಿಕ್ಕೆ ಈ ಸಂಘ ಯೋಚನೆ ಮಾಡ್ತದೆ ಅಂತ ಹೇಳುವಂಥದ್ದನ್ನು ನಾನೊಂದು ಒಂದೆರಡು ಮಾತುಗಳಲ್ಲಿ ವಿವರಿಸಲಿಕ್ಕೆ ಇಷ್ಟಪಡ್ತೇನೆ. ಇವತ್ತು ಭಾರತೀಯ ಮಜ್ದೂರ್ ಸಂಘದ ವಿಚಾರಧಾರೆಯನ್ನು ನಮ್ಮ ಭರತ್ ಕುಮಾರ್ ಅವರು, ಸಂಘದ ಪ್ರಚಾರ ಪ್ರಮುಖರಾಗಿರುವಂತ, ಮಂಗಳೂರಿನ ಪ್ರಚಾರ ಪ್ರಮುಖರಾಗಿರುವಂತಹ ಭರತ್ ಕುಮಾರ್ ಅವರು ಉತ್ತಮವಾಗಿ ನೀಡ್ತಾರೆ. ಭಾರತೀಯ ಮಜ್ದೂರ್ ಸಂಘ ಒಂದು ರಾಷ್ಟ್ರಪ್ರೇಮಿ ಕಾರ್ಮಿಕ ಸಂಘಟನೆ, ಈಗ ಪ್ರಪಂಚದ ಭಾರಿ ದೊಡ್ಡ ಕಾರ್ಮಿಕ ಸಂಘಟನೆ. ಇದರಲ್ಲಿ ಒಂದು 6,000 ಕಾರ್ಮಿಕ ಸಂಘಟನೆಗಳಿಗೆ ಮಾತೃ ಸಂಘಟನೆಯಾಗಿ ಭಾರತೀಯ ಮಜ್ದೂರ್ ಸಂಘ ಕೆಲಸ ಮಾಡ್ತದೆ. ಈ ಭಾರತೀಯ ಮಜ್ದೂರ್ ಸಂಘದಲ್ಲಿ ಅನೇಕ ಕಾರ್ಮಿಕರಿದ್ದಾರೆ. ಅದರಲ್ಲಿ ರಬ್ಬರ್ ಟ್ಯಾಪರ್ ಕಾರ್ಮಿಕರು, ವಿಶೇಷವಾಗಿ ಪ್ಲಾಂಟೇಶನ್ ವರ್ಕರ್ ಅಂತ ಹೇಳ್ತೇವೆ. ಈ ದೇಶದ ಹಲವು ಕಡೆಗಳಲ್ಲಿ ಕೃಷಿ ಕಾರ್ಮಿಕರಿದ್ದಾರೆ. ಅವರ ಭವಿಷ್ಯಕ್ಕಾಗಿ ಸರ್ಕಾರ ಆಗ್ಲಿ ಅಥವಾ ಇತರ ವ್ಯವಸ್ಥೆಗಳಾಗ್ಲಿ ಇಷ್ಟರವರೆಗೆ ಒಂದು ಗರಿಷ್ಠ ಮಟ್ಟದ ಪ್ರಯೋಜನಗಳನ್ನು ಕೃಷಿ ಕಾರ್ಮಿಕರಿಗೆ ನೀಡಲಿಲ್ಲ. ಆ ಕಾರಣಕ್ಕಾಗಿ, ಅದರ ಸಂಘಟನೆ ಮಾಡುವ ಕಾರಣಕ್ಕಾಗಿ, ಹೋರಾಟ ಮಾಡುವ ಕಾರಣಕ್ಕಾಗಿ, ಜಾಗೃತಿ ಮಾಡುವ ಕಾರಣಕ್ಕಾಗಿ ನಾವು ಈ ರಬ್ಬರ್ ಟ್ಯಾಪರ್ ಮಜ್ದೂರ್ ಸಂಘದ ಒಂದು ಸಂಘಟನೆಯನ್ನು ಕಟ್ಟಲಿಕ್ಕೆ ಯೋಚನೆಯನ್ನು ಮಾಡಿದ್ದೇವೆ. ಈ ಆರಂಭದಲ್ಲಿ ರಬ್ಬರ್ ಟ್ಯಾಪರ್ ಕಾರ್ಮಿಕರ ಒಂದು ಸಂಘಟನೆಯನ್ನು ಬಲಪಡಿಸಲಿಕ್ಕೆ ಈಗಿನ ಪ್ರಧಾನ ಕಾರ್ಯದರ್ಶಿಯರಾಗಿರುವಂತ ನಾಗರಾಜರು, ಸುರೇಶ್ರು, ರಘುಪತಿ ಅವರು ಹಾಗೂ ಒಂದು 25 ಜನರ ತಂಡ ಇದಕ್ಕೆ ಅವಿರತವಾಗಿ ಶ್ರಮ ಹಾಕಿದೆ. ತಮ್ಮ ಶ್ರಮದ ಹಣವನ್ನು ಹಾಕಿ ಈ ಸಂಘವನ್ನು ಕಟ್ಟಲಿಕ್ಕೆ 4-5 ವರ್ಷದಿಂದ ಪ್ರಯತ್ನವನ್ನು ಮಾಡ್ತಾ ಇದೆ. ಇದು ಹುಟ್ಟಿದ್ದು ಕೋವಿಡ್ ಸಮಯದಲ್ಲಿ ಕಾರ್ಮಿಕರಿಗೆ ಸಂಕಷ್ಟ ಆಗುವ ಸಂದರ್ಭದಲ್ಲಿ ಅನೇಕ ಕಾರ್ಮಿಕರಿಗೆ ಬೆಂಗಾವಲಾಗಿ ಈ ಸಂಘ ರಿಜಿಸ್ಟರ್ಡ್ ಆಗ್ಲಿಲ್ಲ, ಆಗ್ಲೇ ಕೆಲಸ ಮಾಡಿತ್ತು. ಅನೇಕ ಕಾರ್ಮಿಕರಿಗೆ ಕಿಟ್ ಅನ್ನು ತಲುಪಿಸುವಂತ ಒಂದು ಪ್ರಯತ್ನವನ್ನು ಈ ತಾಲೂಕು ಮತ್ತು ಬೇರೆ ತಾಲೂಕುಗಳಲ್ಲಿ ಸಹ ಅದನ್ನು ಪ್ರಯತ್ನ ಮಾಡಿದೆ. ಕೆಲವೊಂದು ಇಲಾಖಾ ಕಡೆಯಿಂದ ಪಡೆದುಕೊಂಡು ವಿತರಣೆ ಮಾಡಿದೆ ಮತ್ತು ಸಂಘದ ಮತ್ತು ದಾನಿಗಳ ಮುಖಾಂತರ ಸಂಗ್ರಹಿಸಿ ಸಹ ಕಾರ್ಮಿಕರಿಗೆ ನೀಡಿದೆ. ಇನ್ನು ರಬ್ಬರ್ ಟ್ಯಾಪರ್ ಕಾರ್ಮಿಕರು ಅಂತ ಹೇಳಿದ್ರೆ ವಲಸೆ ಕಾರ್ಮಿಕರು ಅಂತ ಹೇಳ್ತೇವೆ. ಅತಿ ಹೆಚ್ಚಿನ ವಲಸೆ ಕಾರ್ಮಿಕರು ಈ ರಬ್ಬರ್ ಟ್ಯಾಪರ್ ಕಾರ್ಮಿಕರಲ್ಲಿದ್ದಾರೆ. ಅವರಿಗೆ ನಿಶ್ಚಿತವಾದ ಮನೆಗಳಿರುವುದಿಲ್ಲ. ಇಂಥ ಕಾರ್ಮಿಕರಿಗೆ ವೈದ್ಯಕೀಯ ಹಲವು ಸಹಾಯಗಳನ್ನು ನಮ್ಮ ಸಂಘ ಮಾಡಿದೆ. ಇವತ್ತು ಅದರ ಸದಸ್ಯರು ಇರ್ಬೋದು, ದಾನಿಗಳಲ್ಲಿ ಪಡ್ಕೊಂಡು ಅನೇಕ ರಬ್ಬರ್ ಟ್ಯಾಪರ್ ಕಾರ್ಮಿಕರಿಗೆ ವೈದ್ಯಕೀಯ ಸಮಸ್ಯೆ ಆಗುವಾಗ ಅಥವಾ ಆಸ್ಪತ್ರೆ ಚಿಕಿತ್ಸಾ ವೆಚ್ಚಗಳನ್ನು ನಮ್ಮ ರಬ್ಬರ್ ಕಾರ್ಮಿಕ ಸಂಘಟನೆ ಮಾಡಿದೆ. ಹಾಗೆ ವಿಶೇಷವಾದ ಒಂದು ವಿಚಾರ ನಿಮ್ಮ ಗಮನಕ್ಕೆ ತರಬೇಕು. ಕೋವಿಡ್ ನಂತರದ ಕಾಲಘಟ್ಟದಲ್ಲಿ ನಮ್ಮೊಬ್ಬ ರಬ್ಬರ್ ಕಾರ್ಮಿಕ ಒಂದು ಮರಣ ಆಯ್ತು. ಮರಣ ಅಂತ ಹೇಳಿದ್ರೆ ಅವರು ಸುಸೈಡ್ ಮಾಡ್ಕೊಂಡ್ರು. ಅಂದ್ರೆ ಜೀವನಕ್ಕೆ ದಾರಿ ಕಾಣದಿದ್ದಾಗ ಅವರು ಸುಸೈಡ್ ಮಾಡ್ಕೊಂಡ್ರು. 3 ಮಕ್ಕಳು, ಒಬ್ರು ಅನಾಥ ಆದ್ರು. ಈ ಸಂದರ್ಭದಲ್ಲಿ ರಬ್ಬರ್ ಕಾರ್ಮಿಕ ಸಂಘಟನೆ ಯೋಚನೆ ಮಾಡಿತ್ತು ಅವರಿಗೆ ಒಂದು ಮನೆಯನ್ನು ನಿರ್ಮಾಣ ಮಾಡಿ ಕೊಡಬೇಕು ಅಂತ.
ನೇರವಾಗಿ ಹೋಗಿ ಆ ಪೂರ್ಣವಾದ ಮನೆಯನ್ನು ಅನೇಕ ದಾನಿಗಳ ಸಹಕಾರದಲ್ಲಿ ಲಾಯ್ಲದ ಗುರಿಂಗಾಣದಲ್ಲಿ ಮೀನಾಕ್ಷಿ ಅನ್ನುವವರಿಗೆ ಒಂದು ಮನೆಯನ್ನು ನಿರ್ಮಾಣ ಮಾಡಿಕೊಟ್ಟಿದೆ. ಇದು ರಬ್ಬರ್ ಟ್ಯಾಪರ್ ಕಾರ್ಮಿಕರ ಒಂದು ಶ್ರೇಯಸ್ಸಿನ ಪಾಲುಗಳಲ್ಲಿ ಒಂದಾಗಿದೆ. ಇಂಥ ಹಲವು ಕೆಲಸಗಳ ಕನಸುಗಳನ್ನು ಇಟ್ಟುಕೊಂಡು ಇವತ್ತು ವಿದ್ಯಾಭ್ಯಾಸಕ್ಕೆ ಸಹಾಯ ಮಾಡಬಹುದು ಇರ್ಬೋದು. ಆ ಮೀನಾಕ್ಷಿ ಅವರು ಮತ್ತು ಒಂದಷ್ಟು ಕಾರ್ಮಿಕರ ಮಕ್ಕಳಿಗೆ ಸ್ಕೂಲ್ನ ಏನು ಐಟಮ್ಗಳನ್ನು ಕೊಡ್ತಾ ಇರುವಂತದ್ದು ಇರ್ಬೋದು. ಇಂಥ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡ್ತಾ ಮಾಡ್ತಾ ಈ ರಬ್ಬರ್ ಕಾರ್ಮಿಕ ಸಂಘಟನೆಯನ್ನು ನೋಂದಾವಣೆ ಮಾಡಿಕೊಳ್ಬೇಕು. ಈ ಮೂಲಕ ಇನ್ನಷ್ಟು ಕಾರ್ಮಿಕರಿಗೆ ಶಕ್ತಿ ಆಗಬೇಕು. ಸರ್ಕಾರದಿಂದ ಇರುವಂತ ಯೋಜನೆಗಳನ್ನು ತೆಗೆಸಿಕೊಡಬೇಕು ಮತ್ತು ಸರ್ಕಾರದಲ್ಲಿ ಇರುವಂತ ಈಗ ಕನಿಷ್ಠ ಏನಿದೆ ಅದನ್ನು ಹೆಚ್ಚು ಮಾಡಲಿಕ್ಕೆ ನಮ್ಮ ಪ್ರಯತ್ನ ಆಗಬೇಕು ಅಂತ ಹೇಳುವಂತ ಒಂದು ದೂರದೃಷ್ಟಿಯಲ್ಲಿ ಯೋಚನೆಯಲ್ಲಿ ಈ ಕಾರ್ಮಿಕ ಸಂಘವನ್ನು ಹಲವು ಕಾರ್ಮಿಕ ಕಾರ್ಯಕರ್ತರು ರಬ್ಬರ್ ಟ್ಯಾಪರ್ ಕಾರ್ಮಿಕರ ಒಂದು ಕೆಲಸದಿಂದ ಅದನ್ನು ನಡೆಸಿಕೊಟ್ಟಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಒಂದಷ್ಟು ನೋಂದಾವಣಿಗೆ ಕೆಲವು ಪ್ರಯತ್ನಗಳಾಗಿ ಈಗ 2024ರಲ್ಲಿ ಅದನ್ನು ನೋಂದಾವಣೆ ಹಂತ ಪೂರ್ಣ ಆಗಿ ರಬ್ಬರ್ ಟ್ಯಾಪರ್ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲಾ ರಬ್ಬರ್ ಟ್ಯಾಪರ್ ಎಂದು ಇತರ ಕೃಷಿ ಮಜ್ದೂರ್ ಸಂಘ ಅಂತ ಹೇಳುವಂತ ಲೇಬರ್ ಕಮಿಷನರ್ ಮಂಗಳೂರು ಇವರ ಕಡೆಯಿಂದ ನಮಗೆ ಅಧಿಕೃತ ಜ್ಞಾಪನ ಪತ್ರ ಸಿಕ್ಕಿರುತ್ತದೆ. ಈ ನೋಂದಣಿಯ ಪ್ರಕ್ರಿಯೆಗೆ ಹಲವು ಕಾರ್ಯಕರ್ತರು ರಬ್ಬರ್ ಟ್ಯಾಪರ್ನ ಪ್ರಮುಖರು ಶ್ರಮವಹಿಸಿದ್ದಾರೆ. ಅವರಿಗೆ ನನ್ನ ವೈಯಕ್ತಿಕ ಮತ್ತು ಭಾರತೀಯ ಮಜ್ದೂರ್ ಸಂಘದ ಕಡೆಯಿಂದ ಕೃತಜ್ಞತೆಗಳನ್ನು ಈ ಸಂದರ್ಭದಲ್ಲಿ ಅರ್ಪಣೆಯನ್ನು ಮಾಡ್ತೇನೆ. ಇನ್ನು ರಬ್ಬರ್ ಟ್ಯಾಪರ್ ಕಾರ್ಮಿಕರು ಅನೇಕ ಈಗಾಗಲೇ ಉಷಾ ಮೇಡಮ್ ಅವರು ತುಂಬಾ ಸೌಲಭ್ಯಗಳನ್ನು ಹೇಳಿದ್ದಾರೆ. ಅದು ನಿಮ್ಗೆ ಎಷ್ಟು ಅರ್ಥ ಆಗಿದೆ ಅಂತ ಹೇಳುದು ದೊಡ್ಡ ಯಕ್ಷ ಪ್ರಶ್ನೆ. ಅಂದ್ರೆ ಇದನ್ನು ಅರ್ಥ ಮಾಡಿಸ್ಬೇಕು ಅಂತ ಹೇಳಿ ಉಷಾ ಮೇಡಮ್ ತುಂಬಾ ಕಡೆ ಓಡಾಡ್ತಾರೆ, ತುಂಬಾ ಕಡೆ ಶ್ರಮ ಪಡ್ತಾರೆ. ಯಾವಾಗ ನೀವು ಫೋನ್ ಮಾಡಿ ಅದರ ಬಗ್ಗೆ ಡೀಟೇಲ್ಸ್ಗೆ ಅವರು ಬಾರಿ ಒಳ್ಳೆ ರೀತಿಯಿಂದ ಹೇಳಿಕೊಡ್ತಾರೆ. ಕೇಂದ್ರ ಸರ್ಕಾರದ ತುಂಬಾ ಯೋಜನೆಗಳು ಜನರಿಗೆ ತಲುಪ್ತಾ ಇಲ್ಲ, ಅದಕ್ಕೆ ಜಾಗೃತಿ ಮಾಡುವ ಅವಶ್ಯಕತೆ ಇದೆ. ಭಾರತೀಯ ಮಜ್ದೂರ್ ಸಂಘವು ಮೇಡಮ್ ಅವರ ಪ್ರೇರಣೆಯಿಂದ ಇದೇ ಒಂದು ಹಾಲ್ನಲ್ಲಿ ಅವರನ್ನು ಮಾಹಿತಿ ಕೊಟ್ಟಿದ್ರು. ಬಹುಶಃ 4 ವರ್ಷ ಆಗಿರಬಹುದು ಇದೇ ರಬ್ಬರ್ ಕಾರ್ಮಿಕರಿಗೆ. ಆ ಪ್ರೇರಣೆಯನ್ನು ಇಟ್ಕೊಂಡು ನಾನು 100 ಕಡೆ ಜಿಲ್ಲೆಯಲ್ಲಿ ನಾನು ಈ ಸಾಮಾಜಿಕ ಭದ್ರತೆ ಯೋಜನೆಯ ಬಗ್ಗೆ ಮಾತಾಡಿದ್ದೇನೆ. ಅಂದ್ರೆ ಅವರು ಕೊಟ್ಟ ಪ್ರೇರಣೆ ಒಂದಷ್ಟು ಪಕ್ಕದ ಜಿಲ್ಲೆಗಳಲ್ಲಿ ಹೋಗಿಯೂ ಸಾಮಾಜಿಕ ಭದ್ರತೆ ಯೋಜನೆಗಳ ಬಗ್ಗೆ ಹೇಳಿದೆ. ಅಂದ್ರೆ ಇದು ಜನರಿಗೆ ತಲುಪ್ತಾ ಇಲ್ಲ, ಅದಕ್ಕೋಸ್ಕರ ನಾವು ಕಾರ್ಮಿಕ ಸಂಘಟನೆಯಾಗಿ ನಾವು ಕೆಲಸ ಮಾಡುವುದು ಅವಶ್ಯಕತೆ ಇದೆ. ಇನ್ನು ಇವತ್ತು ಈ ರೀತಿ ಒಂದು ಯಶಸ್ವಿ ಕಾರ್ಮಿಕ ಸಂಘಟನೆ ಮಾಡಿದಾಗ ಸರ್ಕಾರದಿಂದ ಇರುವಂತ ಸೌಲಭ್ಯಗಳನ್ನು ನಾವು ಪಡ್ಕೊಳ್ಳುವುದು ಮತ್ತು ಸರ್ಕಾರದಲ್ಲಿ ಇರುವಂತಹ ಸೌಲಭ್ಯಗಳನ್ನು ಜಾಗೃತಿಗೊಳಿಸುವುದು ಮತ್ತು ಅಂತ ಶೋಷಿತ ಅಥವಾ ಕಷ್ಟದಲ್ಲಿರುವಂತ ಕಾರ್ಮಿಕರಿಗೆ ತೆಗೆಸಿಕೊಡುವುದು ನಮ್ಮ ಈ ರಬ್ಬರ್ ಟ್ಯಾಪರ್ ಕಾರ್ಮಿಕರ ಮೂಲ ಉದ್ದೇಶ ಆಗಿದೆ. ಇವತ್ತು ಈಗಾಗಲೇ 5 ರಬ್ಬರ್ ಟ್ಯಾಪರ್ ಟ್ರೈನಿಂಗ್ ಅನ್ನು ರಬ್ಬರ್ ಬೋರ್ಡ್ ನ ಅಧಿಕಾರಿ ಇದ್ದಾರೆ ರೋಶಿನಿ ಮೇಡಮ್, ನಮಗೂ ನಿರಂತರವಾಗಿ ಅವರು ಸಹಾಯ ಮಾಡ್ತಾರೆ. ಒಂದು 5 ರಬ್ಬರ್ ಟ್ಯಾಪರ್ ಟ್ರೈನಿಂಗ್ ಗಳನ್ನು ಇವತ್ತು ಉದ್ಯೋಗ ಸೃಷ್ಟಿ ಅಂತ ಹೇಳ್ತಾರೆ. ಆ ಉದ್ಯೋಗ ಸೃಷ್ಟಿಯಲ್ಲಿ ಮಹತ್ತರವಾದ ಕಾರ್ಯವನ್ನು ಮಾಡಬೇಕು ಅಂತ ಹೇಳಿ ಈಗಾಗಲೇ ಒಂದು 5 ರಬ್ಬರ್ ಟ್ಯಾಪರ್ ಟ್ರೈನಿಂಗ್ ಹತ್ರ ಒಂದು 100ರಷ್ಟು ವ್ಯಕ್ತಿಗಳಿಗೆ ನಾವು ರಬ್ಬರ್ ಟ್ಯಾಪರ್ ಟ್ರೈನಿಂಗ್ ಅನ್ನು ಕೊಟ್ಟಿದ್ದೇವೆ. ಈಗ ಅದರ ಬಗ್ಗೆ ವಿವರವನ್ನು ಅವರು ಹೇಳ್ತಾರೆ. ರಬ್ಬರ್ ಟ್ಯಾಪಿಂಗ್ ಕಲ್ತ್ರೆ ಮಾತ್ರ ನಾವು ರಬ್ಬರ್ ಟ್ಯಾಪರ್ ಅಲ್ಲ, ರಬ್ಬರ್ ಟೆಕ್ನಿಷಿಯನ್ ಆಗ್ಬೇಕು. ಆ ಮರದ ಉಳಿವಿಗೆ ಕೃಷಿಕನಿಗೂ ಸಹಾಯ ಆಗುವ ಹಾಗೆ, ಮರಕ್ಕೂ ಒಳ್ಳೇದಾಗುವ ಹಾಗೆ ದೊಡ್ಡ ಮಟ್ಟದ ಒಂದು ಟ್ರೈನಿಂಗ್ ಅನ್ನು ಪಡ್ಕೊಂಡೇ ನಾವು ರಬ್ಬರ್ ಟ್ಯಾಪರ್ ಅನ್ನು ಮಾಡಬೇಕು ಅಂತ ಅವರು ಸಹ ಇನ್ನು ಮಾಹಿತಿಯನ್ನು ನೀಡಲಿಕ್ಕಿದ್ದಾರೆ. ಇಂಥ ಒಂದು ಅಮೂಲ್ಯವಾದ ಕಾರ್ಯಾಗಾರಗಳನ್ನು ಮಾಡುವುದು, ರಬ್ಬರ್ ಟ್ಯಾಪರ್ ಟ್ರೈನಿಂಗ್ ಕಾಡುವುದು ನಮ್ಮ ರಬ್ಬರ್ ಕಾರ್ಮಿಕ ಸಂಘಟನೆಯ ಒಂದು ಪ್ರಮುಖ ಗುರಿಯಾಗಿದೆ. ಅದರೊಂದಿಗೆ ಉಪಕಸುಬು, ಈಗ ಜೇನು ಸಾಕಾಣಿಕೆ ಇರಬಹುದು, ಅವರ ಮನೆಯವರಿಗೆ ಇತರ ಯಾವುದಾದ್ರೂ ಉಪಕಸುಬು, ಟೈಲರಿಂಗ್ ಹೇಳಿಕೊಡುವಂಥದ್ದು ಅಥವಾ ತರಕಾರಿ ಬೆಳೆಯನ್ನು ಮಾಡಿಸುವಂಥದ್ದು, ಇಂಥ ಒಂದು ದೂರದೃಷ್ಟಿಯನ್ನು ಇಟ್ಕೊಂಡು ಅವರಿಗೆ ಉಪಕಸುಬಲ್ಲಿ ಸಹ ಒಂದು ಅವರ ಆರ್ಥಿಕವಾದ ವೃದ್ಧಿ ಆಗ್ಬೇಕು, ಕಾರ್ಮಿಕರು ಆರ್ಥಿಕವಾಗಿ ಸದೃಢ ಆಗ್ಬೇಕು ಅಂತ ಹೇಳುವ ಯೋಚನೆಯನ್ನು ಇಟ್ಕೊಂಡಿದೆ. ಇನ್ನೊಂದು ಪ್ರಾಮುಖ್ಯವಾದ ಯೋಚನೆ ಇವತ್ತು ಕ್ಷೇಮ ನಿಧಿ. ನೀವು ನಮ್ಮ ಆಮಂತ್ರಣ ಪತ್ರಕದಲ್ಲಿ ನೀವು ನೋಡಿರಬಹುದು, ಒಂದಷ್ಟು ಸೌಲಭ್ಯಗಳು ರಬ್ಬರ್ ಬೋರ್ಡ್ ನಲ್ಲಿ ಇರುವಂತಹ ಸೌಲಭ್ಯಗಳ ಬಗ್ಗೆ ಬರ್ದಿದೆ. ಅದು ತುಂಬಾ ಕಮ್ಮಿ ಇದೆ, ಆದ್ರೆ ಅದನ್ನು ಪಡ್ಕೊಳ್ಳುವಂತ ಪ್ರಯತ್ನವನ್ನು ಕಾರ್ಮಿಕರು ಮಾಡಬೇಕು. ಇವತ್ತು ಅದರಲ್ಲಿ ಕ್ಷೇಮ ನಿಧಿ
ಅಂದ್ರೆ ಒಂದು ಹೆಲ್ತ್ಗೆ 5,000ದಿಂದ 30,000 ತನಕ ಸಿಗ್ತದೆ. ಅದನ್ನು ಪಡ್ಕೊಳ್ಬೇಕು. ನಂತರ ಈ ಯೂನಿಯನ್ ಕಡೆಯಿಂದನೇ ಒಂದು ಕ್ಷೇಮ ನಿಧಿ ಮಾಡಬೇಕು. ಯಾವುದಾದ್ರೂ ಕಾರ್ಮಿಕರಿಗೆ ಆಘಾತ ಆದಾಗ ಅವರಿಗೆ ಒಂದು ಸಣ್ಣ ಮಟ್ಟದ ಸಹಾಯವನ್ನು ಸಂಘದ ಕಡೆ ಮಾಡಬೇಕು ಅಂತ ಹೇಳುವಂತ ದೂರದೃಷ್ಟಿ ನಮ್ಮಲ್ಲಿದೆ. ನಮ್ಮಲ್ಲೊಂದು ತಾಲೂಕಿನಲ್ಲಿ ರಿಕ್ಷಾ ಚಾಲಕ ಸಂಘಟನೆ ಇದೆ. 1,000ಕ್ಕಿಂತ ಮಿಕ್ಕಿ ಅದರ ಸದಸ್ಯರಿದ್ದಾರೆ. ಅವರೊಂದು ದೊಡ್ಡ ಮೊತ್ತದ ಫಂಡ್ ಅನ್ನು ಕ್ರೋಢೀಕರಣ ಮಾಡಿದ್ದಾರೆ. ಕೇವಲ ಆ ರಿಕ್ಷಾ ಚಾಲಕರ ಸದಸ್ಯರಿಗೆ ಯಾರಿಗಾದ್ರೂ ತೊಂದರೆ ಆದ್ರೆ ಅವರು ತಕ್ಷಣ ಒಂದಷ್ಟು ಹಣವನ್ನು ಕೊಡ್ತಾರೆ. ಸರ್ಕಾರದಾದ್ರೆ ಅರ್ಜಿ ಮಾಡಬೇಕು, ಬರುವಾಗ 6 ತಿಂಗಳು 1 ವರ್ಷ ಆಗ್ತದೆ. ಆದ್ರೆ ನಾವು 2 ದಿನದಲ್ಲಿ ಕ್ಷೇಮ ನಿಧಿಯನ್ನು ಸಂಘದ ಕಡೆಯಿಂದ ಆ ಕಾರ್ಮಿಕರಿಗೆ ನೀಡುವ ಕೆಲಸವನ್ನು ಭಾರತೀಯ ಮಜ್ದೂರ್ ಸಂಘದ ಒಂದು ಸಂಯೋಜಿತ ಯೂನಿಯನ್ ರಿಕ್ಷಾ ಚಾಲಕ ಸಂಘಟನೆ ಬೆಳ್ತಂಗಡಿ ಮಾಡ್ತಾ ಇದೆ. ಇನ್ನೂ ಹಲವು ಸಂಘಟನೆಗಳು ಈ ರೀತಿ ಕೆಲಸವನ್ನು ಮಾಡ್ತಾ ಇದೆ. ಉದಾಹರಣೆಗಾಗಿ ನಾನು ಕೊಟ್ಟೆ, ಈಗಾಗಲೇ 5,000ದಿಂದ 25,000 ತನಕ 16 ಯೋಜನೆಯನ್ನು ಬೆಳ್ತಂಗಡಿ ತಾಲೂಕಿನಲ್ಲಿ ರಿಕ್ಷಾ ಚಾಲಕರು ಕೊಟ್ಟಿದ್ದಾರೆ. ಇಂಥ ಆದರ್ಶವನ್ನು ನಾವು ಕೇವಲ ಸರ್ಕಾರದಲ್ಲಿ ಕೇಳುವುದು ಮಾತ್ರ ಅಲ್ಲ, ನಾವು ಸಹ ಒಂದು ಕುಟುಂಬದ ಮಾದರಿಯಲ್ಲಿ ಸಂಘಟನೆಯನ್ನು ಕಟ್ಕೊಂಡು ನಮ್ಮ ಕುಟುಂಬದ ಸದಸ್ಯರಿಗೆ ಕಾರ್ಮಿಕರಿಗೆ ಸಹಾಯ ಆಗುವಂತ ಯೋಜನೆಗಳನ್ನು ಮಾಡಬೇಕು ಅಂತ ಹೇಳುವಂತ ನೆಲೆಗಟ್ಟಿನಲ್ಲಿ ನಮ್ಮ ಯೋಚನೆ ಸಾಗ್ತದೆ. ಈ ಒಂದು ಮಹತ್ತರವಾದ ದೂರದೃಷ್ಟಿ ಯೋಚನೆ ಇರುವಂತ ಈ ಕಾರ್ಮಿಕ ಸಂಘಕ್ಕೆ ನೀವೆಲ್ಲರೂ ಸದಸ್ಯರಾಗಬೇಕು. ಬಲಯುತರಾಗಬೇಕಾದ್ರೆ ನಾವು ಶಕ್ತಿಶಾಲಿಗಳಾಗಬೇಕು ಅಂತ ವಿನಂತಿಯನ್ನು ಮಾಡ್ತಾ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಲಿಕ್ಕೆ ಬಂದಿರುವಂತ ರಬ್ಬರ್ ಬೋರ್ಡ್ ಭಾರತ ಸರ್ಕಾರದ ನಿರ್ದೇಶಕರು ಆಗಿರುವಂತ ನಮ್ಮ ನೆರೆಯ ತಾಲೂಕಿನ ಪುತ್ತೂರು ಸುಳ್ಯ ಭಾಗದ ಕೇಶವ್ ಭಟ್ ಮುಳಿಯ ಅವರಿಗೆ ನಾನು ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತೇನೆ. ಇವರಿಗೆ ನಮ್ಮ ಪ್ರಧಾನ ಕಾರ್ಯದರ್ಶಿಯಾಗಿರುವಂತ ನಾಗರಾಜ್ ಅವರು ಹೂ ಮತ್ತು ಗೌರವವನ್ನು ಸಮರ್ಪಣೆ ಮಾಡಬೇಕು ಅಂತ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ನಾವು ರಬ್ಬರ್ ಬೋರ್ಡ್ ನ ನಿರ್ದೇಶಕರಲ್ಲಿ ಸ್ವಾಗತ ಮಾಡುವಾಗ ನಮ್ಮ ಒಂದು ವಿನಂತಿ ಇದೆ. ಅವರು ಒಂದು ಉನ್ನತವಾದ ಸ್ಥಾನದಲ್ಲಿದ್ದಾರೆ. ನಮ್ಮ ರಬ್ಬರ್ ಕೃಷಿಕರ ಬಗ್ಗೆ ಅವರು ಚಿಂತನೆಯನ್ನು ಮಾಡ್ತಾರೆ. ಆ ಕಾರಣಕ್ಕಾಗಿ ಅವರಿಗೆ ಒಂದು ಅಂತ ಜವಾಬ್ದಾರಿ ಸಿಕ್ಕಿದೆ. ಕಾರ್ಮಿಕರ ಪರವಾಗಿಯೂ ನೀವು ರಬ್ಬರ್ ಬೋರ್ಡ್ ನಲ್ಲಿ ಧ್ವನಿ ಎತ್ತಬೇಕು. ಇದರಲ್ಲಿ ಒಂದು ಸರಳವಾದ ಚಿಕ್ಕ ಏನು ಸೌಲಭ್ಯಗಳಿದೆ, ಅದನ್ನು ಹೆಚ್ಚು ಮಟ್ಟ ತ್ರಿಗುಣ ರೀತಿಯಲ್ಲಿ ನೀವು ಮಾಡಬೇಕು ಅಂತ ಸಂಘದ ಜಿಲ್ಲಾಧ್ಯಕ್ಷರು, ಈ ರಬ್ಬರ್ ಟ್ಯಾಪರ್ ಮದ್ದೂರ್ ಸಂಘದ ಅಧ್ಯಕ್ಷರು ಆಗಿರುವಂತ ನಮ್ಮ ಸ್ನೇಹಿತರು, ಆತ್ಮೀಯರು ಮತ್ತು ಕಾರ್ಮಿಕರಿಗಾಗಿ ನಿರಂತರ ಸಮಯ ಕೊಡುವಂತ ವಕೀಲರು, ಅಡ್ವೊಕೇಟ್ ಆಗಿರುವಂತ ಅನಿಲ್ ಕುಮಾರ್ ಅವರಿಗೆ ಪ್ರೀತಿಪೂರ್ವಕ ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ಅವರಿಗೆ ರಘುಪತಿ ಅವರು ಬಂದು ಗೌರವವನ್ನು ಸಮರ್ಪಣೆ ಸ್ವಾಗತ ಮಾಡಬೇಕು ಅಂತ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಹಾಗೆ ಭಾರತೀಯ ಮಜ್ದೂರ್ ಸಂಘ ಏನು, ಭಾರತೀಯ ಮಜ್ದೂರ್ ಸಂಘದ ವಿಚಾರಧಾರೆ ಏನು ಅಂತ ಹೇಳುವಂತದ ವಿಚಾರವನ್ನು ಕಾರ್ಮಿಕರಿಗೆ ತಿಳಿಸಿಕೊಡಬೇಕು ಎನ್ನುವ ನೆಲೆಗಟ್ಟಿನಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಮಂಗಳೂರು ವಿಭಾಗದ ಪ್ರಮುಖರಾಗಿರುವಂತಹ ಭರತ್ ಕುಮಾರ್ ಅವರು ನಮ್ಮೊಂದಿಗಿದ್ದಾರೆ. ಅವರಿಗೂ ಪ್ರೀತಿಪೂರ್ವಕ ಸ್ವಾಗತ ಸರ್. ಇವರಿಗೆ ರಾಜಾ ವಿ ಕುಕೇಂದ್ರ ಅವರು ಬಂದು ಗೌರವಿಸಬೇಕು ಅಂತ ಮಾಡ್ತೇವೆ. ಇನ್ನೋರ್ವರು ನಮ್ಮ ನಿರಂತರ ಮಾರ್ಗದರ್ಶಕರಲ್ಲಿ ಒಬ್ರು, ಪ್ರತಿಷ್ಠಿತ ರಬ್ಬರ್ ಸೊಸೈಟಿ ಉಜಿರೆ ಇದರ ಉಪಾಧ್ಯಕ್ಷರು ಅನಂತ್ ಭಟ್ ಮಚ್ಚಿಮಲೆ, ಅವರಿಗೂ ಪ್ರೀತಿಪೂರ್ವಕ ಸ್ವಾಗತವನ್ನು ಮಾಡ್ತೇನೆ. ಸರ್ ಅಯ್ಯಪ್ಪ ಇವರು ಅನಂತ್ ಭಟ್ ಮಚ್ಚಿಮಲೆ ಇವರನ್ನು ಇನ್ನೋರ್ವರು ರೋಶಿನಿ ಮೇಡಮ್, ರಬ್ಬರ್ ಬೆಳೆ ಅಭಿವೃದ್ಧಿ ಅಧಿಕಾರಿ, ರಬ್ಬರ್ ಬೋರ್ಡ್ ಮಂಗಳೂರು, ಇವರು ನಮ್ಮೊಂದಿಗಿದ್ದಾರೆ. ಅವರಿಗೂ ಪ್ರೀತಿಪೂರ್ವಕ ಸ್ವಾಗತ ಮೇಡಮ್. ಇವರಿಗೆ ಲೋಲಾಕ್ಷಿ ಅವರು ಬಂದು ಗೌರವ ಸಮರ್ಪಣೆ ಮಾಡಬೇಕು, ಸ್ವಾಗತಿಸಬೇಕು. ಇನ್ನೋರ್ವರು ಈಗಾಗಲೇ ಸರ್ಕಾರಿ ಸೌಲಭ್ಯಗಳ ಬಗ್ಗೆ ಉತ್ತಮವಾದ ಮಾಹಿತಿ ನೀಡಿದ ಆರ್ಥಿಕ ಸಾಕ್ಷರತಾ ಸಮಿತಿ ಬೆಳ್ತಂಗಡಿ ಇದರ ಸಮಾಲೋಚಕರು ಆಗಿರುವಂತಹ ಶ್ರೀಮತಿ ಉಷಾ ನಾಯಕ್ ಅವರಿಗೆ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ.
ಇವರಿಗೆ ಮೋಹನ್ ಕುಮಾರ್ ಅವರು ಬಂದು ಗೌರವ ಸಮರ್ಪಣೆ ಮಾಡಬೇಕು ಅಂತ ವಿನಂತಿ ಮಾಡ್ತಾ ಇದ್ದೇನೆ. ಇನ್ನೂರೂರು ಮುಖ್ಯ ಅತಿಥಿಗಳು ಮತ್ತು ಈ ಕಾರ್ಯಕ್ರಮದಲ್ಲಿ ಜೀವ ವಿಮೆ ಮತ್ತು ಅಪಘಾತ ವಿಮೆಯನ್ನು ನೋಂದಣಿ ಮಾಡಿಕೊಡ್ಲಿಕ್ಕೆ ಬಂದಿರುವಂತ ಕೆನರಾ ಬ್ಯಾಂಕ್ನ ಮುಖ್ಯ ಪ್ರಬಂಧಕರು ಮ್ಯಾನೇಜರ್ ಉಜಿರೆ, ಇವರಿಗೆ ಹರೀಶ್ ಜೆಕೆ ನಮ್ಮ ಬೆಳ್ತಂಗಡಿ ತಾಲೂಕಿನ ಅಧ್ಯಕ್ಷರು ಗೌರವ ಸಮರ್ಪಣೆ ಮಾಡಬೇಕು ಅಂತ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಇನ್ನೂರೂರು ನಮ್ಮ ಮುಖ್ಯ ಅತಿಥಿಗಳು ರಾಘವನ್ ಮಾಸ್ಟರ್, ನಿವೃತ್ತ ರಬ್ಬರ್ ಟ್ಯಾಪಿಂಗ್ ನ ತರಬೇತಿ ಶಿಕ್ಷಕರು, ರಬ್ಬರ್ ಬೋರ್ಡ್ ಮಂಗಳೂರು. ಇವರ ಬಗ್ಗೆ ನಾವು ಹೇಳಲೇಬೇಕಾಗ್ತದೆ. ನಿವೃತ್ತರಾಗಿದ್ರು ಅವರ ಕಲೆಯನ್ನು ರಬ್ಬರ್ ಟ್ಯಾಪರ್ ಪ್ರಧಾನ ಕಾರ್ಯದರ್ಶಿಗಳಾಗಿರುವಂತಹ ನಾಗರಾಜ್ ಮಾಚಾರು ಅವರಿಗೆ ಆನಂದ್ ರಾಜ್ ಅವರು ಗೌರವಿಸಬೇಕು ಅಂತ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಸುಳ್ಯದ ರಬ್ಬರ್ ಕಾರ್ಮಿಕರ ಅಧ್ಯಕ್ಷರಾಗಿರುವಂತಹ ಶಶಿಕುಮಾರ್ ಸುಳ್ಯ ಬಂಧುಗಳು ನಮ್ಮೊಟ್ಟಿಗಿದ್ದಾರೆ. ಅವರಿಗೂ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತಾ ನನ್ನ ಸ್ವಾಗತ ಭಾಷಣವನ್ನು ಕೊನೆಗೊಳಿಸ್ತೇನೆ. ಜೈ ಹಿಂದ್, ಜೈ ಭಾರತ್. ಪ್ರಾಸ್ತಾವಿಕ ಮತ್ತು ಎಲ್ಲ ಬಂದಿರುವಂತಹ ಎಲ್ಲ ಅತಿಥಿಗಳನ್ನು ತಮ್ಮ ಕೂಡ ಪ್ರೀತಿಪೂರ್ವಕ ಸ್ವಾಗತವನ್ನು ಹೇಳುತ್ತಾ ಇವರಿಗೆ ಹೂವನ್ನು ಕೊಟ್ಟು ನಾಗರಾಜ್ ಇವರು ಸಾಗಿಸಬೇಕಾಗಿ ಕೇಳ್ಕೊಳ್ತಿದ್ದೇನೆ. ವರ್ಷದ ಸ್ಥಾಪನಾ ದಿನಾಚರಣೆಯ ಮಹತ್ವವನ್ನು ನಮಗೆ ನೀಡಲಿಕ್ಕಿದ್ದಾರೆ. ನಮ್ಮ ಇವತ್ತಿನ ಬೌದ್ಧಿಕ್ ಮಾಡಲಿರುವ ಹಿರಿಯರ ಪರಿಚಯ. ಭರತ್ ರಾಜ್ ಮಂಗಳೂರು. ಇವರು ಮೂಲತಃ ಮಂಗಳೂರಿನ ಕಾವೂರಿನ ಸ್ವಯಂ ಸೇವಕರು. ಇವರು ಮಂಗಳೂರು ಮಹಾನಗರದ ಕಾರ್ಯವಾಹರಾಗಿ, ವಿಭಾಗ ಉದ್ಯೋಗಿ ಕಾರ್ಯ ಪ್ರಮುಖರಾಗಿ, ಪ್ರಸ್ತುತ ಮಂಗಳೂರು ವಿಭಾಗದ ಸಹಸೇವಾ ಪ್ರಮುಖರಾಗಿ ನಮಗೆಲ್ಲ ಮಾರ್ಗದರ್ಶನವನ್ನು ಮಾಡುತ್ತಿದ್ದಾರೆ. ಶ್ರೀ ಕ್ಷೇತ್ರದ ಆರಾಧ್ಯ ಮೂರ್ತಿಗಳಿಗೆ ಸಾಷ್ಟಾಂಗ ನಮಸ್ಕಾರಗಳನ್ನ ಮಾಡ್ತಾ, ತಾಯಿ ಭಾರತೀಯ ಪಾದ ಪದ್ಮಗಳಿಗೆ ಶಿರಸ ನಮಿಸುತ್ತಾ, ವೇದಿಕೆಯಲ್ಲಿ ಇಂದಿನ ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಿರುವಂತ ಶ್ರೀ ಕೇಶವ ಭಟ್ ಮುಳಿಯ ಅವರೇ, ಅಧ್ಯಕ್ಷರಾಗಿರುವಂತ ಶ್ರೀ ಅನಿಲ್ ಕುಮಾರ್ ಅವರೇ, ಅದೇ ರೀತಿ ಮುಖ್ಯ ಅತಿಥಿಗಳಾಗಿರುವಂತ ಅನಂತ್ ಭಟ್ ಮಚ್ಚಿಲೆ ಮತ್ತು ಇನ್ನುಳಿದಂತ ಎಲ್ಲ ಅತಿಥಿಗಳಿಗೆ, ಅದೇ ರೀತಿಯಲ್ಲಿ ಇಂದಿನ ಈ ಕಾರ್ಯಕ್ರಮದ ಯಶಸ್ಸನ್ನ ಕಾಣಬೇಕಾದ್ರೆ ನಾವೆಲ್ಲರೂ ಕೂಡ ಇಲ್ಲಿ ಹಿರಿಯರು, ಶ್ರದ್ಧೆಯ ತಾಯಂದ್ರು, ನಾವೆಲ್ಲರೂ ಕೂಡ ಇವತ್ತು ಉಪಸ್ಥಿತರಾಗಿದ್ದೇವೆ. ನಮ್ಗೆಲ್ಲರಿಗೂ ಕೂಡ ನಮಸ್ಕರಿಸುತ್ತಾ, ಅಯೋಗ್ಯ ಪುರುಷೋ ನಾಸ್ತಿ ಯೋಜಕಸ್ತಸ್ತ್ರ ದುರ್ಲಭ, ಅಂದ್ರೆ ಅಯೋಗ್ಯನಾದವನು ಯಾರೂ ಇಲ್ಲ, ಯೋಜನೆಯನ್ನ ಮಾಡುವಂತ ಯೋಜಕರು ಮಾತ್ರ ವಿರಳ ಅಂತ ಹೇಳುವಂಥದ್ದನ್ನ ಒಂದು ಶ್ಲೋಕದಲ್ಲಿ ನಾವು ಕೇಳ್ತೀವಿ. ಒಂದು ಸಂಘಟನೆಯನ್ನ ಪ್ರಾರಂಭ ಮಾಡಬೇಕಾದ್ರೆ, ಆ ಸಂಘಟನೆಯನ್ನ ಬೆಳೆಸಬೇಕಾದ್ರೆ ಬಹಳ ಕಷ್ಟದ ಒಂದಷ್ಟು ಸನ್ನಿವೇಶಗಳನ್ನ ನಾವು ನೋಡ್ತೀವಿ. ಒಂದು ವಿಚಾರವನ್ನ, ಒಂದು ದೇಶಭಕ್ತಿಯನ್ನ ಮೈಗೂಡಿಸಿಕೊಂಡಿರುವಂತ ಒಂದು ಸಂಘಟನೆ, ಆ ಸಂಘಟನೆ ಇಡೀ ದೇಶವ್ಯಾಪಿಯಾಗಿ ವಿಶ್ವವ್ಯಾಪಿಯಾಗಿ ಆ ಸಂಘಟನೆಯನ್ನ ಬೆಳೆಸಬೇಕಾದ್ರೆ ಹಗಲು ರಾತ್ರಿ ಆ ಸಂಘಟನೆಯ ಕೆಲಸವನ್ನ ಮಾಡಬೇಕು. ನಾವಿವತ್ತು ದಕ್ಷಿಣ ಕನ್ನಡ ಮತ್ತು ಉಡುಪಿಯ ರಬ್ಬರ್ ಟ್ಯಾಪರ್ ಮತ್ತು ಕೃಷಿ ಮಜ್ದೂರು ಸಂಘ ಇದರ ಉದ್ಘಾಟನೆಯನ್ನ ಇನ್ನು ಸ್ವಲ್ಪ ಹೊತ್ತಲ್ಲಿ ನಾವು ಇಲ್ಲಿ ಮಾಡ್ಲಿಕ್ಕಿದ್ದೇವೆ. ಅದರ ಪೂರ್ವಭಾವಿಯಾಗಿ
ಭಾರತೀಯ ಮಜ್ದೂರ್ ಸಂಘ ಅದರ 70ನೇ ವಾರ್ಷಿಕ ಈ ಸಂದರ್ಭದಲ್ಲಿ ವಾರ್ಷಿಕೋತ್ಸವದ ಈ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಇವತ್ತು ಉಪಸ್ಥಿತರಾಗಿದ್ದೇವೆ. ಭಾರತೀಯ ಮಜ್ದೂರ್ ಸಂಘ ನಮ್ಮ ಜಿಲ್ಲೆಯಲ್ಲಿ ಪ್ರಾರಂಭ ಆಗುವ ಮೊದಲು ಈ ಜಿಲ್ಲೆಯಲ್ಲಿ ನಮ್ಮ ಒಟ್ಟು ವ್ಯವಸ್ಥೆ ಹೇಗಿತ್ತು ಅಂತ ಹೇಳಿದ್ರೆ, ಒಂದಷ್ಟು ಕಮ್ಯುನಿಸ್ಟ್ ಮತ್ತು ಕಾಂಗ್ರೆಸ್ಸಿನ ಒಂದಷ್ಟು ಯೂನಿಯನ್ನ ಹಿಡಿತದಲ್ಲಿ ನಮ್ಮ ಇಡೀ ಜಿಲ್ಲೆ ಆ ರೀತಿಯಲ್ಲಿ ಒಂದು ವ್ಯವಸ್ಥಿತವಾಗಿ ಆ ರೀತಿಯ ಒಂದು ವಾತಾವರಣವನ್ನ ತಂದಿತ್ತು. ನಾವು ನೋಡ್ಲಿಕ್ಕೆ ಹೋದ್ರೆ ಇಲ್ಲಿ ಸಂಘಟನೆಯನ್ನ ಮಾಡುವುದು ಕಷ್ಟ ಅಂತ ಹೇಳುವಂತ ಮನಸ್ಸಿನಲ್ಲಿ ಆ ರೀತಿಯ ಒಂದು ಭಾವನೆ ಸಮಾಜದ ನಡುವಲ್ಲಿತ್ತು. ನಾವು ಒಂದು ಘಟನೆಯನ್ನ ಕೇಳ್ತೀವಿ. ಮಂಗಳೂರಿನ ಒಬ್ಬ ಲೋಕನಾಥ ಶೆಟ್ಟಿ ಅಂತ ಹೇಳುವ ಆತ ಯಾವ ಕಮ್ಯುನಿಸ್ಟಿನ ಒಂದು ಹಿಡಿತದಲ್ಲಿದ್ದಂತ ಆ ಏನು ಸಂಘಟನೆಗಳಿತ್ತೋ ಆ ಸಂದರ್ಭದಲ್ಲಿ ಅದರ ವಿರುದ್ಧವಾಗಿ ಕೆಲಸ ಮಾಡ್ತಾನೆ ಅಂತ ಹೇಳುವ ಕಾರಣಕ್ಕೋಸ್ಕರ ಮೊದಲಿಗೆ ಆ ವ್ಯಕ್ತಿಯ ಹತ್ಯೆಯನ್ನ ಮಾಡ್ತಾರೆ. ಅದಾದ ನಂತರ ಸಂಘಟನೆಯ ಕೆಲಸ ಮಾಡ್ಬೇಕಾದ್ರೆ ಸ್ವಲ್ಪ ಎಲ್ಲರಿಗೂ ಕೂಡ ಭಯ. ಆದ್ರೆ ಮೊದಲಿಗೆ ಮಂಗಳೂರಿನ ಉರುವದ ಏನು ಮಾರಿಗುಡಿ ಮಾರಿಯಮ್ಮನ ಆ ಜಾಗ ಇದೆ, ಆ ಜಾಗೆಯಲ್ಲಿ ಮೊದಲಿಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಗೇರು ಬೀಜ ಶ್ರಮಿಕ ಸಂಘ ಅಂತ ಹೇಳುವಂತ ಒಂದು ಸಂಘಟನೆ ಮೊದಲಿಗೆ ಕಮ್ಯುನಿಸ್ಟ್ ಮತ್ತು ಕಾಂಗ್ರೆಸ್ಸಿನ ಏನು ಆ ಷಡ್ಯಂತ್ರಗಳ ಆ ಹುನ್ನಾರದ ನಡುವಲ್ಲಿ ಏನು ಆ ಸಂಘಟನೆಗಳು ಕೆಲಸ ಮಾಡ್ತಾ ಇತ್ತು, ಅದನ್ನ ಮೆಟ್ಟಿ ನಿಂತು ಮೊದಲಿಗೆ ಒಂದು ಸಂಘಟನೆ ಪ್ರಾರಂಭ ಆಗತ್ತೆ. ಅಲ್ಲಿ ಆ ಸಂಘಟನೆಯಲ್ಲಿ ತಾಯಂದ್ರ ಸಂಖ್ಯೆ ಬಹಳ ದೊಡ್ಡ ಪ್ರಮಾಣದಲ್ಲಿತ್ತು. ಆ ಸಂದರ್ಭದಲ್ಲಿ ಮಂಗಳೂರಿನಲ್ಲಿ ಪ್ರಾರಂಭ ಆದಂತ ಆ ಸಂಘಟನೆ, ಅದರಲ್ಲಿ ಬೇರೆ ಬೇರೆ ರೀತಿಯ ಸಂಘಟನೆಗಳು, ಯಾವ ಗೇರು ಬೀಜ ಕೆಲಸಗಾರರು ಒಟ್ಟಾಗಿ ಸೇರಿಕೊಂಡು ಗೇರು ಬೀಜ ಕಾರ್ಖಾನೆಯಲ್ಲಿ ಕೆಲಸ ಮಾಡುತ್ತಿದ್ದಂತ ಒಂದಷ್ಟು ಕೆಲಸಗಾರರು ಸೇರಿಕೊಂಡು ಮಾಡಿದಂತ ಆ ಸಂಘಟನೆ ಇತ್ತು. ಅದರಲ್ಲಿ ಮತ್ತೆ ಬೇರೆ ಬೇರೆ ರೀತಿಯಲ್ಲಿ ಅಲ್ಲಲ್ಲಿ ಹೋಟೆಲ್ ಕಾರ್ಮಿಕರಿರ್ಬಹುದು, ಬ್ಯಾಂಕ್ ಉದ್ಯೋಗಿಗಳಿರ್ಬಹುದು, ಈ ರೀತಿಯಲ್ಲಿ ಸಂಘಟನೆಗಳನ್ನ ಬೇರೆ ಬೇರೆ ಕಡೆಗಳಲ್ಲಿ ಒಂದೊಂದಷ್ಟು ವ್ಯಕ್ತಿಗಳು ಸೇರಿಕೊಂಡು ಯೋಚನೆ ಮಾಡ್ತಾರೆ. ನಾವು ಕೇಳ್ತೀವಿ, ಒಂದು ಸಂಘಟನೆ ಬೆಳಿಬೇಕಾದ್ರೆ ಆ ಸಂಘಟನೆಗೆ ಶಕ್ತಿಯನ್ನ ಕೊಡುವಂತ ರೀತಿಯಲ್ಲಿ ಎಲ್ಲರೂ ಒಟ್ಟಿಗೆ ಸೇರಿ ಯೋಚನೆ ಮಾಡಿದಾಗ ಆ ಸಂಘಟನೆಯನ್ನು ಬೆಳೆಸಲಿಕ್ಕೆ ಸಾಧ್ಯ ಅಂತ ಹೇಳುವಂಥದ್ದನ್ನ ಹೇಳ್ತೇವೆ. ಒಂದು ಗುರು ಶಿಷ್ಯರ ಒಂದು ಕತೆ ನಮಗೆ ನೆನಪಾಗತ್ತೆ. ಗುರು ಶಿಷ್ಯರು ಅವರು ಒಬ್ರೊಬ್ರು ವಾದವನ್ನ ಮಾಡ್ತಾರೆ. ನಾನು ಮೇಲೆ ಅಂತ ಹೇಳಿಕೊಂಡು ವಾದ ಮಾಡ್ತಾರೆ. ಆಗ ಆ ವಾದಕ್ಕೆ ಇನ್ನು ಸ್ವಲ್ಪ ಪರಿಹಾರ ಸಿಗಬೇಕಾದ್ರೆ ಗುರುವಿನ ಹತ್ರವೇ ಆ 3 ಜನ ಕೂಡ ಗುರುವಿನ ಹತ್ರ ಹೋಗ್ತಾರೆ. ಗುರುವಿನ ಹತ್ರ ಹೋಗಿ ಗುರುವಿನ ಹತ್ರ ಕೇಳ್ತಾರೆ, ನಮ್ಮಲ್ಲಿ ಯಾರು ಶ್ರೇಷ್ಠ ಅಂತ ಹೇಳುವಂಥದ್ದನ್ನ ನೀವು ನಮಗೆ ತೋರಿಸಿಕೊಡ್ಬೇಕು ಅಂತ ಹೇಳುವಂಥದ್ದನ್ನ ಹೇಳ್ತಾರೆ. ಆಗ ಆ ಗುರು, ಆಯ್ತು ಬನ್ನಿ, ನೀವು ಯಾರು ಶ್ರೇಷ್ಠ ಅಂತ ಹೇಳುವಂಥದ್ದನ್ನ ನಾನು ತೋರಿಸಿಕೊಡ್ತೇನೆ ಅಂತ ಹೇಳಿಕೊಂಡು ಗುರು ಅವರನ್ನ ಕರೀತಾರೆ. ಕರೆದಾಗ ಗುರುವಿನ ಹತ್ರ ಹೋದ್ರು. ಗುರುವಿನ ಹತ್ರ ಹೋದಾಗ ಗುರು ಎಲ್ಲರ ಕೈಯಲ್ಲಿಯೂ ಕೂಡ ಒಂದೊಂದು ಕಟ್ಟಿಗೆ ತುಂಡನ್ನ ಕೊಟ್ರು. ಆ ಕಟ್ಟಿಗೆಯನ್ನ ತುಂಡು ಮಾಡಿ ಅಂತ ಹೇಳುವಂಥದ್ದನ್ನ ಗುರು ಆ ಶಿಷ್ಯರಿಗೆ ಹೇಳ್ತಾರೆ. ಇದು ಒಂದು ಅವರ ಶಕ್ತಿಯ ಪ್ರದರ್ಶನ. ಅದಕ್ಕೋಸ್ಕರ ಕಟ್ಟಿಗೆಯನ್ನ ತುಂಡು ಮಾಡಬೇಕು ಅಂತೇಳಿ ಗುರುಗಳು ಹೇಳಿದಾಗ ಎಲ್ಲರೂ ಕೂಡ ಗುರುಗಳು ಏನು ಅವರ ಕೈಗೆ ಕಟ್ಟಿಗೆಯನ್ನ ಕೊಟ್ಟಿದ್ರು, ಆ ಕಟ್ಟಿಗೆಯನ್ನ ತುಂಡು ಮಾಡಿ ಬಿಸಾಡ್ತಾರೆ. ಆಗ ಗುರು ಹೇಳ್ತಾರೆ, ಆಯ್ತು, ಆ ಕಟ್ಟಿಗೆಯನ್ನ ತುಂಡು ಮಾಡಿ ಆಯ್ತು, ಇನ್ನು ಒಂದು ಕಟ್ಟಿಗೆಯ ಒಂದಷ್ಟು ಕಟ್ಟ ಏನಿದೆ, ಒಂದು 8-10 ಕಟ್ಟಿಗೆಯನ್ನ ಸಾಮೂಹಿಕವಾಗಿ ಒಂದು ಕಟ್ಟಿಕೊಂಡು ಈ ಕಟ್ಟಿಗೆಯನ್ನ ನೀವೀಗ ತುಂಡು ಮಾಡಬೇಕು ಅಂತ ಹೇಳ್ತಾರೆ. 3 ಜನ ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಆ ಕಟ್ಟಿಗೆಯನ್ನ ತುಂಡು ಮಾಡ್ಲಿಕ್ಕೆ ಸಾಧ್ಯವೇ ಆಗ್ಲಿಲ್ಲ. ಹಾಗಾಗ್ಲಿಕ್ಕೆ ಹೋಗಿ ಆ ಸಂದರ್ಭದಲ್ಲಿ ಗುರುಗಳು ಹೇಳ್ತಾರೆ, ನೀವು ಒಬ್ಬೊಬ್ಬರಾಗಿ ನಿಂತಾಗ ಒಬ್ಬೊಬ್ಬರಾಗಿ ಆ ಕಟ್ಟಿಗೆಯನ್ನ ನೀವು ಒಬ್ಬೊಬ್ಬರು ಒಂದು ಕಟ್ಟಿಗೆಯನ್ನ ತುಂಡು ಮಾಡ್ಲಿಕ್ಕೆ ಸಾಧ್ಯ ಆಯ್ತು. ಆದ್ರೆ ಕಟ್ಟಿಗೆಯ ಏನು ಆ ಒಂದಷ್ಟು 8-10 ಕಟ್ಟಿಗೆಯ ಒಂದು ಕಟ್ಟ ಏನಿದೆ ಅದನ್ನ ನಿಮಗೆ 3 ಜನಕ್ಕೂ ಕೂಡ ತುಂಡು ಮಾಡ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ. ಅಂದ್ರೆ ನೀವು ಒಬ್ಬರೇ ನಿಂತಾಗ ನಿಮ್ಮ ವಿರೋಧಿಗಳ ನಿಮ್ಮನ್ನ ಮುಗಿಸುವಂತ ಕೆಲಸವನ್ನ ಮಾಡ್ತಾರೆ. ಆದ್ರೆ ನೀವು 3 ಜನ ಒಂದಾಗಿ ಯೋಚನೆಯನ್ನ ಮಾಡಿದ್ರೆ ನಿಮ್ಮನ್ನ ಮೀರಿಸ್ಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ಅಂತ ಹೇಳುವಂಥದ್ದನ್ನ ಹೇಳ್ತಾರೆ. ಅಂದ್ರೆ ಆ ರೀತಿ
ಒಂದು ಸಂಘಟನೆಯನ್ನ ಪ್ರಾರಂಭ ಮಾಡಿದಾಗ ಆ ಸಂಘಟನೆ ಪ್ರತ್ಯೇಕವಾಗಿ ಯೋಚನೆ ಮಾಡಿದ್ರೆ ಆ ಸಂಘಟನೆಗೆ ಶಕ್ತಿ ಇಲ್ಲ. ಆದ್ರೆ ಆ ಸಂಘಟನೆ ಬೆಳಿಬೇಕಾದ್ರೆ ಎಲ್ಲರೂ ಕೂಡ ಒಂದು ಶಕ್ತಿಯುತವಾದಂತ ಸಂಘಟನೆಯಾಗಿ ಬೆಳೆಸಬೇಕು ಅಂತ ಹೇಳುವಂತದ್ದನ್ನ ಯೋಚನೆ ಮಾಡಿದಾಗ ಖಂಡಿತ ಆ ಕೆಲಸವನ್ನ ಮಾಡ್ಲಿಕ್ಕೆ ಸಾಧ್ಯ ಇದೆ. ಅದಕ್ಕೋಸ್ಕರ ಆ ಸಂದರ್ಭದಲ್ಲಿ ಯೋಚನೆ ಮಾಡಿದ ರೀತಿಯಲ್ಲೇ ಅಲ್ಲಿ ಆಗಾಗ ಮೀಟಿಂಗ್ ಸೇರುವಂತದ್ದು, ಈ ರೀತಿಯಲ್ಲಿ ಸೇರ್ತಾ ಪ್ರತಿ ಒಂದೊಂದು ಯೂನಿಯನ್ ಅನ್ನ ಅಲ್ಲಲ್ಲಿ ಪ್ರಾರಂಭ ಮಾಡಿದ್ರು. ಆ ಸಂದರ್ಭದಲ್ಲಿ ಸಂಘದ ಪ್ರಚಾರಕರಾಗಿದ್ದಂತ ದತ್ತೋಪಂತ ಟೇಂಗಡಿ ಅವರು ತಮ್ಮ ವಿದ್ಯಾಭ್ಯಾಸವನ್ನ ಮುಗಿಸಿ ಆದ ನಂತರ ಸಂಘದ ಪ್ರಚಾರಕರಾಗಿ ಸಂಘದ ಕೆಲಸವನ್ನ ಮಾಡಬೇಕು ಅಂತ ಹೇಳುವಂತ ಆ ಆಶಾಭಾವನೆಯಿಂದ ತನ್ನ ವಿದ್ಯಾಭ್ಯಾಸವನ್ನ ಮುಗಿಸಿ ಆದ ನಂತರ ಬರ್ತಾರೆ. ಗುರೂಜಿ ಅವರ ಸಂಪರ್ಕ ಇತ್ತು ಅವರಿಗೆ, ಸಂಘದ 2ನೇ ಸರಸಂಘ ಚಾಲಕರು. ನಾವು ಅಲ್ಲಿ ಆ ಪಕ್ಕದಲ್ಲಿ ಅವರ ಫೋಟೋ ಇದೆ, ಡಾಕ್ಟರ್ ಜಿ ಮತ್ತು ಗುರೂಜಿ ಅವರ ಫೋಟೋ ಇದೆ. ಆ ಭಾವಚಿತ್ರದಲ್ಲಿ ಅವರನ್ನು ನೋಡ್ಬೋದು, ದಾಡಿ ಇಟ್ಟಂತ 2ನೇ ಸರಸಂಘ ಚಾಲಕರು. ಅವರ ಒಂದಷ್ಟು ಒಡನಾಟ ದತ್ತೋಪಂತ ಟೇಂಗಡಿ ಅವರಿಗೆ ಇತ್ತು. ದತ್ತೋಪಂತ ಟೇಂಗಡಿ ಅವರ ಹತ್ರ ಗುರೂಜಿ ಅವರು ಹೇಳ್ತಾರೆ, ನೀನು ಕೇರಳಕ್ಕೆ ಪ್ರಚಾರಕನಾಗಿ ನೀನು ಹೋಗ್ಬೇಕು, ಕೇರಳದಲ್ಲಿ ನಿನ್ನ ಪ್ರಚಾರಕನ ಕೆಲಸವನ್ನ ಮಾಡಬೇಕು, ಅದಕ್ಕೋಸ್ಕರ ದೇಶಭಕ್ತರನ್ನ ನಿರ್ಮಾಣ ಮಾಡುವಂತ ಕೆಲಸ ನೀನು ಮಾಡಬೇಕು ಅಂತ ಹೇಳುವಂಥದ್ದನ್ನ ಗುರೂಜಿ ಅವರು ಅವರಿಗೆ ಹೇಳ್ತಾ ಕೇರಳಕ್ಕೆ ಕಳಿಸ್ತಾರೆ. ನಮ್ಮ ಪಕ್ಕದ ರಾಜ್ಯ ಕೇರಳಕ್ಕೆ ಹೋದ ಸಂದರ್ಭದಲ್ಲಿ ಆ ಸಂದರ್ಭದಲ್ಲಿ ಯಾವ ರೀತಿ ಕೇರಳದ ಪರಿಸ್ಥಿತಿ ಇತ್ತು ಅಂತ ಹೇಳಿದ್ರೆ, ಅಲ್ಲಿ ಕಮ್ಯುನಿಸ್ಟ್ ಮತ್ತು ಕಾಂಗ್ರೆಸ್ ಅನ್ನು ಹೊರತುಪಡಿಸಿ ಬೇರೆ ಯಾವುದೇ ಸಂಘಟನೆ ಬೆಳಿಲಿಕ್ಕೆ ಸಾಧ್ಯ ಇಲ್ಲ. ಆ ರೀತಿಯ ಒಂದು ಮಾನಸಿಕತೆಯನ್ನ ಇದ್ದಂತ ಆ ಕೇರಳ ರಾಜ್ಯಕ್ಕೆ ಇವರು ಪ್ರಚಾರಕರಾಗಿ ಹೋಗ್ತಾರೆ. ಆಗ ಇವರ ಒಂದು ಸ್ನೇಹಕ್ಕೆ ಒಬ್ರು ವಕೀಲರು ಇವರಿಗೆ ಸಿಗ್ತಾರೆ. ಆ ವಕೀಲರ ಹತ್ರ ಮಾತಾಡ್ತಾ ವಕೀಲರ ಹತ್ರ ಮಾತಾಡ್ಬೇಕಾದ್ರೆ ವಕೀಲರು ಹೇಳ್ತಾರೆ, ನೀನು ಇಲ್ಲಿಗೆ ಇದು ಹುಚ್ಚು ಸಾಧನದಿಂದ ಇಲ್ಲಿ ನಿನಗೆ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಅದಕ್ಕೋಸ್ಕರ ನೀನು ವಾಪಸ್ ಹೋಗುದು ಒಳ್ಳೇದು ಅಂತ ಹೇಳಿಕೊಂಡು ಆ ದತ್ತೋಪಂತ ಟೇಂಗಡಿ ಅವರ ಹತ್ರ ಆ ವಕೀಲರು ಹೇಳ್ತಾರೆ. ಆದ್ರೆ ದತ್ತೋಪಂತ ಟೇಂಗಡಿ ಅವರ ಮನಸ್ಸಿನಲ್ಲಿ ದೃಢವಾದಂತ ಒಂದು ಅಚಲವಾದಂತ ಒಂದು ನಂಬಿಕೆ ಇತ್ತು. ಈ ಒಂದು ಸಂಘಟನೆಯನ್ನ ರಾಷ್ಟ್ರಭಕ್ತರನ್ನ ನಿರ್ಮಾಣ ಮಾಡುವುದಕ್ಕೋಸ್ಕರ ರಾಷ್ಟ್ರಭಕ್ತ ಸಂಘಟನೆಯಾಗಿ ಇದನ್ನ ಮುಂದೆ ತಗೊಂಡು ಹೋಗ್ಬೇಕು ಅಂತ ಹೇಳುವಂಥದ್ದನ್ನ ಯೋಚನೆ ಮಾಡಿಕೊಂಡು ಅವರು ತಮ್ಮ ಕೆಲಸವನ್ನ ಮುಂದುವರಿಸಿಕೊಂಡು ಹೋಗ್ತಾರೆ. ಯಾವ ರೀತಿಯಲ್ಲಿ ಗುರೂಜಿ ಅವರ ಅಪೇಕ್ಷೆ ಇತ್ತು ಆ ರೀತಿಯಲ್ಲಿ ಅವರು ಕೆಲಸವನ್ನ ಮುಂದೆ ತಗೊಂಡು ಹೋಗ್ತಾರೆ. ಇದೇ ರೀತಿ ಕೆಲಸವನ್ನ ಒಂದು ರಾಷ್ಟ್ರಭಕ್ತರ ನಿರ್ಮಾಣವನ್ನ ಮಾಡ್ತಾ ಎಲ್ಲರಲ್ಲೂ ಕೂಡ ಗುಣಗಳ ವಿಕಾಸವನ್ನ ಮಾಡ್ತಾ ನಾವು ವ್ಯಕ್ತಿ ನಿರ್ಮಾಣದಿಂದ ರಾಷ್ಟ್ರ ನಿರ್ಮಾಣ ಅಂತ ಹೇಳುವಂಥದ್ದನ್ನ ಕೇಳ್ತೀವಿ. ವ್ಯಕ್ತಿಗಳು ನಿರ್ಮಾಣ ಆದ್ರೆ ಆ ವ್ಯಕ್ತಿಗಳ ಮೂಲಕ ರಾಷ್ಟ್ರ ನಿರ್ಮಾಣವನ್ನ ಮಾಡಬಹುದು. ಆ ರೀತಿಯಲ್ಲಿ ವ್ಯಕ್ತಿ ನಿರ್ಮಾಣದಿಂದ ರಾಷ್ಟ್ರ ನಿರ್ಮಾಣ ಅಂತ ಹೇಳುವಂತ ಆ ದೃಢ ನಂಬಿಕೆ ಏನಿತ್ತು, ಆ ದೃಢ ನಂಬಿಕೆಯ ಆಧಾರದ ಮೇಲೆ ದತ್ತೋಪಂತ ಟೇಂಗಡಿ ಅವರು ಕೆಲಸವನ್ನ ಮುಂದುವರಿಸಿಕೊಂಡು ಹೋಗ್ತಾರೆ. ಅದಾದ ನಂತರ ಅವರನ್ನ ಕೋಲ್ಕತ್ತಾಕ್ಕೆ ಪ್ರಚಾರಕರಾಗಿ ಕಳಿಸ್ತಾರೆ, ಇನ್ನು ಅಸ್ಸಾಮಿಗೆ ಪ್ರಚಾರಕರಾಗಿ ಕಳಿಸ್ತಾರೆ. ಈ ರೀತಿ ಕಳಿಸ್ತಾ ಅವರಲ್ಲಿರುವಂತ ಒಂದಷ್ಟು ಏನು ಒಬ್ಬ ವ್ಯಕ್ತಿಯನ್ನ ನಾವು ನೋಡ್ಲಿಕ್ಕೆ ಹೋದ್ರೆ ವ್ಯಕ್ತಿಯಲ್ಲಿ ಯಾವುದ್ರಲ್ಲಿ ಆಸಕ್ತಿ ಇದೆ, ವ್ಯಕ್ತಿಯ ಗುಣ ಏನು ಅಂತ ಹೇಳುವಂಥದ್ದು ಗೊತ್ತಾಗುತ್ತೆ. ಆ ರೀತಿ ನೋಡ್ತಾ ಇರ್ಬೇಕಾದ್ರೆ ದತ್ತೋಪಂತ ಟೇಂಗಡಿ ಅವರ ಗುಣ ಸ್ವಭಾವ ಎಲ್ಲವೂ ಕೂಡ ಸಾಮಾನ್ಯ ಕಾರ್ಮಿಕ ವರ್ಗದವರ ನಡುವೆ ಕೆಲಸ ಮಾಡುವಂತ ಆ ಮನೋಭಾವ ಅವರಲ್ಲಿ ತುಂಬಿ ತುಳುಕ್ತಾ ಇತ್ತು. ಸಾಮಾನ್ಯರಲ್ಲಿ ಯಾವ ರೀತಿಯಲ್ಲಿ ಸ್ವಾತಂತ್ರ್ಯದ ಪೂರ್ವದಲ್ಲಿ ನಾವು ಸ್ವಾತಂತ್ರ್ಯ ಹೋರಾಟಗಾರರ ಕಥೆಯನ್ನ ಕೇಳ್ತಾ ಅಂಬೇಡ್ಕರ್ ಅವರು ಯಾವ ರೀತಿಯಲ್ಲಿ ಅಸ್ಪೃಶ್ಯತೆಯ ನಿವಾರಣೆಗೋಸ್ಕರ ಕೆಲಸವನ್ನ ಮಾಡಿದ್ರು ಆ ಘಟನೆಗಳನ್ನ ನಾವು ಕೇಳ್ತೀವಿ. ಅಂತ ಡಾಕ್ಟರ್ ಅಂಬೇಡ್ಕರ್ ಅವರು ಕೂಡ ದತ್ತೋಪಂತ ಟೇಂಗಡಿ ಅವರನ್ನ ತನ್ನ ವಯಸ್ಸಿನಿಂದ 31 ವರ್ಷ ಕೆಳಗಿನ ಅಂದ್ರೆ ಸಣ್ಣ ವಯಸ್ಸಿನವರಾದ್ರೂ ಕೂಡ ಆ ಸಣ್ಣ ವಯಸ್ಸಿನ ಆ ದತ್ತೋಪಂತ ಟೇಂಗಡಿ ಅವರನ್ನ ತನ್ನ ಸಹವರ್ತಿಯಾಗಿ ಅವರು ಒಟ್ಟಿಗೆ ಇಟ್ಕೊಳ್ತಾರೆ. ಅಂದ್ರೆ ಅಷ್ಟು ಆತ್ಮೀಯತೆ ಅವರಲ್ಲಿರುತ್ತೆ. ಯಾವುದೋ ಸಂದರ್ಭದಲ್ಲಿ ಒಟ್ಟಾಗಿ ಚರ್ಚೆ ಮಾಡ್ಬೇಕಾದ್ರೆ ಆಗ ದತ್ತೋಪಂತ ಟೇಂಗಡಿ ಅವರನ್ನ ಒಟ್ಟಿಗೆ ಇಟ್ಕೊಂಡು ದತ್ತೋಪಂತ ಟೇಂಗಡಿ ಅವರ ಹತ್ರ ಅವರ ಒಂದಷ್ಟು ಸಲಹೆಯನ್ನ ತೆಗೊಳ್ಳುವಂಥದ್ದು, ಈ ರೀತಿ ಸಾಮಾನ್ಯವಾಗಿ ನಡೆಯುವಂಥದ್ದು ಅಂಬೇಡ್ಕರ್ ಅವರ ಕಾಲದಲ್ಲೇ ಆ ರೀತಿಯ ಒಂದು ವ್ಯಕ್ತಿತ್ವ ಇವರದ್ದಾಗಿತ್ತು. ಅದಾದ ನಂತರ ಆ ಪ್ರಚಾರಕರಾಗಿ ಯಾವ ಕೆಲಸವನ್ನ ಅವರು ಮಾಡಬೇಕು ಅಂತ ಹೇಳುವಂಥದ್ದು ಪರಮ ಪೂಜನೀಯ 2ನೇ ಸರಸಂಘ ಚಾಲಕರಾಗಿದ್ದಂತ ಗುರೂಜಿ ಅವರ ಮನಸ್ಸಲ್ಲಿತ್ತು. ಆ ರೀತಿಯಲ್ಲಿ
ದತ್ತೋಪಂತ ಟೆಂಗಡಿ ಅವರು ಕಾರ್ಮಿಕ ಸಂಘಟನೆಯನ್ನ ಪ್ರಾರಂಭ ಮಾಡಬೇಕಾದ್ರೆ ಒಂದಷ್ಟು ಅಧ್ಯಯನವನ್ನ ಮಾಡಬೇಕು. ಆ ಅಧ್ಯಯನವನ್ನ ಮಾಡುವುದಕ್ಕೋಸ್ಕರ ಇವರನ್ನ ಬೇರೆ ಬೇರೆ ಈ ಭಾರತದಲ್ಲಿದ್ದಂತ ಬೇರೆ ಬೇರೆ ಒಂದು ಸಂಘಟನೆಗಳಿಗೆ ಮೊದಲಿಗೆ ಜೋಡಿಸಿಕೊಳ್ಳುವಂತ ಪ್ರಯತ್ನವನ್ನ ಮಾಡ್ತಾರೆ. ಇಲ್ಲಿದ್ದಂಥದ್ದು ಒಂದು ಕಮ್ಯುನಿಸ್ಟ್ ಪಕ್ಷದ ಬ್ಯಾಂಕ್ ಯೂನಿಯನ್, ಅದರ ಅಂದ್ರೆ ಮೊದಲಿಗೆ ಅವರು ಇಂಟೆಕ್ಗೆ ಸೇರಿಕೊಳ್ತಾರೆ. ಇಂಟೆಕ್ ಅಲ್ಲಿ ಸೇರಿಕೊಂಡು ತುಂಬಾ ವರ್ಷಗಳ ಕಾಲ ಕೆಲಸವನ್ನ ಮಾಡ್ತಾರೆ. ಅದು ಇಂಟೆಕ್ ಒಂದು ರೀತಿಯಲ್ಲಿ ಕಮ್ಯುನಿಸ್ಟಿನ ಒಂದು ಸಂಘಟನೆ ಆಗಿರುತ್ತೆ. ಆದ್ರೆ ಅನುಭವವನ್ನು ಪಡೆಯುವುದಕ್ಕೋಸ್ಕರ ಇವರು ಅಲ್ಲಿ ಕೆಲಸವನ್ನ ಮಾಡ್ತಾರೆ. ಆ ರೀತಿ ಅನುಭವವನ್ನ ಪಡಿತಾ ಬಹಳ ವೇಗವಾಗಿ ಬೆಳೀತಾರೆ. ಬೆಳೆದಾದ ನಂತರ 1952ರಿಂದ 55ರವರೆಗೆ ಕಮ್ಯುನಿಸ್ಟ್ ಪಕ್ಷದ ಬ್ಯಾಂಕ್ ಯೂನಿಯನ್ ನ ಕಾರ್ಯದರ್ಶಿ ಆಗ್ತಾರೆ. ಅದಾದ ನಂತರ 54ರಿಂದ 55ರವರೆಗೆ RMS ನ ರಾಜ್ಯಾಧ್ಯಕ್ಷರಾಗ್ತಾರೆ. ಹೀಗೆ ಒಂದೊಂದೇ ಹಂತವನ್ನ ಅವರು ಮೇಲಕ್ಕೆ ಬರ್ತಾ ಅದಾದ ನಂತರ ಅವರು ತೊಡಗಿಸುವಿಕೆಯನ್ನ ನೋಡ್ತಾ ಗುರೂಜಿ ಅವರು ಯೋಚನೆ ಮಾಡ್ತಾರೆ, ಇನ್ನು ಸ್ವತಂತ್ರವಾಗಿ ಸಂಘಟನೆಯನ್ನ ನಾವು ಪ್ರಾರಂಭ ಮಾಡಲಿಕ್ಕೆ ಸಾಧ್ಯ ಇದೆ. ಅದಕ್ಕೋಸ್ಕರ ಸುಮಾರು ಒಂದು 35 ಜನರನ್ನ ಒಳಗೊಂಡಂತ ಒಂದು ಇಡೀ ದೇಶದಿಂದ ದೇಶದ ಬೇರೆ ಬೇರೆ ಭಾಗಗಳಿಂದ ಒಂದಷ್ಟು ಜನರನ್ನ ಬರ್ಲಿಕ್ಕೆ ಹೇಳ್ತಾರೆ. ಅವರೆಲ್ಲರನ್ನ ಸೇರಿಸಿಕೊಂಡು 1956ರ ಜುಲೈ 23ನೇ ತಾರೀಕಿಗೆ ಲೋಕಮಾನ್ಯ ಬಾಲಗಂಗಾಧರ ತಿಲಕರ ಜನ್ಮದಿನ BMS ನ ಸ್ಥಾಪನೆ ಆಗುತ್ತೆ. BMS ನ ಸ್ಥಾಪನೆ ಹಿನ್ನೆಲೆ ಇದೆಲ್ಲವೂ ಕೂಡ ನಾವು ಆಗ ಪ್ರಾರಂಭದಲ್ಲಿ ಪ್ರಸ್ತಾವನೆಯಲ್ಲಿ ಕೇಳಿದ್ವಿ. ಅದಾದ ನಂತರ ಯಾವ ರೀತಿಯಲ್ಲಿ BMS ಅನ್ನ ಮುಂದೆ ತಗೊಂಡು ಹೋಗ್ಬೇಕು ಅಂತ ಹೇಳುವಂಥದ್ದು ಒಂದು ಸಂಕಲ್ಪ ಇದೆಯೋ, ರಾಷ್ಟ್ರಭಕ್ತಿಯ ಆ ಭಾವವನ್ನ ತುಂಬಿಸಿಕೊಂಡಂತ ಒಂದಷ್ಟು ಅಸಂಘಟಿತ ವಲಯ ಏನಿದೆ, ಆ ಅಸಂಘಟಿತ ವಲಯವನ್ನ ಜೊತೆಯಾಗಿ ಸೇರಿಸಿಕೊಂಡು ಆ ಅಸಂಘಟಿತ ವಲಯವನ್ನ ಸಂಘಟಿತ ವಲಯವನ್ನಾಗಿ ಮಾಡ್ತಾ ಪ್ರತಿಯೊಂದು ಕೂಲಿ ಕಾರ್ಮಿಕರಾಗಿರ್ಬೋದು, ಕಟ್ಟಡ ಕಾರ್ಮಿಕರಾಗಿರ್ಬೋದು, ಇನ್ನು ಈ ರೀತಿ ನಾವು ಬ್ಯಾಂಕ್ ಉದ್ಯೋಗಿಗಳಾಗಿರ್ಬೋದು, ಹೋಟೆಲ್ ಕಾರ್ಮಿಕರಾಗಿರ್ಬೋದು, ಇಂಜಿನಿಯರ್ಸ್ಗಳಾಗಿರ್ಬೋದು, ಈ ರೀತಿಯಲ್ಲಿ ಪ್ರತಿಯೊಬ್ಬರನ್ನ ಕೂಡ ಒಂದು ಸೂತ್ರದ ಅಡಿಗೆ ತರುವಂತ ಕೆಲಸವನ್ನ BMS ಮೊದಲಿಗೆ ಪ್ರಾರಂಭ ಮಾಡುತ್ತೆ. ನಾವಿವತ್ತು ದೇಶದ ಬೇರೆ ಬೇರೆ ಭಾಗಗಳಲ್ಲಿ BMS ನ ಬೇರೆ ಬೇರೆ ರೀತಿಯ ಶಾಖೆಗಳನ್ನ ನೋಡ್ತೀವಿ, ನಾವು ಬೇರೆ ಬೇರೆ ಹೆಸರುಗಳಲ್ಲಿ ನೋಡ್ತೀವಿ. ಆದ್ರೆ ಎಲ್ಲರದ್ದು ಕೂಡ ಮನಸ್ಸಿನಲ್ಲಿರುವಂತ ಸಂಕಲ್ಪ ಒಂದೇ, ಈ ರಾಷ್ಟ್ರದ ಉನ್ನತಿಯನ್ನ ಕಾಣಬೇಕು ಅಂತ ಹೇಳುವಂತ ಆ ಮನೋಭಾವ. ಆ ರಾಷ್ಟ್ರದ ಉನ್ನತಿಯನ್ನ ಕಾಣುವುದಕ್ಕೋಸ್ಕರವೇ ನಾವೆಲ್ಲರೂ ಕೂಡ ಸೇವಾ ಮನೋಭಾವನೆಯಿಂದ ನಾವು ಕೆಲಸವನ್ನ ಮಾಡ್ತೀವಿ. ನಾವು ಒಂದು ರೀತಿಯ ವ್ರತದ ಕೆಲಸ ನಮಗೆ. ನಾವು ವ್ರತಾಚರಣೆಯನ್ನ ಮಾಡ್ಬೇಕಾದ್ರೆ ಕೆಲವರು ಶಬರಿಮಲೆಗೆ ಹೋಗುವಂತ ಭಕ್ತಾದಿಗಳು ಸ್ವಲ್ಪ ಜನ ಇರ್ಬೋದು. ನಾವು ಆ ಶಬರಿಮಲೆಗೆ ಹೋಗ್ಬೇಕಾದ್ರೆ 48 ದಿನದ ವ್ರತವನ್ನ ಮಾಡ್ಬೇಕಾದ್ರೆ ಕಠಿಣ ವ್ರತವನ್ನ ಮಾಡ್ತೀವಿ ನಾವು. ಆ ಕಠಿಣ ವ್ರತವನ್ನ ಮಾಡ್ಬೇಕಾದ್ರೆ ಕೆಲವು ಬೆಳಿಗ್ಗೆ ತಣ್ಣೀರಿನ ಸ್ನಾನ, ಕಾಲಿಗೆ ಚಪ್ಪಲಿಯನ್ನ ಹಾಕ್ಲಿಕ್ಕಿಲ್ಲ, ರಾತ್ರಿ ತಣ್ಣೀರಿನ ಸ್ನಾನ, 2 ಹೊತ್ತು ಶರಣವನ್ನ ಕರಿಬೇಕು. ಈ ರೀತಿ 48 ದಿನ ಒಂದು ಹೊತ್ತಿನ ಊಟ, ಈ ರೀತಿ 48 ದಿನಗಳ ಕಠಿಣ ವ್ರತವನ್ನ ಮಾಡ್ತೀವಿ. ಆ ಕಠಿಣ ವ್ರತವನ್ನ ಮಾಡ್ತಾ ನಾವೆಲ್ಲರೂ ಕೂಡ ಒಂದು ದೃಢ ಸಂಕಲ್ಪವನ್ನ ಮಾಡ್ತಾ ಆ ಭಗವಂತನ ಸಾಕ್ಷಾತ್ಕಾರವನ್ನ ಬಯಸ್ತೀವಿ. ಅದೇ ರೀತಿಯಲ್ಲಿ ಒಂದು ಸಂಘಟನೆಯನ್ನ ಬೆಳೆಸಬೇಕಾದ್ರೆ, ಒಂದು ಸಂಘಟನೆ ಬೆಳಿಬೇಕಾದ್ರೆ, ಇವತ್ತು ನಾವು ಒಂದು ಸಂಘಟನೆಯಾಗಿ ನಾವೆಲ್ಲರೂ ಕೂಡ ಒಟ್ಟಿಗೆ ಕೂತ್ಕೊಂಡು ಯೋಚನೆ ಮಾಡಬೇಕಾದ್ರೆ ನಮ್ಮ ರೀತಿಯಲ್ಲಿ ಹತ್ತಾರು ಸಂಘಟನೆಗಳು ನಮ್ಮ ರೀತಿಯಲ್ಲಿ ಈ ಕೆಲಸವನ್ನ ಮಾಡಬೇಕಾದ್ರೆ ನಾವೆಲ್ಲರೂ ಕೂಡ ಒಂದು ಸಂಕಲ್ಪದಿಂದ ನಾವು ಹೆಜ್ಜೆಯನ್ನ ಹಾಕ್ಬೇಕು. ಎಲ್ಲರೂ ಕೂಡ ಈ ರಾಷ್ಟ್ರದ ಉನ್ನತಿಯನ್ನ ಬಯಸ್ತಾ ಹೆಜ್ಜೆಯನ್ನ ಹಾಕ್ಬೇಕು. ಅದಕ್ಕೋಸ್ಕರ ನಾನು ಒಂದು ಘಟನೆಯನ್ನ ಹೇಳ್ತಾ ನಾನು ನನ್ನ ಮಾತನ್ನ ಮುಗಿಸ್ತೀನಿ. ಒಂದು ರಾಜ ಯುದ್ಧವನ್ನ ಮಾಡ್ತಾ ಇರ್ತಾನೆ. ರಾಜ ಯುದ್ಧವನ್ನ ಮಾಡಿ ಇನ್ನು ಸೋಲುವ ಹಂತ ಬರುತ್ತೆ. ಸೋಲುವ ಹಂತ ಬರಬೇಕಾದ್ರೆ ನಾನು ಇಲ್ಲಿಂದ ತಪ್ಪಿಸಿಕೊಳ್ಬೇಕು ಅಂತ ಹೇಳುವಂತದ್ದನ್ನ ಯೋಚನೆ ಮಾಡ್ತಾನೆ. ಅಲ್ಲಿ ತಪ್ಪಿಸಿಕೊಂಡು ನನ್ನ ರಾಜ್ಯವನ್ನು ಉಳಿಸಬೇಕು ಅಂತ ಹೇಳುವಂಥದ್ದು ಅವನ ಯೋಚನೆ. ಆತ ಅಲ್ಲಿಂದ ಹಿಂದೆ ಸರಿತಾನೆ. ಅದಾದ ನಂತರ ಒಂದು ಕಾಡು ದಾರಿಯನ್ನು ಹಿಡಿತಾನೆ. ಕಾಡು ದಾರಿಯನ್ನು ಹಿಡಿದಾಗ ಕಾಡು ದಾರಿಯಲ್ಲಿ ಅವನಿಗೆ ಒಂದು ಆಶ್ರಮ ಸಿಗುತ್ತೆ. ಆ ಆಶ್ರಮದಲ್ಲಿ ಕೂತಿರುವಂತ ಒಬ್ಬರು ಸಾಧು, ತಪನಿರತರಾಗಿರುವಂತ ಸಾಧು ಅವನ ಕಣ್ಣಿಗೆ ಬೀಳ್ತಾರೆ. ಆತ ಅವರ ಹತ್ರ ಹೋಗ್ತಾನೆ.
ಅಲ್ಲಿ ಹೋಗಿ ಹೇಳ್ತಾರೆ ನನಗೆ ಬಾಯಾರಿಕೆ ಆಗಿದೆ, ನೀರು ಬೇಕು. ಸಾಧು ಹೇಳ್ತಾರೆ ಪಕ್ಕದಲ್ಲಿ ಒಂದು ಮರ ಇದೆ, ಆ ಮರದ ಕೆಳಗೆ ನೀನು ಕೂತ್ಕೋ, ಆ ಮರ ಬೇಡಿದೆಲ್ಲವನ್ನ ಕೊಡುತ್ತೆ. ಮರದ ಹತ್ರ ಹೋಗ್ತಾನೆ, ನನಗೆ ನೀರು ಬೇಕು ಹೇಳ್ತಾನೆ, ಮರ ಕೊಡುತ್ತೆ. ಅನ್ನ ಬೇಕು ಹೇಳ್ತಾನೆ, ಊಟ ಕೊಡುತ್ತೆ. ಅದಾದ ನಂತರ ನಿದ್ದೆ ಬರ್ತಾ ಇರ್ಬೇಕಾದ್ರೆ ದಿಂಬು ಹಾಸಿಗೆ ಈ ರೀತಿಯ ವ್ಯವಸ್ಥೆ ಬೇಕು ಕೇಳ್ತಾನೆ, ಅದು ಕೊಡುತ್ತೆ. ಇನ್ನು ಸ್ವಲ್ಪ ಹೊತ್ತಾಗ್ಬೇಕಾದ್ರೆ ಹೆಂಡತಿ ಮಕ್ಕಳು ಇದೆಲ್ಲವರು ಕೂಡ ನಮ್ಮೊಟ್ಟಿಗೆ ಇರಬೇಕು ಅಂತ ಹೇಳುವಂತದ್ದನ್ನ ಆ ಮರದ ಹತ್ರ ಕೇಳ್ತಾನೆ, ಅದು ಕೊಡುತ್ತೆ. ಇದೆಲ್ಲವನ್ನ ಕೊಡ್ತಾ ಇರ್ಬೇಕಾದ್ರೆ ಈ ಸಾಧು ಈ ರೀತಿಯ ಜೀವನವನ್ನ ಯಾಕೆ ಮಾಡ್ಬೇಕು ಅಂತ ಹೇಳುವಂಥದ್ದು ಅವನ ಮನಸ್ಸಲ್ಲಿ ಪ್ರಶ್ನೆ ಬರುತ್ತೆ. ಅದಕ್ಕೋಸ್ಕರ ಆ ಸಾಧುವಿನ ಹತ್ರ ಬಂದು ಕೇಳ್ತಾನೆ, ನೀವು ಯಾಕೆ ಹೀಗೆ ಜೀವನವನ್ನ ಮಾಡ್ತಾ ಇದ್ದೀರಿ? ಸಮಾಜದ ಹಿತವನ್ನ ಬಯಸ್ತಾ ನಾನು ಈ ಕೆಲಸವನ್ನ ಮಾಡ್ತಾ ಇದ್ದೇನೆ ಅಂತ ಹೇಳುವಂಥದ್ದನ್ನ ಸಾಧು ಹೇಳ್ತಾರೆ. ಆ ರೀತಿಯ ತ್ಯಾಗದ ಭಾವನೆ ಇರುವಂತ ಒಂದು ಏನು ಸಂಘಟನೆ ಇದೆ, ಈ ಸಂಘಟನೆ ನಮ್ಮ BMS ನ ಈ ಸಂಘಟನೆ. ಆ ರೀತಿಯಲ್ಲಿ ಇವತ್ತು ನಮ್ಮ ಸಂಘಟನೆಯ ಧ್ವಜದ ಬಣ್ಣ ತ್ಯಾಗವನ್ನ ನಮಗೆ ಕಲಿಸುತ್ತೆ. ಈ ರೀತಿ ಸಮಾಜದ ಹಿತವನ್ನ ಬಯಸ್ತಾ ನಮಗೆ ಏನು ಕಠಿಣ ಪರಿಸ್ಥಿತಿಗಳು ನಮ್ಮಲ್ಲಿರುವಂತ ಒಂದಷ್ಟು ಕೆಲಸಗಾರರಿಗೆ ಅಲ್ಲದಿದ್ರೆ ಖಾಲಿ ಕೆಲಸಗಾರರನ್ನ ಮಾತ್ರ ಕಣ್ಣ ಮುಂದೆ ಇಟ್ಟುಕೊಂಡು ಯೋಚನೆ ಮಾಡಿದ್ಯಾ ಸಂಘಟನೆ ಅಂತ ಹೇಳಿದ್ರೆ ಕೆಲಸಗಾರರನ್ನ ಮಾತ್ರ ಇಟ್ಟುಕೊಂಡಲ್ಲ, ನಾವು ಬೇರೆ ಸಂಘಟನೆಗಳನ್ನ ನೋಡ್ತೀವಿ. ಯಾವ ಒಬ್ಬ ಮಾಲಕರು ಇರ್ತಾರೋ ಅಲ್ಲದಿದ್ದ ಸರ್ಕಾರ ಇರುತ್ತೋ ಆ ಸರ್ಕಾರದ ಅಭಿವೃದ್ಧಿಯನ್ನ ಕಣ್ಣ ಮುಂದೆ ಇಟ್ಟುಕೊಂಡು ಯೋಚನೆ ಮಾಡ್ತಾರೆ. ಆದ್ರೆ ಇಲ್ಲಿ ಮಾಲಕರಿರ್ಬಹುದು, ಅಲ್ಲಿರುವಂತ ಕೆಲಸಗಾರರಿರ್ಬಹುದು, ಯಾವುದೇ ಕಂಪನಿಗೆ ಯಾವುದೇ ತೊಂದರೆ ಆಗದಂತೆ ಈ ರಾಷ್ಟ್ರದ ಪ್ರತಿಯೊಬ್ಬನು ಕೂಡ ಆ ರೀತಿಯಲ್ಲಿ ಕೈ ಜೋಡಿಸಬೇಕು ಅಂತ ಹೇಳುವಂತ ಆ ಮನೋಭಾವನೆಯಿಂದ ಈ ಸಂಘಟನೆಯ ಕೆಲಸ ಮುಂದೆ ತಗೊಂಡು ಹೋಗ್ಬೇಕಾಗಿದೆ. ಆ ರೀತಿಯಲ್ಲಿ ನಾವೆಲ್ಲರೂ ಕೂಡ ಕಟಿಬದ್ಧರಾಗಿ ನಾವೆಲ್ಲರೂ ಕೂಡ ಒಂದು ರಾಷ್ಟ್ರದ ಒಂದು ಉನ್ನತಿಗೋಸ್ಕರ ನಾವೆಲ್ಲರೂ ಕೂಡ ಕೈ ಜೋಡಿಸ್ತಾ ನಮ್ಮ ಈ ಸಂಘಟನೆಯನ್ನ ದೃಢವಾಗಿ ನಿರಂತರ ಅದನ್ನ ಪೋಷಣೆ ಮಾಡುವಂತ ಕೆಲಸವನ್ನ ಮಾಡ್ತಾ ನೂರಾರು ಜನರನ್ನ ನಮ್ಮ ಈ ಕಾರ್ಯಕ್ಕೆ ಕೈ ಜೋಡಿಸ್ತಾ ನಮ್ಮ ಏನು ಸಂಘಟನೆ ಅಪೇಕ್ಷೆ ಇದೆ, ಈ ರಾಷ್ಟ್ರವನ್ನ ಪರಮ ವೈಭವ ಸ್ಥಿತಿಗೆ ತಗೊಂಡು ಹೋಗ್ಬೇಕು ಅಂತ ಹೇಳುವಂತ ಆ ಪರಿಕಲ್ಪನೆ ಏನಿದೆ, ಆ ಪರಿಕಲ್ಪನೆಗೆ ನಾವೆಲ್ಲರೂ ಕೂಡ ಕೈ ಜೋಡಿಸೋಣ ಅಂತ ಹೇಳುವಂತದ್ದನ್ನ ಹೇಳ್ತಾ ನನ್ನ ಮಾತಿಗೆ ವಿರಾಮವನ್ನ ಹಾಕ್ತೀನಿ. ಪ್ರಜ್ವಲನೆ ಮಾಡಿದಂತ ಶ್ರೀಯುತ ಕೇಶವ್ ಭಟ್ ಮುಲಿಯಾ ಇವರು ಉದ್ಘಾಟನಾ ಭಾಷಣವನ್ನು ಮಾಡಬೇಕಾಗಿ ಕೇಳಿಕೊಳ್ಳುತ್ತೇವೆ. ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲಾ ರಬ್ಬರ್ ಟ್ಯಾಪರ್ ಮತ್ತು ಕೃಷಿ ಮಜ್ದೂರ್ ಸಂಘ ರಿಜಿಸ್ಟರ್ಡ್ ಇದರ ಉದ್ಘಾಟನೆ ಹಾಗೂ ಕಾರ್ಮಿಕರ ಸಮಾವೇಶ ಹಾಗೂ ಇದೆಲ್ಲದಕ್ಕೂ ಮೂಲವಾಗಿ BMS ಇದರ ಸ್ಥಾಪನಾ ದಿನಾಚರಣೆಯ ಈ ಒಂದು ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿದ ಜಿಲ್ಲಾ ಯೂನಿಯನ್ನ ಅಧ್ಯಕ್ಷರು ವಕೀಲರು ಆದಂತಹ ಅನಿಲ್ ಕುಮಾರ್ ರವರೇ, ವೇದಿಕೆ ಮೇಲೆ ಉಪಸ್ಥಿತರಿದ್ದು ಇವತ್ತಿನ BMS ಸ್ಥಾಪನಾ ದಿನಾಚರಣೆಯ ಬಗ್ಗೆ ನಮಗೆ ಮಾಹಿತಿಯನ್ನು ನೀಡಿದಂತಹ ಮಂಗಳೂರು ಜಿಲ್ಲೆಯ ಭರತ್ ರಾಜ್ ರವರೇ, ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಬೆಳ್ತಂಗಡಿ ತಾಲೂಕು ರಬ್ಬರ್ ಬೆಳೆಗಾರರ ಮಾರಾಟ ಮತ್ತು ಸಂಸ್ಕರಣಾ ಸಹಕಾರಿ ಸಂಘದ ಉಪಾಧ್ಯಕ್ಷರು ಆತ್ಮೀಯರು ಆದಂತಹ ಅನಂತ ಭಟ್ ಅವರೇ, ರಬ್ಬರ್ ಬೋರ್ಡ್ನ ಅಧಿಕಾರಿಯಾದಂತಹ ರೋಶನಿ ಅವರೇ, ಹಾಗೂ ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಕೆನರಾ ಬ್ಯಾಂಕ್ ಇದರ ಮುಖ್ಯ ಪ್ರಬಂಧಕರಾದಂತಹ ಜಯಂತಾರ್ ಅವರೇ, ವೇದಿಕೆ ಮೇಲೆ ಉಪಸ್ಥಿತರಿದ್ದು ಇವತ್ತಿನ ಈ ಕಾರ್ಯಕ್ರಮದ ಬಗ್ಗೆ ನಮಗೆ ಹೇಳಿದಂತಹ ಭಾರತೀಯ ಮಜ್ದೂರ್ ಸಂಘದ ರಾಜ್ಯ ಕಾರ್ಯದರ್ಶಿ ಆದಂತಹ ಜಯರಾಜ್ ಸಾಲಿಯನ್ ರವರೇ, ಹಾಗೂ ಸುಳ್ಯ ಹಾಗೂ ಬೆಳ್ತಂಗಡಿ ತಾಲೂಕು ಘಟಕದ ಅಧ್ಯಕ್ಷ ಕಾರ್ಯದರ್ಶಿ ಅವರೇ, ಅಲ್ಲದೆ ರಬ್ಬರ್ ಬೋರ್ಡ್ ಇದರ ನಿವೃತ್ತ ಟ್ಯಾಪಿಂಗ್ ಶಿಕ್ಷಕರು ಆದಂತಹ ರಾಘವನ್ ಮಾಸ್ಟರ್ ಅವರೇ, ಹಾಗೂ ಇಲ್ಲಿ ಸೇರಿದಂತಹ ಎಲ್ಲ ನನ್ನ ಕಾರ್ಮಿಕ ಮಿತ್ರರೇ ಹಾಗೂ ಮಾಧ್ಯಮದ ಮಿತ್ರರೇ, ಇವತ್ತೊಂದು ತಮಗೆಲ್ಲ ತಿಳಿದ ಹಾಗೆ ವಿಶೇಷ ದಿನ. ಯಾಕೆಂದ್ರೆ ದತ್ತೋಪಂತ ಟೇಂಗ್ಡೆ ಅವರು ಸ್ಥಾಪಿಸಿದಂತಹ 1955ನೇ ಇಸವಿಯಲ್ಲಿ ಸ್ಥಾಪಿಸಿದಂತಹ ಭಾರತೀಯ ಮಜ್ದೂರ್ ಸಂಘ ಇದರ ಒಂದು ಸ್ಥಾಪನಾ ದಿನಾಚರಣೆಯೊಂದಿಗೆ ಕಾರ್ಮಿಕರ ಪರವಾಗಿ ಅಥವಾ ನಮ್ಮ ರಬ್ಬರ್ ಬೆಳೆಗಾರರಲ್ಲಿ ಟ್ಯಾಪಿಂಗ್ ಮಾಡುವಂತ ಅಂದ್ರೆ KFDC ಅನ್ನು ಹೊರತುಪಡಿಸಿ ನಾನು ತಿಳಿದ ಮಟ್ಟಿಗೆ ಕಾರ್ಮಿಕರ ಒಂದು ಸಂಘಟನೆ ಆಗ್ಬೇಕು ಅಂತ ಹೇಳುವ ದೃಷ್ಟಿಯಿಂದ ಸ್ಥಾಪಿತ ಆದಂತಹ ಯೂನಿಯನ್ ನ ಒಂದು ಉದ್ಘಾಟನೆಯೂ ಸಹ ಇವತ್ತು
ಬಹಳ ಸಂತೋಷ ಆಗ್ತಾ ಇದೆ ಈ ಒಂದು ಕಾರ್ಯಕ್ರಮದ ಇಲ್ಲಿ ಭಾಗವಹಿಸ್ತಾ ಈ ಒಂದು ಕಾರ್ಮಿಕ ಸಂಘಟನೆಯನ್ನು ಉದ್ಘಾಟನೆ ಮಾಡ್ತಾ ಇರೋದಕ್ಕೆ. ತಮಗೆಲ್ಲ ತಿಳಿದ ಹಾಗೆ ಭಾರತ ರಬ್ಬರ್ನಲ್ಲಿ ಬಹಳವಾಗಿ ಒಂದು ಉತ್ಪಾದನೆ ಮಾಡುವಂತ ದೇಶ ಅಂತ ಹೇಳೋದು ಗೊತ್ತಿದೆ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ನಮಗೆ ಕಾರ್ಮಿಕರ ಕೊರತೆ ಆಗ್ತಾ ಇರೋದ್ರಿಂದ ಕೇರಳ ಇರ್ಬೋದು, ನಮ್ಮ ಕರ್ನಾಟಕದಲ್ಲಿರ್ಬೋದು, ರಬ್ಬರ್ ಟ್ಯಾಪಿಂಗ್ ಆಗುವಂತದ್ದೇ ತುಂಬಾ ಕಡಿಮೆ ಆಗಿದೆ. ತಮಗೆ ಗೊತ್ತಿರ್ಬೋದು, ಯಾಕೆಂದ್ರೆ ಹೆಚ್ಚಿನವರು ಹೊಸ ಹೊಸ ಉದ್ಯೋಗವನ್ನು ಅರಸಿಕೊಂಡು ರಬ್ಬರ್ ಈ ಒಂದು ಕೆಲಸ ಮಾಡುವುದನ್ನು, ಟ್ಯಾಪಿಂಗ್ ಮಾಡುವುದನ್ನು ಬಿಟ್ಟು ಬೇರೆ ಕೆಲಸದತ್ತ ವಾಲ್ತಾ ಇದ್ದಾರೆ. ಯಾಕೆಂದ್ರೆ ಒಂದು ಬೆಳಿಗ್ಗೆ ಮಾಡುವಂತ ಕೆಲಸ ಇರಬಹುದು, ಅದಕ್ಕೆ ಪೂರಕವಾದಂತಹ ಒಂದು ಮನ್ನಣೆ ಸಿಗ್ತಾ ಇಲ್ಲ ಅಥವಾ ಒಂದು ಭದ್ರತೆ ಸಿಗ್ತಾ ಇಲ್ವ ಅಂತ ಹೇಳುವಂತ ದೃಷ್ಟಿಯಿಂದ ಅವರೆಲ್ಲ ಕಾರ್ಮಿಕ ಮಿತ್ರರು ಬೇರೆ ಅಥವಾ ಅವರ ಮನೆಯ ಮಕ್ಕಳು ಇರ್ಬೋದು, ಬೇರೆ ಕೆಲಸದತ್ತ ವಾಲ್ತಾ ಇದ್ದಾರೆ. ಇದು ನಾವು ಕಾಣ್ತಾ ಇದ್ದೇವೆ. ಅದೆಲ್ಲದಕ್ಕೆ ವಿರುದ್ಧವಾಗಿ ರಬ್ಬರ್ ಟ್ಯಾಪಿಂಗ್ ನಡಿಬೇಕು ಅಂತ ಹೇಳುವ ದೃಷ್ಟಿಯಿಂದ ಮತ್ತು ಅದರ ಕಾರ್ಮಿಕರಿಗೆ ಭದ್ರತೆ ಸಿಗಬೇಕು ಹೇಳುವ ದೃಷ್ಟಿಯಿಂದ ನಮ್ಮ BMSನ ಒಂದು ಮುಖಾಂತರ, BMSನ ಒಂದು ಪೋಷಣೆ ಅಥವಾ ಒಂದು ಹಿನ್ನೆಲೆಯ ಮುಖಾಂತರ ನಮ್ಮ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಅಧೀನದಲ್ಲಿ ಬರ್ತದೆ BMS, ಗೊತ್ತಿಲ್ಲದವರಿಗೆ. ಯಾಕೆಂದ್ರೆ ನಾವೆಲ್ಲ ರಾಷ್ಟ್ರೀಯ ಸ್ವಯಂ ಸೇವಕದ ಒಂದು ಸ್ವಯಂ ಸೇವಕರಾಗಿ ಕೆಲಸ ಮಾಡ್ತಾ ಇರುವಂತವರು. ಅದರ ಕೆಳಗೆ ಬರ್ತಾ ಇದೆ ಈ ಒಂದು ಕಾರ್ಮಿಕ ಸಂಘಟನೆ. ಇದು ದೇಶವ್ಯಾಪಿಯಾಗಿ ಹರಡುತ್ತೆ. ಸುಮಾರು 10 ಲಕ್ಷ ಮಿಲಿಯ ಇದರ ಕಾರ್ಮಿಕ ಸಂಘಟನೆ ಸದಸ್ಯರಿದ್ದಾರೆ. ಈ ಕಾರ್ಮಿಕ ಸಂಘಟನೆ ಆದ್ರೆ ನಮಗೆ ಆಗುವಂತ ಲಾಭ ಏನು ಅಂದ್ರೆ, ನಾವೆಲ್ಲ ಸೇರಿ ಒಂದು ಒಳ್ಳೆಯ ಕೆಲಸ ಮಾಡ್ಲಿಕ್ಕೆ ಹೊರಟಾಗ ಇದಕ್ಕೆ ಪೂರಕವಾಗಿ ಯಾವುದೋ ಒಂದು ರಾಷ್ಟ್ರೀಯ ಹಿನ್ನೆಲೆ ಉಳ್ಳಂತಹ ಒಂದು ಸಂಘಟನೆ ಸಹಕಾರ ಹಾಗೂ ಮಾರ್ಗದರ್ಶನ ನೀಡ್ತದೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ ಈಗಾಗಲೇ ಜಯರಾಜ್ ಅವರು ಓಡಾಟ ಮಾಡಿಕೊಂಡು ನಮ್ಮ ಇಲ್ಲಿನ ಜಿಲ್ಲಾಧ್ಯಕ್ಷರಾದಂತ ಅನಿಲ್ ಕುಮಾರ್ ಅವರ ಒಂದು ನೇತೃತ್ವದಲ್ಲಿ ಎಲ್ಲರನ್ನು ಒಂದು ಸಂಘಟನೆ ಮಾಡಿ ಸುಮಾರು ಈಗಾಗಲೇ ನಾನು ಮಾಹಿತಿ ತಗೊಂಡ ಪ್ರಕಾರ 300 ಮಂದಿಗೂ ಅಧಿಕ ಈಗ ಇದಕ್ಕೆ ರಿಜಿಸ್ಟರ್ ಆಗಿದೆ ಸಂಘಟನೆಯಲ್ಲಿ. ಮೊದಲಿಗೆ ನಾನು ಅವರಿಬ್ಬರನ್ನು ಅಭಿನಂದಿಸ್ತೇನೆ ಎಲ್ಲರ ಪರವಾಗಿ. ಆದ್ರೆ ಅದರೊಟ್ಟಿಗೆ ನನ್ನ ಒಂದು ಸಲಹೆ ಏನಂದ್ರೆ, ಇದು ಇಲ್ಲಿಗೆ ನಿಲ್ಬಾರ್ದು. ಅಂದ್ರೆ ಬರೀ ನಮ್ಮ ಒಂದೆರಡು ವಿಚಾರಗಳಿಗೋಸ್ಕರ ಅಲ್ಲದೆ ಬೇರೆ ಬೇರೆ ಆರೋಗ್ಯ ಇರ್ಬೋದು ಅಥವಾ ಇನ್ನು ಬೇರೆ ವಿಚಾರಗಳಿಗೆ ಪೂರಕವಾಗುವಂತ ರೀತಿಯಲ್ಲಿ ಈ ಸಂಘಟನೆ ಕೆಲಸ ಮಾಡಬೇಕು. ಯಾಕೆಂದ್ರೆ ಈಗಾಗಲೇ ನಾನು ರಬ್ಬರ್ ಬೋರ್ಡ್ನ ಒಂದು ಸದಸ್ಯನಾಗಿದ್ದೇನೆ ಕೊಟ್ಟಾಯಂ ಇದ್ರ. ಅಲ್ಲಿ ನೋಡುವಾಗ ಸುಮಾರು 18 ವಿವಿಧ ಕಾರ್ಮಿಕ ಸಂಘಟನೆಗಳಿದೆ. ಒಬ್ರು ಮಾಡಿದ್ರೆ ಇನ್ನೊಬ್ರಿಗೆ ಆಗುದಿಲ್ಲ, ಇನ್ನೊಬ್ರು ಮಾಡಿದ್ರೆ ಮತ್ತೊಬ್ರಿಗೆ ಆಗುದಿಲ್ಲ, ಈ ರೀತಿಯ ವ್ಯವಸ್ಥೆಗಳಿರುವಂತ ಸಂಘಟನೆಗಳಿದೆ. ಆದ್ರೆ ನಿಮ್ಮೊಳಗೆ ಅದು ಯಾವುದೇ ಆ ರೀತಿಯ ವಿಷಯದಲ್ಲಿ ಏನಾದ್ರೂ ಇದ್ರು ಸಹ, ವ್ಯತ್ಯಾಸಗಳಿದ್ರು ಸಹ ಕೂತು ಮಾತನಾಡಿಕೊಂಡು ಹಿರಿಯರನ್ನು ವಿಶ್ವಾಸಕ್ಕೆ ತಕೊಂಡು ಒಂದೇ ಮಟ್ಟಿನಲ್ಲಿ ಹೋದ್ರೆ ಖಂಡಿತ ಸಂಘಟನೆಗಳಿಗೆ ಬೆಲೆ ಸಿಗ್ತದೆ ಅಥವಾ ನಿಮ್ಮ ಒಂದು ಸರಿಯಾದಂತಹ ರೀತಿಯ ಬೇಡಿಕೆಗಳಿಗೆ ಖಂಡಿತ ಮನ್ನಣೆ ಸಿಗ್ಬೋದು ಅಂತ ಹೇಳುವಂತಹದ್ದನ್ನು ನಾನು ಈ ಒಂದು ಸಂದರ್ಭದಲ್ಲಿ ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದೇ ರೀತಿ ರಬ್ಬರ್ ಟ್ಯಾಪರ್ ಕಾರ್ಮಿಕರಿಗೆ ನಮ್ಮ ರಬ್ಬರ್ ಬೋರ್ಡ್ನ ಒಂದು ಕೆಲವು ವಿಚಾರಗಳನ್ನು ಮತ್ತೆ ಮೇಡಮ್ ಹೇಳ್ತಾರೆ. ಯಾವುದೆಲ್ಲ ಸವಲತ್ತು ಇದೆ ಅಂತ ಹೇಳುವುದನ್ನು, ಅಂದ್ರೆ ಈಗ ನಿನ್ನೆ ರಬ್ಬರ್ ಬೋರ್ಡ್ ನಲ್ಲಿ ಸಭೆ ಇತ್ತು, ನಾನು ಹೋಗಿ ಬೆಳಿಗ್ಗೆ ಮನೆಗೆ ತಲುಪಿದಷ್ಟೇ. ಯಾಕಂದ್ರೆ ಕೇಂದ್ರ ಸರ್ಕಾರಕ್ಕೆ ಕೆಲವು ಅಪ್ರೂವಲ್ಗಳಿಗೆ ಕಳಿಸುವಂತ ವಿಚಾರದಲ್ಲಿ ತುರ್ತಾಗಿ ಸಭೆ ಕರೆದಿದ್ರು. ಈ ಪ್ಯಾಂಪ್ಲೆಟ್ ನಲ್ಲಿ ಏನು ಕೆಲವು ರಬ್ಬರ್ ಕಾರ್ಮಿಕರ ಸೌಲಭ್ಯಗಳನ್ನು ರಬ್ಬರ್ ಬೋರ್ಡ್ ನಿಂದ ಪಡೆದುಕೊಳ್ಬಹುದು ಅಂತೇಳಿ ಮುದ್ರಿಸಿದ್ದಾರೆ. ಇದಲ್ಲದೆ ಇನ್ನು ಕೆಲವು ಹೆಚ್ಚಿನ ವಿಚಾರಗಳು ನಿನ್ನೆ ಸಭೆಯಲ್ಲಿ ವಿಚಾರ ವಿನಿಮಯ ಆಗಿ ಮುಂದಿನ ದಿವಸದಲ್ಲಿ ನಮ್ಮ ಸಂಘಟನೆ ಮೂಲಕ ಅದು ಜಾರಿ ಆಗ್ಲಿಕ್ಕೆ ಇದೆ ಅಂತ ಹೇಳುವುದನ್ನು ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತಾ ಇದ್ದೇನೆ. ಯಾಕಂದ್ರೆ ಮುಂದಿನ ದಿನದಲ್ಲಿ ನಮ್ಮ ಈ ಟ್ಯಾಪರ್ ಕಾರ್ಮಿಕರ ಮಕ್ಕಳು ಕಲಿವಿಕೆಗೆ ಈಗಾಗಲೇ ಪ್ರೋತ್ಸಾಹಧನ ಕೊಡ್ತಾ ಇದ್ದಾರೆ. ಬಟ್ ಇದನ್ನು ಜಾಸ್ತಿ ಮಾಡ್ಬೇಕು ಅಂತ ಹೇಳೋ ದೃಷ್ಟಿಯಿಂದ ನಾವು ಈಗಾಗಲೇ ಸರ್ಕಾರಕ್ಕೆ ಮನವಿ ಮಾಡಿದ್ದೇವೆ. ಯಾಕಂದ್ರೆ ಎಲ್ಲವನ್ನು ರಬ್ಬರ್ ಬೋರ್ಡ್ ಸೀದಾ ಮಾಡ್ಲಿಕ್ಕೆ ಆಗುದಿಲ್ಲ.
ಅದಕ್ಕೆ ನಾವು ಕೇಂದ್ರ ವಾಣಿಜ್ಯ ಮತ್ತು ಆರ್ಥಿಕ ಇದರ ಒಂದು ಅಪ್ರೂವಲ್ ಪಡ್ಕೊಳ್ಬೇಕಾಗ್ತದೆ. ಹಾಗಿರುವಾಗ ಅದನ್ನು ಕೂಲಿ ಕಾರ್ಮಿಕರ ಮಕ್ಕಳಿಗೆ ಕಲಿವಿಕೆಗೆ ಇರ್ಬೋದು ಅಥವಾ ಮಹಿಳೆಯರಿಗೆ ಒಂದು ಆರೋಗ್ಯದ ಅಥವಾ ಮನೆಯ ಕಡೆಯ ಒಂದು ಸ್ವಚ್ಛ ಭಾರತ್ ಅಂತ ಹೇಳುವ ವಿಚಾರಕ್ಕೋಸ್ಕರ ಶೌಚಾಲಯ ನಿರ್ಮಾಣಕ್ಕೂ ಇನ್ನು ಮುಂದಿನ ದಿವಸದಲ್ಲಿ ಆರ್ಥಿಕ ಸಹಾಯ ಕೊಡಬೇಕು ಅಂತ ಹೇಳುವಂತ ದೃಷ್ಟಿ, ಅದಕ್ಕೂ ಪ್ರಪೋಸಲ್ಗಳನ್ನು ಕಳಿಸಿಯಾಗಿದೆ. ಅಲ್ಲದೆ ಕೆಲವು ವೃದ್ಧಾಪ್ಯ ವೇತನ ಅಂದ್ರೆ ಯಾರು ರಿಜಿಸ್ಟರ್ಡ್ ಆಗಿ ರಬ್ಬರ್ ಬೋರ್ಡ್ ನಲ್ಲಿಯೂ ಸಹ ಅದಕ್ಕೆ ರಿಜಿಸ್ಟರ್ಡ್ ಮಾನ್ಯತೆ ತಗೊಂಡಿರ್ಬೇಕು. ಆ ರೀತಿಯಲ್ಲಿದ್ರೆ ವೃದ್ಧಾಪ್ಯ ವೇತನಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವು ಸ್ಕೀಮ್ಗಳನ್ನು ನಿನ್ನೆ ಪ್ರಪೋಸಲ್ ಮಾಡಿ ಆಗಿದೆ. ಅದು ಮುಂದಿನ ದಿವಸದಲ್ಲಿ ನಮಗೆ ದೊರೀಬಹುದು ಅಂತ ಹೇಳುವಂತದ್ದು ಒಂದು ವಿಶ್ವಾಸ ನಮಗಿದೆ. ಮತ್ತೆ ಮನೆ ಕಟ್ಟುವಂಥದ್ದಿರ್ಬೋದು ಅಥವಾ ಆರೋಗ್ಯದ ದೃಷ್ಟಿಯಿಂದ ಹಾಸ್ಪಿಟಲೈಸೇಷನ್ಗೆ ಇರ್ಬೋದು ಅಥವಾ ಏನಾದ್ರೂ ಟ್ಯಾಪಿಂಗ್ ಮಾಡುವಾಗ ಏನಾದ್ರು ವಿಷ ಜಂತುಗಳು ಕಡಿದ್ರೆ ಅದಕ್ಕೆ ಆಗುವಂತ ತೊಂದರೆಗಳಿಗಿರ್ಬೋದು. ಈ ರೀತಿಯ ಹಲವಾರು ವಿಚಾರಗಳಿಗೆ ನಾವು ಕೂಲಿ ಕಾರ್ಮಿಕರ ಪರವಾಗಿರುವಂತಹ ಒಂದು ವಿಚಾರವನ್ನು ನಿನ್ನೆ ರಬ್ಬರ್ ಬೋರ್ಡ್ನ ಮುಖಾಂತರ ಕೇಂದ್ರ ಸರ್ಕಾರದ ಗಮನಕ್ಕೆ ತರುವಂತಹ ನಿರ್ಣಯವನ್ನು ಮಾಡಿದೆ ಅಂತ ಹೇಳುವುದನ್ನು ಸಹ ತಮ್ಮ ಗಮನಕ್ಕೆ ನಾನು ತರಲಿಕ್ಕೆ ಬಯಸ್ತಾ ಇದ್ದೇನೆ. ಕೇರಳದ ಭಾಗದಲ್ಲಿ ರಬ್ಬರ್ ಕಾರ್ಮಿಕರ ಕೊರತೆ ಇದೆ. ಆದ್ರೆ ನಮ್ಮ ಈ ಭಾಗದಲ್ಲಿ ರಬ್ಬರ್ ಕಾರ್ಮಿಕರ ಕೊರತೆ ನಮಗಿದ್ರೂ ಸಹ ಕಾರ್ಮಿಕರ ಒಂದು ಸಿಗುವಂತಹ ಒಂದು ವ್ಯವಸ್ಥೆಯು ಸಹ ಅಂದ್ರೆ ಅವರಿಗೆ ಸೌಕರ್ಯ ಇಲ್ಲದ ಕಾರಣ ಕಡಿಮೆ ಆಗ್ತಾ ಇರುವಂತದ್ದು ಖೇದಕರ. ಇದೆಲ್ಲವನ್ನು ಸಹ ಹೋಗಲಾಡುವ ದೃಷ್ಟಿಯಿಂದ ಅಥವಾ ಇದರಲ್ಲಿರುವಂತಹ ಯಾವುದೇ ನ್ಯೂನತೆಗಳಿರ್ಬೋದು ಅದನ್ನು ನನ್ನ ಗಮನಕ್ಕೆ ತಂದಲ್ಲಿ ನನ್ನಿಂದ ಏನಾಗ್ತದೆ ಕೇಂದ್ರ ರಬ್ಬರ್ ಬೋರ್ಡ್ನಿಂದ ಕೃಷಿಕರ ಪರವಾಗಿರ್ಬೋದು ಅಥವಾ ಕಾರ್ಮಿಕರ ಪರವಾಗಿರ್ಬೋದು ಅದನ್ನಲ್ಲಿ ನಾನು ಸಭೆಗಳಲ್ಲಿ ಮಂಡಿಸಿ ನಮಗೆ ಪೂರಕವಾಗುವ ರೀತಿಯಲ್ಲಿ ಮಾಡ್ಲಿಕ್ಕೆ ಪ್ರಯತ್ನ ಖಂಡಿತ ಮಾಡ್ತೇನೆ ಅಂತ ಹೇಳುವಂತ ಒಂದು ಭರವಸೆಯನ್ನು ನಿಮಗೆ ನಾನು ಕೊಡ್ತೇನೆ. ಯಾಕೆಂದ್ರೆ ನಾನು ಸಹ ಒಂದು ಸಂಘಟನೆಯ ಮುಖಾಂತರ ಇವತ್ತು ರಬ್ಬರ್ ಬೋರ್ಡ್ನ ಒಂದು ಸದಸ್ಯನಾಗಿದ್ದೇನೆ ಅಂತ ಹೇಳುವುದನ್ನು ಈ ಒಂದು ಸಭೆಯಲ್ಲಿ ಗಮನಕ್ಕೆ ತರುತ್ತಾ ಖಂಡಿತ ಮುಂದಿನ ದಿವಸದಲ್ಲಿ ನಿಮ್ಮೆಲ್ಲ ಒಳ್ಳೆಯ ಕೆಲಸಕ್ಕೆ ಸಹಕಾರವನ್ನು ಸಹ ನಾನು ನೀಡ್ತೇನೆ ಅಂತ ಹೇಳುವಂತ ಮಾತನಾಡ್ತಾ ಈ ಒಂದು ಸಭೆಯಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟ ಸಂಘಟಕರಿಗೆ ಚಿರಋಣಿಯನ್ನು ಹೇಳ್ತಾ ನನ್ನ ಎರಡು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಭಾರತ್ ಮಾತಾ. ಲೋಲಕ್ಷಿ ಇವರಿಗೆ ರೋಶ್ನಿ ಮೇಡಮ್ ಅವರು ನೀಡಬೇಕು ಕೇಳ್ಕೊಳ್ತಿದ್ದೇನೆ. ನಾಗರಾಜ್ ಪಿ ಮಾಚಾರ್ ಪ್ರಧಾನ ಕಾರ್ಯದರ್ಶಿಗಳು. ನಾಗೇಂದ್ರನ್ ಪಿ ಕಾರ್ಯದರ್ಶಿಗಳು. ಮೋಹನ್ ಕುಮಾರ್ ಕಾರ್ಯದರ್ಶಿಗಳು. ಸಂಘದ ಕಾರ್ಯಕರ್ತರೇ, ಸಂಘದ ಅಧಿಕಾರಿಗಳೇ, ವೇದಿಕೆ ಮೇಲೆ ಉಪಸ್ಥಿತರಿದ್ದ ಎಲ್ಲ ಗಣ್ಯರೇ, ಕಾರ್ಮಿಕ ಬಂಧುಗಳೇ, ಎಲ್ರಿಗೂ ನಮಸ್ಕಾರ. ಈ ಸರ್ಕಾರವು ಬ್ಯಾಂಕಿನ ಮೂಲಕ ಕೊಡುವಂತ ಕೆಲವೊಂದು ಸ್ಕೀಮ್ಗಳ ಬಗ್ಗೆ ನಾನು ಮಾತಾಡ್ಬೇಕಂತ ಇವತ್ತು ಬಂದಿದ್ದೆ. ನಮ್ಮ ನಾಯಕ್ ಮೇಡಮ್ ತುಂಬಾ ಚಂದಾಗಿ ಅದನ್ನು ವಿವರಿಸಿದ್ದಾರೆ. ನನಗೆ ಹೇಳಲಿಕ್ಕೆ ಹೆಚ್ಚೇನು ಉಳಿಲಿಲ್ಲ. ಆದ್ರೆ ನಮ್ಮ ದೇಶದಲ್ಲಿ ಎರಡು ಟೈಪ್ ಕಾರ್ಮಿಕರು. ಒಂದು ಆರ್ಗನೈಸ್ಡ್ ಸೆಕ್ಟರ್, ಈಗ ನಮ್ಮಂತವರು ಬ್ಯಾಂಕ್ನಲ್ಲಿ ಕೆಲಸ ಮಾಡುವವರು, ಸರ್ಕಾರಿ ನೌಕರಸ್ಥರು, IT ಕಂಪನಿಗಳೆಲ್ಲ ದೊಡ್ಡ ದೊಡ್ಡ ಕೆಲಸದವರು, ಇವರೆಲ್ಲ ಕಾರ್ಮಿಕರೇ. ನಾವೆಲ್ಲ ಕಾರ್ಮಿಕರೇ. ನಮಗೆ ರಿಟೈರ್ ಆಗ್ಬೇಕಾದ್ರೆ ಅಥವಾ ಮಧ್ಯ ಹುಷಾರಿಲ್ಲದಿದ್ರೆ ಕೆಲವೊಂದು ಸ್ಕೀಮ್ಗಳು ಇರ್ತವೆ. ರಿಟೈರ್ ಆದ ಮೇಲೆ ಪಿಂಚಣಿ ಬರ್ತದೆ, PF ಬರ್ತದೆ. ಏನಾದ್ರೂ ಆಯ್ತಪ್ಪ, ಅನಾಹುತ ಆಯ್ತಂದ್ರೂ ಸಹ ನಮ್ಗೆ ಇನ್ಶೂರೆನ್ಸ್ ಇರ್ತದೆ. ಆದ್ರೆ ಅನ್ಆರ್ಗನೈಸ್ಡ್ ಸೆಕ್ಟರ್, ಇಲ್ಲಿ ಈ ಅನ್ಆರ್ಗನೈಸ್ಡ್ ಸೆಕ್ಟರ್ ಅಲ್ಲಿ ಕೆಲಸದ ಗ್ಯಾರಂಟಿ ಇಲ್ಲ,
ಪಿಂಚಣಿಯ ಗ್ಯಾರಂಟಿ ಇಲ್ಲ, ರಜೆಯ ಗ್ಯಾರಂಟಿ ಇಲ್ಲ, ಹುಷಾರಿಲ್ಲದಿದ್ರೆ ಅದರ ಖರ್ಚು ವೆಚ್ಚಗಳ ಹಾಗೆ ಇದರ ಗ್ಯಾರಂಟಿಗಳಿಲ್ಲ. ಇದೆಲ್ಲ ಅನ್ಆರ್ಗನೈಸ್ಡ್ ಸೆಕ್ಟರ್ಗಳು ನಮ್ಮ ದೇಶದಲ್ಲಿ ತುಂಬಾ ದೊಡ್ಡ ಸೆಕ್ಟರ್ ಇದೆ. ಇಂಥ ಕಾರ್ಮಿಕರಿಗೆ, ಇಂಥ ಜನರಿಗೆ ಈ ಸೌಲಭ್ಯಗಳು ಸಿಗಲಿ ಅನ್ನೋದಕ್ಕೆ ಕೇಂದ್ರ ಸರ್ಕಾರವು ಇಂಥ ಯೋಜನೆಗಳನ್ನು ಹಮ್ಮಿಕೊಂಡಿದ್ದಾವೆ. ಅಲ್ಲಿ ನಮ್ಮ ಕೌಂಟರ್ ನಮ್ಮ ಸಿಬ್ಬಂದಿ ಕುತ್ಕೊಂಡಿದ್ದಾರೆ, ಅದನ್ನೆಲ್ಲ ನೋಂದಣಿಕೆ ಮಾಡ್ಕೊಳ್ತಾ ಇದ್ದಾರೆ. ನಮ್ಮ ಬ್ಯಾಂಕಿನಂತಲ್ಲ, ಎಲ್ಲಾ ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿಯೂ ಸಹ ಈ ಸೌಲಭ್ಯ ಲಭ್ಯವಿದೆ. ಜೀವ ವಿಮೆ 436 ರೂಪಾಯಿ ವರ್ಷಕ್ಕೆ, ದೊಡ್ಡ ಮೊತ್ತವೇ ಅಲ್ಲ ಅದು. 2 ಲಕ್ಷ ರೂಪಾಯಿ ಜೀವ ವಿಮೆ, ಅಪಘಾತ ವಿಮೆ 20 ರೂಪಾಯಿ ವರ್ಷಕ್ಕೆ, ಅದು ದೊಡ್ಡ ಮೊತ್ತವಲ್ಲ. 2 ಲಕ್ಷ ರೂಪಾಯಿ ಅಪಘಾತ ವಿಮೆ. ಇನ್ನು ಅಟಲ್ ಪಿಂಚಣಿ ಯೋಜನೆ, ಇಂಥ ತುಂಬಾ ಒಳ್ಳೆ ಒಳ್ಳೆ ಯೋಜನೆಗಳನ್ನು ಕೇಂದ್ರ ಸರ್ಕಾರ ತಂದಿದೆ. ಇದರಿಂದ ತಾವು, ತಮ್ಮ ಮಕ್ಕಳು, ತಮ್ಮ ಕುಟುಂಬಸ್ಥರು ಎಲ್ಲರೂ ಈ ಲಾಭವನ್ನು ಪಡೆಯಬೇಕಂತ ನಾನು ಬ್ಯಾಂಕಿನ ಪರವಾಗಿ ಆಗ್ರಹಿಸ್ತಾ ಇದ್ದೇನೆ ತಮ್ಮಲ್ಲಿ. ಇನ್ನು ಹೊಸದಾಗಿ ಉದ್ಘಾಟನೆಗೊಂಡಂತಹ ಈ ಸಂಘದೊಂದಿಗೆ ಭಾರತೀಯ ಮಜ್ದೂರ್ ಸಂಘದ ಬಲ ಇದೆ, ಸಂಘದ ಬಲ ಇದೆ. ಮುಂದೆ ಬರುವ ದಿವಸಗಳಲ್ಲಿ ಈ ಸಂಘದ ಮೂಲಕ ತಮ್ಮ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಆಶಿಸ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದ. ಓಂ ಶ್ರೀ ಜನಾರ್ದನಾಯ ನಮಃ. ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮ ಈ ಬೆಳ್ತಂಗಡಿ ತಾಲೂಕಿನಲ್ಲಿ ನೂತನವಾಗಿ ಉದ್ಘಾಟನೆಗೊಂಡಂತಹ ಯೂನಿಯನ್ ಕಾರ್ಮಿಕ ಸಮಾವೇಶ ಹಾಗೂ BMS ಸಂಸ್ಥಾಪನಾ ದಿನಾಚರಣೆಯ ವೇದಿಕೆಯಲ್ಲಿ ಆಸೀನರಾಗಿರುವ ಸಭಾಧ್ಯಕ್ಷರೇ, ಉದ್ಘಾಟಕರೇ, ಹಾಗೆಯೇ ರಬ್ಬರ್ ಬೋರ್ಡ್ ಅಧಿಕಾರಿ ವರ್ಗದವರೇ, ಮಜ್ದೂರ್ ಸಂಘದ ಎಲ್ಲ ಪದಾಧಿಕಾರಿಗಳೇ, ಮಹನೀಯರೇ, ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರುವಂತಹ ಎಲ್ಲ ಕಾರ್ಮಿಕ ಬಂಧು ಮಿತ್ರರೇ, ಮಾತೆಯರೇ, ಮಹನೀಯರೇ, ಹಾಗೆಯೇ ದೃಶ್ಯ ಹಾಗೂ ಪತ್ರಿಕಾ ಮಾಧ್ಯಮ ಮಿತ್ರರೇ, ನಿಜವಾಗಿ ಅತ್ಯಂತ ಸಂತೋಷ ಆಗ್ತದೆ. ಒಂದು ಅಸಂಘಟಿತ ಕಾರ್ಮಿಕ ವಲಯದಲ್ಲಿ ಇದೊಂದು ಹೊಸ ಬೆಳಕು ಅಂತ ನಾವು ಹೇಳಬಹುದು, ಹೊಸ ಚೈತನ್ಯ ಮೂಡಿಸುವ ಪ್ರಯತ್ನ ಅಂತ ಹೇಳಬಹುದು. ನಿಜವಾಗಿಯೂ ಮಜ್ದೂರ್ ಸಂಘದ ಏನು ಜವಾಬ್ದಾರಿ ಹೊತ್ತಂತಹ ಮಹನೀಯರು, ಅದರಲ್ಲಿಯೂ ಜಯರಾಜ್ ಸಾಲಿಯಾನ್ರವರು ಅದ್ಭುತ ಕೆಲಸವನ್ನು ಅವರ ಸಹೋದ್ಯೋಗಿಗಳೊಂದಿಗೆ, ಅಧ್ಯಕ್ಷರು ಇರ್ಬೋದು, ಇನ್ನಿತರ ಪದಾಧಿಕಾರಿಗಳಿರ್ಬೋದು, ಹಿಡ್ಕೊಂಡು ಮಾಡಿದಂತಹ ಜವಾಬ್ದಾರಿ ನಿಜವಾಗಿಯೂ ಪ್ರತಿಯೊಬ್ಬನು ಮೆಚ್ಚಲೇಬೇಕಾದಂತಹ ವಿಷಯ ಇದು. ಅದರೊಂದಿಗೆ ಒಂದು ಕಿವಿ ಮಾತು ಹೇಳ್ತೇನೆ. ಇವತ್ತು ಸುಮಾರು 25 ಜನರ ಕೊರಳಿಗೆ ಒಂದು ಒಳ್ಳೆಯ ತೂಕದ ಪಟ್ಟಿಯನ್ನು ಹಾಕಿದ್ದಾರೆ, ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಆ ಜವಾಬ್ದಾರಿಗೆ ನೀವು ಎಷ್ಟು ಫಲ ಕೊಡ್ತೀರೋ ಅಷ್ಟು ನಿಮಗೆ ಮಹತ್ವ ಬರ್ತದೆ. ಯಾವುದೇ ಪದವನ್ನು ಹೊಂದುವುದು ಸುಲಭ, ಅದನ್ನು ನಿಭಾಯಿಸಿಕೊಂಡು ಹೋಗುವುದು ಅತ್ಯಂತ ಕಷ್ಟ. ಕೊಟ್ಟದ್ದನ್ನು ಉಳಿಸಿಕೊಳ್ಳುವುದು ಕಷ್ಟ. ನಿಮ್ಮ ಕೈಯಲ್ಲಿ ಬೆಣ್ಣೆ ಕೊಟ್ಟರೂ ಕೂಡ ಸ್ವಲ್ಪ ಹೊತ್ತಿನಲ್ಲಿ ಅದು ಕರಗಿ ಕೆಳಗೆ ಇಳಿಲಿಕ್ಕೆ ಶುರುವಾಗ್ತದೆ. ನಿಮ್ಮ ಹುದ್ದೆಯೂ ಅಷ್ಟೇ ತಿಳ್ಕೊಳ್ಳಿ. 25 ಜನರಿಗೆ ಕೊಟ್ಟ ಹುದ್ದೆಯಲ್ಲಿ ಯಾರು ಮೇಲೆ ಇರ್ತಾನೋ ಅವ ನಿಜವಾಗಿ ಆ ಹುದ್ದೆಗೆ ಫಲವನ್ನು ಕೊಟ್ಟಿದ್ದಾನೆ, ಅದಕ್ಕೆ ದುಡಿದಿದ್ದಾನೆ ಅಂತ ಹೇಳುವುದನ್ನು ನಮ್ಮ ಜಯರಾಜ್ ಸಾಲಿಯಾನ್ರು ಒಂದೊಂದೇ ಮೆಟ್ಟಿಲು ಹತ್ತಿ ಇವತ್ತು ಈ ಸ್ಥಾನಕ್ಕೆ ಬಂದಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ಅವನನ್ನು ಚಿಕ್ಕ ಹುಡುಗ ಇರುವಾಗ, ನಾನು ಏಕವಚನದಲ್ಲಿ ಹೇಳಬಾರದು ವೇದಿಕೆಯಲ್ಲಿ, ಆದ್ರೆ ಅಷ್ಟು ಸಣ್ಣದ್ರಿಂದ ಅವನನ್ನು ಕಂಡ ಕಾರಣ ನಾನು ಹೇಳ್ತೇನೆ, ಕ್ಷಮಿಸಿ ಜಯರಾಜರೇ. ಯಾಕೆ ಅಂತ ಹೇಳಿದ್ರೆ ನಮ್ಮ ಸಂಬಂಧ ಅಷ್ಟು ಹೆಚ್ಚು ಸಾಮೀಪ್ಯ ಇರುವ ಕಾರಣ ಬರ್ತದೆ, ಇಲ್ಲದಿದ್ರೆ ಬರುವುದಿಲ್ಲ. ಹಾಗೆಯೇ ಇನ್ನೊಬ್ರು ವೇದಿಕೆಯಲ್ಲಿ ನಗುಮುಖದ ಯುವಕ ಕೂತಿದ್ದಾರೆ. ಅವರು ಇವತ್ತು ರಬ್ಬರ್ ಬೋರ್ಡಿನ ನಿರ್ದೇಶಕರಾಗಿ ನಿಮ್ಮ ಎದುರು ಕೂತಿದ್ದಾರೆ. ಕೂತ್ಕೊಳ್ಳುವ ಹಿಂದಿನ ಶ್ರಮ ಎಷ್ಟುಂಟು ಅಂತ ಹೇಳೋದು ನನಗೆ ಗೊತ್ತುಂಟು. ಅವರು ತಾಲೂಕು ಬೋರ್ಡ್ ಅಧ್ಯಕ್ಷರಾಗಿದ್ರು, ಬೇರೆ ಬೇರೆ ಜವಾಬ್ದಾರಿಯನ್ನು ಗುತ್ತಿಗಾರರು ರಬ್ಬರ್ ಸೊಸೈಟಿಯಲ್ಲಿ ರಬ್ಬರ್ನ ಬಗ್ಗೆ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. ಎಲ್ಲ ಒಂದೊಂದೇ ಮೆಟ್ಟಿಲು ಏರಿ ಇವತ್ತು ಉನ್ನತ ಸ್ಥಾನಕ್ಕೆ ಏರಿದ್ದಾರೆ. ನೀವೇನು ಬೇಡಿಕೆ ಕೊಟ್ಟಿದ್ದೀರಿ, ಖಂಡಿತವಾಗಿಯೂ ನಮ್ಮ ಮುಳಿಯ ಕೇಶವಣ್ಣ ಅದನ್ನು ಬಿಟ್ಟು ಹಾಕೋದಿಲ್ಲ, ಮಾಡ್ತಾರೆ ಅಂತ ಹೇಳುವ ನಂಬಿಕೆ ನನ್ನಲ್ಲಿದೆ. ನಾನು ಇನ್ನೊಂದು ಕಿವಿ ಮಾತು ಹೇಳ್ತೇನೆ. ಇಲ್ಲೆಲ್ಲ ಟ್ಯಾಪಿಂಗ್ ಮಿತ್ರರಿದ್ದೀರಿ. ನಾನು ಒಂದು ಸಣ್ಣ ತೋಟದ ಮಾಲೀಕ ಮತ್ತೆ ಕಾರ್ಮಿಕ. ಹೇಗೆ ಅಂತ ಹೇಳಿದ್ರೆ ಒಂದು ನಾಣ್ಯದ 2 ಮುಖಗಳಿದ್ದಂತೆ.
ಒಂದು ಚಕ್ರ ಬಂಡಿ ಇದ್ರೆ ಆ ಬಂಡಿಯ 2 ಬಂಡಿ ಇದ್ದಂತೆ, ಒಂದು ಸೈಡ್ ಮಾಲೀಕ, ಒಂದು ಸೈಡು ಕಾರ್ಮಿಕ. ಯಾರೊಬ್ಬ ಕುಂಠಿತ ಆದ್ರೂ ಕೂಡ ಗಾಡಿ ನೇರ ದಾರಿಯಲ್ಲಿ ಹೋಗುದಿಲ್ಲ, ಹೀಗೆ ತಿರುಗುತ್ತದೆ. ₹1 ನಾಣ್ಯಕ್ಕೆ ರಾಷ್ಟ್ರ ಮುದ್ರೆಯೂ ಬೇಕು, ₹1 ಅಂತ ಬೇಕು. ಎರಡೂ ಇದ್ರೆ ಮಾತ್ರ ನಾಣ್ಯ ಅಂತ ಹೇಳ್ತಾರೆ, ಇಲ್ಲದ್ರೆ ನಾಣ್ಯ ಅಂತ ಹೇಳುವುದಿಲ್ಲ. ಹಾಗೆ ಕಾರ್ಮಿಕ ದೇವರಿಗೂ ತೊಂದರೆ ಆಗದಾಗೆ, ಅಂದ್ರೆ ಆ ಮರಕ್ಕೂ ತೊಂದರೆ ಆಗದಾಗೆ, ಮಾಲೀಕನಿಗೂ ತೊಂದರೆ ಆಗದಾಗೆ ಕೆಲಸ ಮಾಡಿದ ಅಂತಾದ್ರೆ ಆ ಮಾಲೀಕ ಮನುಷ್ಯ ಹೌದು ಅಂತಾದ್ರೆ ಅವನನ್ನು ಕಾರ್ಮಿಕನಾಗಿ ನೋಡ್ತಾನೆ. ಕೆಲವರು ಮನುಷ್ಯರಲ್ಲದ ಮಾಲೀಕರು ಇರ್ತಾರೆ, ನಾನು ಇಲ್ಲ ಅಂತ ಹೇಳುದಿಲ್ಲ. ಎಲ್ಲವೂ ನನಗೆ ಬೇಕು ಅಂತ ಬೇಕು, ನಮಗೆಲ್ಲರಿಗೂ ಬೇಕು, ನನಗೇ ಬೇಕು ಅಂತ ಇರಬಾರ್ದು. ಕೆಲವು ಮಾಲೀಕರಿಗೂ ಹಾಗೆ ಇರ್ತದೆ, ಕೆಲವರು ಕಾರ್ಮಿಕರಿಗೂ ಹಾಗೆ ಇರ್ತದೆ. ಯಾಕೆಂತ ಹೇಳಿದ್ರೆ ಮಾಲೀಕರು ಲೆಕ್ಕ ಹಾಕ್ತಾ ಇರ್ತಾರೆ, ತಿರುಕನ ಕನಸು ಅಂತ ಹೇಳಿ, 1 ಮರಕ್ಕೆ ಇಷ್ಟ ಆದ್ರೆ 1000 ಮರಕ್ಕೆ ಇಷ್ಟು ಅಂತ. ಕಾರ್ಮಿಕ ಮಾಡ್ಲಿಲ್ಲ ಅಂತಂದ್ರೆ ಮರದ ದಿವಸ ಅವನಿಗೆ ಬೈಯುವುದೇ. ಪ್ರೀತಿಯಿಂದ ಗೆಲ್ಲಿ, ಮಾಲೀಕನನ್ನಾದ್ರೂ ಕಾರ್ಮಿಕನನ್ನಾದ್ರೂ ಅಂತ ನಾನು ಇಬ್ಬರಿಗೂ ಒಂದೇ ರೀತಿಯಲ್ಲಿ ಮಾತು ಕೊಡ್ತೇನೆ. ಪ್ರೀತಿಯಿಂದ ಗೆಲ್ಲಿ, ಅವರ ಕಷ್ಟಕ್ಕೆ ಸಹಾಯ ಆಗಿ. ಆವಾಗ ಕಾರ್ಮಿಕನಾಗಿರುವುದಿಲ್ಲ, ಸಹೋದರನಾಗ್ತಾನೆ. ಕಾರ್ಮಿಕನನ್ನು ಸಹೋದರನಾಗಿ ಯಾವಾಗ ನೀವು ನೋಡ್ತೀರೋ, ಕಾರ್ಮಿಕ ಮಾಲೀಕನನ್ನು ದೇವರನ್ನು ನೋಡ್ತಾನೆ, ದೇವರ ಹಾಗೆ ನೋಡ್ತಾನೆ. ಇದು ನನ್ನ ಅನುಭವ, ಬೇಕಿದ್ರೆ ನೀವು ಜಯರಾಜರಲ್ಲಿ ಕೇಳಿ. ನನ್ನ ಮನೆಯಲ್ಲಿರುವ ಕಾರ್ಮಿಕರು 12 ಜನ ಕಾರ್ಮಿಕರಿದ್ದಾರೆ. 12 ಜನರು ನಾನು ಈ ಊರಿಗೆ ಬಂದು ಪುತ್ತೂರಿಂದ 30 ವರ್ಷ ಆಯ್ತು. 30 ವರ್ಷದವರಿದ್ದಾರೆ, 25 ವರ್ಷದವರಿದ್ದಾರೆ, 10 ವರ್ಷದವರಿದ್ದಾರೆ. ಒಮ್ಮೆ ಸೇರಿದವರು ಅಷ್ಟು ಸುಲಭದಲ್ಲಿ ಬಿಟ್ಟು ಹೋಗುದಿಲ್ಲ. ಯಾಕೆ ಅಂತ ಹೇಳಿದ್ರೆ ನಾವು ಅವರನ್ನು ಸಹೋದರರಾಗಿ ಕಾಣಬೇಕು. ಕಾರ್ಮಿಕ ಅಂತ ಯಾವಾಗ ನಾನು ಎನಿಸಿದ್ನ, ಆವತ್ತು ಕಾರ್ಮಿಕ ನಿಜವಾದ ಕಾರ್ಮಿಕನಾಗಿರುವುದಿಲ್ಲ, ಅವ ಡಮ್ಮಿ ಆಗ್ತಾನೆ. ಅವನನ್ನು ಸರಿ ನೋಡ್ಲಿಲ್ಲ ಅಂತಾದ್ರೆ ಅವನಿಗೆ ಯಾಕೆ ಬೇಕು? ನಾನಿವತ್ತು ಈ ಇದರಲ್ಲಿ ಕರೆ ಕೊಡ್ತಾ ಇದ್ದೇನೆ, ನೀವು ಚೆನ್ನಾಗಿ ಕೆಲಸ ಮಾಡಿ. ಆವಾಗ ಮಾಲೀಕನಿಂದ ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ನಿಮ್ಮ ಈ ಸಂಘಟನೆ ಯೂನಿಯನ್ನ ಮೂಲಕ ಕೇಳುವ ಹಕ್ಕು ನಿಮ್ಮದಾಗ್ತದೆ. ನಿಮ್ಮ ಹಕ್ಕನ್ನು ನೀವು ಉಳಿಸ್ಕೊಳ್ಳಿ. ಆವಾಗ ಈ ಏನು ಯೂನಿಯನ್ ಉದ್ಘಾಟನೆ ಮಾಡಿ ಇವತ್ತು ಸಂಘಟನೆಯನ್ನು ಕಟ್ಟಿದ್ದಾರೆ, ಅದಕ್ಕೊಂದು ಒಳ್ಳೆಯ ಕೆಲಸ ನೀವು ಮಾಡಿದಾಗ ಆಗ್ತದೆ. ಕೆಲವರಿದ್ದಾರೆ ರಬ್ಬರ್ ಟ್ಯಾಪಿಂಗ್ ಅಂತೇಳಿ, ಸೂರ್ಯೋದಯಕ್ಕೆ ಮುನ್ನ ಟ್ಯಾಪಿಂಗ್ ಮುಗಿದ್ರೆ ಏನಾದ್ರೂ ಒಂದು ಸ್ವಲ್ಪ 4 ಕಾಸು ಬರ್ತದೆ. 8 ಗಂಟೆಗೆ ಹೋಗಿ ಟ್ಯಾಪಿಂಗ್ ಮಾಡಿದ್ರೆ ಎಷ್ಟು ಹಾಲು ಬರ್ಬಹುದು? ಇಲ್ಲಿದ್ದಾರೆ ನಮ್ಮ ತಾಲೂಕಿನಲ್ಲಿ. ನಾನು ರಬ್ಬರ್ ಸೊಸೈಟಿಯ ಒಬ್ಬ ನಿರ್ದೇಶಕನಾಗಿ, ಉಪಾಧ್ಯಕ್ಷನಾಗಿ ತಾಲೂಕಿನ ಗ್ರಾಮ ವಿಸಿಟ್ ಮಾಡಿದ್ದೇನೆ. 8 ಗಂಟೆಗೆ ಕತ್ತಿ ಹಿಡ್ಕೊಂಡು ಹೋಗುವವರನ್ನು ನೋಡಿದ್ದೇನೆ, 4:15 ಹೋಗುವ ಜನರನ್ನು ನೋಡಿದ್ದೇನೆ. ಇನ್ನು ಅದರಿಂದ ದುರಂತದವರಿದ್ದಾರೆ, ಸಂಜೆ 7 ಗಂಟೆಗೆ ಮಾಡುವುದನ್ನು ನೋಡಿದ್ದೇನೆ. ನನಗೆ ಗೊತ್ತಿಲ್ಲಪ್ಪ ಅದೆಂತ ಹೊಸತ್ತು ನಮ್ಮದಂತ. ಏನೇ ಇರಲಿ, ಮರವನ್ನು ಹಾಳು ಮಾಡಬೇಡಿ. ಯಾಕೆ ಅಂತ ಹೇಳಿದ್ರೆ ನಿಮ್ಮಂತಹ ಕಾರ್ಮಿಕ ಇನ್ನೊಬ್ಬ ಬರುವಾಗ ಆ ಮರ ಚೆನ್ನಾಗಿರ್ಬೇಕಲ್ಲಿ. ಆ ಮರದ ಆಯಸ್ಸು ಎಷ್ಟು, ಅಷ್ಟು ವರ್ಷ ಅದು ಬಾಳಿಕೆ ಬರುವಾಗ ಆಗ್ಬೇಕು. ನಾನು ಹೇಳುದಷ್ಟೇ. ಇವತ್ತು ಇಲ್ಲಿ ನಿಮಗೆ ಯೋಜನೆಗಳ ಬಗ್ಗೆ ಹೇಳಲಿಕ್ಕೆ ಬಂದಿರಬಹುದು. ನಾನಿಲ್ಲಿ ಒಬ್ಬ ಸಾಮಾನ್ಯ ರೈತನಾಗಿ, ಮಾಲೀಕನಾಗಿ, ನಿಮ್ಮ ಸಹೋದರನಾಗಿ ಎದುರು ನಿಂತು ಹೇಳ್ತಾ ಇರೋದು. ಯಾಕೆಂತ ಹೇಳಿದ್ರೆ ನಾನು ನಿನಗಿದ್ದರೆ ನೀನ್ ನನಗೆ ಅಂತ ಹೇಳುವಂತ ನಾಣ್ಣುಡಿಯಂತೆ ನೀವು ನಮ್ಮೊಂದಿಗಿದ್ರೆ ನಾವು ನಿಮ್ಮೊಂದಿಗೆ. ನಾನು ಮಾಲೀಕರಲ್ಲಿ ಹೇಳ್ತೇನೆ, ಒಳ್ಳೆ ಧಾರಣೆ ಬಂದಾಗ ಸಂಬಳವನ್ನು ಅಂತ ಜಾಸ್ತಿ ಮಾಡಬೇಡಿ. ಸಂಬಳ ಒಂದು ನಿಮಿತ್ತ ಮಾತ್ರ, ಅವರಿಗೂ ಒಂದು ಪಾಲು ಕೊಡಿ. ಆದ್ರೆ ಸಂಬಳ ಹೆಚ್ಚಾದ್ರೆ ಏನಾಗ್ತದೆ ಅಂತ ಹೇಳಿದ್ರೆ, ಈಗ ಇವತ್ತು ರಬ್ಬರಿಗೆ ₹209.50 ಉಂಟು. ಕೂಲಿಯನ್ನು ಜಾಸ್ತಿ ಮಾಡಬಹುದು, ಅದು ವಿಷಯ ಅಲ್ಲ. ನಾಳ್ದು ಕಮ್ಮಿ ಆದ್ರೆ 175ಕ್ಕೆ ಇದು ಬಂದೇ ಬರ್ತದೆ. ಇದೆಲ್ಲ ಆಟ. ಇಂಟರ್ನ್ಯಾಷನಲ್ ಮಾರ್ಕೆಟ್ ಇಲ್ಲಿ ಹೇಳಲಿಲ್ಲ, ಇಲ್ಲಿ ಮಾತ್ರ ಇದ್ದದ್ದು. ಬಿದ್ದೆ ಬೀಳ್ತದೆ, ನಾವು ಅದಕ್ಕೆ ರೆಡಿ ಆಗಿರುವ. ಸಂಬಳ ಜಾಸ್ತಿ ಮಾಡಿದ್ರೆ ಇಳಿಯುವಾಗ ಕೋಲ್ಗೇಟ್ ಟೂತ್ ಪೇಸ್ಟ್ಗೆ 100 ಗ್ರಾಮ್ ಜಾಸ್ತಿ ₹10 ಹೆಚ್ಚ, ಮತ್ತಿನ ಲಾಟಲ್ಲಿ 100 ಗ್ರಾಮ್ ಕಮ್ಮಿ, ರೇಟ್ ಸೇಮ್. ಹಾಗೆ ಆಗ್ತದೆ ಎಲ್ಲ ಧಾರಣೆಗಳು. ನಾನು ಸಂಬಳ ಅಂತ ಹೇಳ್ತಾ ಇಲ್ಲ. ಆಸಿಡ್ ರೇಟ್ ಇರ್ಬೋದು, ಪ್ಲಾಸ್ಟಿಕ್ ಇರ್ಬೋದು, ರಸಗೊಬ್ಬರ ಇರ್ಬೋದು, ಎಲ್ಲವೂ ಮಾಲೀಕ ಸೋತ್ರು ಕೂಡ ನಾವು ಸೋತ ಹಾಗೆ. ಈ ನೆನಪಿನಲ್ಲಿ ನಾನು ಹೇಳ್ತಾ ಇರೋದೇನಂತ ಹೇಳಿದ್ರೆ, ಯೂನಿಯನ್ ಮೂಲಕ ಒಳ್ಳೆ ಧಾರಣೆ ಬಂದಾಗ ಕಂಪನಿಯಲ್ಲಿ ಏನು ಹೆಚ್ಚುವರಿ ಕೊಡ್ತಾರೆ ಬೋನಸ್, ಅದನ್ನು ಕೇಳುವ ಹಕ್ಕು ನಿಮ್ಮಲ್ಲಿ ಉಳಿಸಿಕೊಳ್ಳಿ ಅಂತ. ಯಾಕೆ ಅಂತ ಹೇಳಿದ್ರೆ ಸಂತೋಷದಿಂದ ಕೊಡಬೇಕು ಒಬ್ಬ ಮಾಲೀಕ ಆದವ. ಯಾಕೆ ಅಂತ ಹೇಳಿದ್ರೆ ಕಾರ್ಮಿಕನಾದವ ಕಾರ್ಮಿಕನಾಗಿಯೇ ಖಂಡಿತ ಉಳಿಬಾರ್ದು. ಸದ್ಬುದ್ಧಿಯಿಂದ ಇರುವಂತಹ ಕಾರ್ಮಿಕರು ಯಾರು ಕೂಡ ಕಾರ್ಮಿಕರಾಗಿ ಉಳಿಯುವುದಿಲ್ಲ. ಅವ್ರ ಮೇಲೆ ಬಂದೇ ಬರ್ತಾರೆ. 10 ಸೆನ್ಸ್ 50 ಸೆನ್ಸ್ ಜಾಗ ತೆಗೆದಾದ್ರೂ ಮೇಲೆ ಬರ್ತಾರೆ.
ಯಾರೆಲ್ಲಾದ್ರೂ 4 ರೂಪಾಯಿ ಉಳಿತದೆ ಅಂತಾದ್ರೆ ಕಾರ್ಮಿಕರಲ್ಲಿ ನಾನು ಹೇಳ್ತೇನೆ, ನಾವು ಮಾಡುವ ಅನಗತ್ಯ ಖರ್ಚುಗಳು, ನಾನು ಅದರ ಹೆಸರು ಹೇಳಲಿಕ್ಕೆ ಹೋಗುದಿಲ್ಲ. ನನಗೆ ಉಳಿತಾಯ ಆಗುವುದು ಅದನ್ನು ನಾನು ನಿಮ್ಮ ಮುಂದೆ ಎದೆ ತಟ್ಟಿ ಹೇಳ್ತೇನೆ. ನಾನು ನೀವೇ ಲೆಕ್ಕ ಇಟ್ಟುಕೊಳ್ಳಿ, ನೀವು ದಿನಕ್ಕೆ ಅವಶ್ಯ ಇಲ್ಲದ ಖರ್ಚು ಎಷ್ಟು ಮಾಡ್ತೀರಿ ಅಂತ. ಅದು ಎಷ್ಟು ವರ್ಷಕ್ಕೆ ಆಗ್ತದೆ, ಎಷ್ಟು 10 ವರ್ಷಕ್ಕೆ ಆಗ್ತದೆ, ಅಗಾಧ ಮೊತ್ತ ಆಗ್ತದೆ. ಇದನ್ನು ಯಾರು ಹೇಳುವುದಿಲ್ಲ. ದುರ್ವ್ಯಸನ ಮಾಡಬೇಡಿ, ಹೆಸರು ಹೇಳುವುದಿಲ್ಲ, ಅದನ್ನು ಹೇಳಲಿಕ್ಕೆ ನನಗೆ ಯೋಗ್ಯತೆಗೆ ಇಲ್ಲ. ಯಾಕೆಂತೇಳಿ ನಾನು ಅದನ್ನು ಮುಟ್ಟುವುದಿಲ್ಲ, ಅದಕ್ಕೋಸ್ಕರ ಹೇಳುವುದಿಲ್ಲ. ಹೇಳಬೇಕಿದ್ರೆ ಅವನಿಗೆ ಅದರ ಅನುಭವ ಬೇಕು, ಅನುಭವ ಇಲ್ಲದವ ಹೇಳಬಾರದು. ನನಗೆ ದುರ್ವ್ಯಸನದ ಮದ್ಯ ಮತ್ತೆ ಇದರದ್ದು ಸಿಗರೇಟು ವೀಳ್ಯದೆಲ್ಲ ಹಾಕುವ ಚಟವೂ ಇಲ್ಲ, ಗೊತ್ತೂ ಇಲ್ಲ. ಆದ ಕಾರಣ ನನಗೆ ಅದು ಏನಾಗ್ತದೆ ಅಂತ ಗೊತ್ತಿಲ್ಲ. ನಾನು ಹೇಗೆ ಹೇಳೋದು ನಿಮ್ಮ ಮುಂದೆ? ನಾನು ಅದರಲ್ಲಿ 0 ಮಾರ್ಕಿನವು, ನೀವು ಕೂಡ ಅದರಲ್ಲಿ 0 ಮಾರ್ಕಿನವರು ಆಗಿ ಆವಾಗ 0 ಹಿಂದೆ 1, 2, 3, 4, 8, 10 ಸೇರಿ ರೂಪಾಯಿ ಆಗ್ತದೆ. ಇದು ಸತ್ಯ. ಮದ್ಯವ್ಯಸನ ಧೂಮಪಾನದಲ್ಲಿ ನೀವು 0 ಮಾರ್ಕಿನವರು ಆದ್ರೆ ನಿಮಗೆ ರೂಪಾಯಿಯ ಬೆಲೆ ಹಿಂದಿಂದ ಸೇರ್ತಾ ಹೋಗ್ತದೆ ಅಂತ ಹೇಳ್ತಾ, ಈ ಏನು ಯೂನಿಯನ್ ನಲ್ಲಿ ಈ ಪದಾಧಿಕಾರಿಗಳನ್ನು ಹಿಡ್ಕೊಂಡು ಎಷ್ಟೆಲ್ಲ ಸೌಲಭ್ಯ ನಿಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಇರಬಹುದು, ಹೆರಿಗೆ ಭತ್ಯೆ ಇರಬಹುದು, ಮನೆ ಕಟ್ಲಿಕ್ಕೆ ಇರಬಹುದು, ಎಲ್ಲೆಲ್ಲ ಯೋಜನೆಗಳು ರಬ್ಬರ್ ಬೋರ್ಡಿನಿಂದ ಉಂಟು. ಅದನ್ನು ಪಡೀರಿ. ಆಮೇಲೆ ನಿಮ್ಮ ಮಾಲೀಕರಲ್ಲಿ, ನೀವು ಎಲ್ಲಿ ಟ್ಯಾಪಿಂಗ್ಗೆ ಹೋಗ್ತೀರಿ ಆ ಮಾಲೀಕರಲ್ಲಿ ಹೇಳಿ ಅವರು ಸ್ಥಳೀಯ RPS ನ ಮೆಂಬರ್ಗಳಾಗಲಿಕ್ಕೆ ನೀವು ಹೇಳಿ, ನಮಗೆ ಸೌಲಭ್ಯ ಸಿಗ್ತದೆ ಸ್ವಾಮಿ, ನೀವು ಮೆಂಬರ್ ಆಗಿ ಅಂತ ಹೇಳಿ. ಅಣ್ಣರೇ ಈರಾಲೆ ಎಂಕ್ಲೆ ಒಂಚೂರುದಾಲ 4 ತಿಕ್ಕೊಂಡು ಅಂತ ಕೇಳಿ. RPS ಗಳಿಂದ ಸಿಗ್ತದೆ. ಬಹುಶಃ ಇವರಿಗೆ ಕೇಶವ ಪ್ರಸಾದ್ರಿಗೆ ಗೊತ್ತಿರಬಹುದು. ಕೇಶವಣ್ಣ, RPS ನಲ್ಲಿ ಸೌಲಭ್ಯ ಸಿಗ್ತದಲ್ವ? ತುಂಬಾ ಸೌಲಭ್ಯ ಉಂಟು. ಈ ಬಗ್ಗೆ ಮಜ್ದೂರ್ ಸಂಘದ ಏನು ನಿಮ್ಮ ಆಡಳಿತ ಕಮಿಟಿಯವರು ತಿಳಿಸ್ತಾರೆ, ಅದನ್ನು ಮಾಡಿ ಅಂತ ಹೇಳ್ತಾ, ಈ ಸಂಘಟನೆಯು ಇವತ್ತೇನು ಉದ್ಘಾಟನೆಗೊಂಡಿದೆ ಇದರ ಭವಿಷ್ಯ ಉತ್ತಮವಾಗ್ಲಿ, ಎಲ್ಲ ಬಾಳಲ್ಲಿ ಬೆಳಕಾಗ್ಲಿ ಅಂತ ಆಶಿಸ್ತಾ, ಈ ಸಂದರ್ಭದಲ್ಲಿ ನನಗೆ 1-2 ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಂತಹ ಪ್ರತಿಯೊಬ್ಬರಿಗೂ ವಂದಿಸ್ತಾ ನನ್ನ ಮಾತುಗಳನ್ನು ಕೊನೆಗೊಳಿಸುತ್ತೇನೆ. ಜೈ ಹಿಂದ್. ಭಾಷಾಂತರವನ್ನು ಮನೋಜ್ ಕೆ ಇವರು ನೆರವೇರಿಸಬೇಕಾಗಿ ಕೇಳಿಕೊಳ್ಳುತ್ತೇವೆ. Respected dignitaries in the dais, all the BMS leaders, members of Beltangadi Taluk, ಎಲ್ಲರಿಗೂ ನಮಸ್ಕಾರ. ಕನ್ನಡ ಮಾತಾಡ ಬರುದಿಲ್ಲ, ಅಷ್ಟು ಚೆನ್ನಾಗಿ ಬರುದಿಲ್ಲ, മലയാളം മാതാടുക, ക്ഷമിಸಿ, സോറി ഫോർ ദാറ്റ്. ഇന്ന് നമ്മൾ ഈ പ്രോഗ്രാമില് ഇവിടെ സംബന്ധിച്ചത് BMSന്റെ സ്ഥാപക ഡേയും അതുപോലെ യൂണിയൻ ഇനോഗ്രേഷനുമാണ്. ഈ ഒരു പ്രോഗ്രാമിനോടനുബന്ധിച്ച് റബ്ബർ ബോർഡിൽ നിന്ന് കിട്ടുന്ന പേപ്പേഴ്സിന് കിട്ടുന്ന ആനുകൂല്യങ്ങളെ കുറിച്ച് പറയാൻ വേണ്ടി ആണ് ഞാൻ ഇന്ന് ഇവിടെ വന്നിരിക്കുന്നത്. റബ്ബർ ബോർഡിന്റെ ഒരു പ്രതിനിധിയായി ആണ് ഞാനിവിടെ ನಿಲ್ക്കുന്നത്. ನಾನು ಈ ದಿನ ಇಲ್ಲಿ ಬಂದಿರೋದೇನೆಂದರೆ, ರಬ್ಬರ್ ಬೋರ್ಡ್ನಿಂದ ರಬ್ಬರ್ ಕಾರ್ಮಿಕರಿಗೆ ಯಾವುದೆಲ್ಲ ಸೌಲಭ್ಯಗಳು ದೊರೆಯುತ್ತದೆ ಎಂಬ ವಿವರವನ್ನು ನೀಡಲು ನಾನು ಇಚ್ಛಿಸುತ್ತೇನೆ. നമ്മള് റബ്ബർ ടാപ്പേഴ്സ് എന്ന് പറയുമ്പോൾ 2 രീതിയിലുള്ള ടാപ്പേഴ്സ് ഉണ്ട്. ഒന്ന് സെൽഫ് ടാപ്പേഴ്സ്, അവരവരുടെ തോട്ടത്തിൽ തന്നെ വർക്ക് ചെയ്യുന്നവരാണ് സെൽഫ് ടാപ്പേഴ്സ്. മറ്റേത് നമ്മൾ വേറെ സ്ഥലത്ത് വേറെ ഓണേഴ്സിന്റെ തോട്ടങ്ങളിൽ ടാപ്പ് ചെയ്യുന്നവരാണ് ഡെയിലി വേജസിന് ടാപ്പ് ചെയ്യുന്ന ടാപ്പേഴ്സ്. 2 രീതിയിലുള്ള ടാപ്പേഴ്സിനും നമ്മൾ ഇപ്പോ ആനുകൂല്യങ്ങൾ റബ്ബർ ബോർഡിൽ നിന്ന് കൊടുക്കുന്നുണ്ട്. ರಬ್ಬರ್ ಟಾಪಿಂಗ್ ರಲ್ಲಿ 2 ವಿಧಗಳಿದೆ. ಒಂದು ಸೆಲ್ಫ್ ಟ್ಯಾಪರ್ ಅಂದರೆ ಸ್ವಂತ ಮನೆಯಲ್ಲೇ ಇರುವಂತಹ ಮರವನ್ನು ಟ್ಯಾಪ್ ಮಾಡೋದು. ಅದೇ ರೀತಿ ಇನ್ನೊಂದು ಕೂಲಿಗೆ ಟ್ಯಾಪ್ ಮಾಡೋದು. ಈ 2 ಕಾರ್ಮಿಕರಿಗೆ, ಈ ರಬ್ಬರ್ ಟಾಪ್ ಮಾಡುವವರಿಗೆ സർക്കാരിന്റെ സൗലഭ്യങ്ങളും ಇದೆ. റബ്ബർ ബോർഡിൽ നിന്ന് കിട്ടുന്ന ആനുകൂല്യങ്ങൾ എന്ന് പറഞ്ഞാൽ 4 ഹെഡിങ്സിൽ വരും. ഒരെണ്ണം ആദ്യത്തത് നമ്മുടെ കുട്ടികൾക്ക്, മക്കൾക്ക് എഡ്യൂക്കേഷണൽ സ്റ്റൈപ്പൻഡ് ആണ്. എഡ്യൂക്കേഷണൽ സ്റ്റൈപ്പൻഡ് സ്റ്റാർട്ട് ചെയ്യുന്നത് PUC മുതലാണ്. PUC ഫസ്റ്റ് ഇയർ തൊട്ടാണ് നമ്മുടെ എഡ്യൂക്കേഷൻ സ്റ്റൈപ്പൻഡ് ടാപ്പേഴ്സിന് കൊടുക്കുന്നത്. PUC മുതൽ ഡിഗ്രി, എല്ലാ പ്രൊഫഷണൽ കോഴ്സ്, PG, PhD വരേക്കും നമ്മൾ റബ്ബർ ബോർഡിൽ നിന്ന് ആനുകൂല്യം കൊടുക്കുന്നുണ്ട്. ಮೊದಲನೇದಾಗಿ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್, ಅದರಲ್ಲಿ ಪ್ರಾರಂಭವಾಗುವುದು ಪ್ರಥಮ PUC ಇಂದ. ಅದೇ ರೀತಿ ಪ್ರಥಮ PUC, ಡಿಗ್ರಿ ಮುಂತಾದ ತರಗತಿಗಳಿಗೆ ಸ್ಕಾಲರ್ಶಿಪ್ ನೀಡ್ತಾರೆ.
എഡ്യൂക്കേഷണൽ സ്റ്റൈപ്പൻഡ് നമ്മൾ PUC മുതൽ സ്റ്റാർട്ട് ചെയ്യുന്നത്, അതിന് കുറച്ച് കണ്ടീഷൻസ് ഉണ്ട്. ടാപ്പേഴ്സ് 1 ഏക്കറെങ്കിലും ടാപ്പ് ചെയ്തിരിക്കണം, 1 ഇയർ എക്സ്പീരിയൻസ് ഉണ്ടാവണം, പിന്നെ ടാപ്പർ അതുപോലെ GPC വർക്കേഴ്സ് ഇൻ RPS ഗ്രൂപ്പ് പ്രോസസിംഗ് സെന്റർ എന്ന് പറയുന്ന ഒരു RPSന്റെ കീഴിൽ വർക്ക് ചെയ്യുന്ന ഒരു പ്രോസസിംഗ് സെന്റർ ഉണ്ട്, അവിടുത്തെ വർക്കേഴ്സ്, അതുപോലെ റബ്ബർ ടാപ്പേഴ്സ് ഗ്രൂപ്പ്, ഇവർക്കെല്ലാം നമുക്ക് ഈ എഡ്യൂക്കേഷണൽ സ്റ്റൈപ്പൻഡ് അതുപോലെയുള്ള മറ്റ് ಆನುಕೂಲ್ಯങ്ങളിൽ നമുക്ക് ಅಪೇಕ್ಷ ಸಮರ್ಪಿಕಾവുന്നതാണ്. ರಬ್ಬರ್ ಟಾಪಿಂಗ್ ಕಾರ್ಮಿಕರು 1 ವರ್ಷ ಟಾಪಿಂಗ್ ಮಾಡಬೇಕು, ಅಥವಾ ಹಾಗೆ 1 ಎಕರೆ ಜಾಗವಾದರೂ ಕನಿಷ್ಠ ಟಾಪಿಂಗ್ ಮಾಡುತ್ತಿರಬೇಕು ಅಂತವರ ಮಕ್ಕಳಿಗೆ ಸಿಗುವಂತ ಸೌಲಭ್ಯ. ഫുൾ ടൈം കോഴ്സ് ആയിരിക്കണം, റെഗുലർ കോഴ്സ് ആയിരിക്കണം. ഇൻസ്റ്റിറ്റ്യൂഷനിൽ നിന്ന് പ്രിൻസിപ്പലിന്റെ സിഗ്നേച്ചർ സർട്ടിഫിക്കറ്റ് നമുക്ക് ആപ്ലിക്കേഷനിൽ ആവശ്യമാണ്. അതുപോലെ PUC പഠിക്കുന്ന കുട്ടികളാണെങ്കിൽ സെപ്റ്റംബർ മുതൽ ഫെബ്രുവരി വരെയാണ് ആപ്ലിക്കേഷൻ കൊടുക്കാനുള്ള ടൈം. ഡിഗ്രി മുതൽ പഠിക്കുന്ന കുട്ടികളാണെങ്കിൽ എക്സാം വരുമ്പോൾ ഹാൾ ടിക്കറ്റ് വരും, ഹാൾ ടിക്കറ്റ് വെച്ചിട്ടാണ് അപേക്ഷ സമർപ്പിക്കേണ്ടത്. PUC ಕಲಿಯುವ ಮಕ್ಕಳಿಗೆ ಸೆಪ್ಟೆಂಬರ್ ಇಂದ ಪ್ರಾರಂಭವಾಗ್ತದೆ. ಅದೇ ರೀತಿ ಡಿಗ್ರಿ ಕಲಿಯುವ ಮಕ್ಕಳಿಗೆ ಇದು ಹಾಲ್ ಟಿಕೆಟ್ ಬರುವಾಗ ನೀವು ಇದರ ಅಪ್ಲಿಕೇಶನ್ ನೀಡಬಹುದು. ഒരു ടാപ്പറിന്റെ 2 മക്കൾക്കേ നമ്മൾ ആനുകൂല്യം കൊടുക്കാൻ വേണ്ടി പറ്റുള്ളൂ. ഇപ്പൊ 2 മക്കളുടെ എഡ്യൂക്കേഷൻ നമ്മൾ PUC തൊട്ട് മോൾപോട്ട് എവിടെ വരെ പഠിക്കുന്നോ അതിന് നമ്മൾ ആനുകൂല്യങ്ങൾ കൊടുക്കാം. 1 ರಬ್ಬರ್ ಟಾಪರ್ನ 2 ಮಕ್ಕಳಿಗೆ ಮಾತ್ರ ಸೌಲಭ್ಯ ದೊರೆಯುವುದು. PUC ಇಂದ ಮೇಲ್ಪಟ್ಟು ಎಲ್ಲಾ ತರಗತಿಗಳಿಗೆ ಈ ಸೌಲಭ್ಯಗಳು ದೊರೆಯುತ್ತದೆ. അതില് എഡ്യൂക്കേഷൻ സ്റ്റൈപ്പൻഡില് നമ്മൾ ആപ്ലിക്കേഷൻ ഫോം, ആധാർ കാർഡ് കുട്ടിയുടേത്, അതുപോലെ ടാപ്പറിൻ്റെത്, അതുപോലെ ബാങ്ക് അക്കൗണ്ട് ടാപ്പറിൻ്റെത്, പ്ലസ് ഡിഗ്രി മുതൽ പഠിക്കുന്ന കുട്ടികൾക്കാണെങ്കിൽ ഹാൾ ടിക്കറ്റ്, അറ്റസ്റ്റഡ് ഹാൾ ടിക്കറ്റ്, ഇത്രയും അപേക്ഷയുടെ കൂടെ നമ്മൾ സമർപ്പിക്കണം. ಇದರಲ್ಲಿ ಬೇಕಾದ ದಾಖಲೆಗಳು ರಬ್ಬರ್ ಟಾಪರ್ನ ಆಧಾರ್ ಕಾರ್ಡು, ಅದೇ ರೀತಿ ಕಲಿಯುವ ಮಗುವಿನ ಆಧಾರ್ ಕಾರ್ಡು, ಅದೇ ರೀತಿ ಡಿಗ್ರಿ ಆದಿದ್ರೆ ಹಾಲ್ ಟಿಕೆಟ್ನ ನಂಬರ್. എഡ്യൂക്കേഷൻ സ്റ്റൈപ്പൻഡിനെ കുറിച്ച് അത്രയാണ് പറയാനുള്ളത്. മറ്റൊന്ന് മെഡിക്കൽ അറ്റൻഡൻസ്. നമ്മൾ ചികിത്സാ സഹായ പദ്ധതിയാണ്. അത് 2 രീതിയിലാണ് കൊടുക്കുന്നത്. ഒന്ന് മൈനർ ഡിസീസ്, മറ്റൊന്ന് മേജർ ഡിസീസ്. മൈനർ ഡിസീസ് എന്ന് പറഞ്ഞാൽ ചെറിയ ചെറിയ അസുഖങ്ങൾക്ക് നമ്മൾ ഒരു 3-4 ദിവസം അഡ്മിറ്റ് ആയി ഒരു റെസ്റ്റിംഗ് പീരീഡ് അടക്കം 5 ദിവസത്തെ റെസ്റ്റ് ഡോക്ടർ പറഞ്ഞിരിക്കുകയാണെങ്കിൽ നമ്മൾ അതിന് നമുക്ക് മെഡിക്കൽ അറ്റൻഡൻസ് ആപ്ലിക്കേഷൻ ഉണ്ട്. അത് അപേക്ഷിച്ചു കഴിഞ്ഞാൽ 1 വർഷം 5,000 വരെയാണ് നമ്മൾ അതിന് കൊടുക്കുന്നത്. ಈಗ ಎಜುಕೇಶನ್ ಮುಗಿಯಿತು, ಇನ್ನು ಮುಂದೆ ಆರೋಗ್ಯದ ಸಮಸ್ಯೆ ಇದ್ದಲ್ಲಿ 2 ವಿಧಗಳಿದೆ. ಒಂದು ಮೈನರಿಗೆ ಏನಾದರೂ ಯಾರಾಗ ಹುಷಾರಿಲ್ಲದಿದ್ದರೆ 1 ವರ್ಷದೊಳಗೆ ಈ ಬಿಲ್ ಅನ್ನು ಸಬ್ಮಿಟ್ ಮಾಡಿದರೆ 5,000ವರೆಗೆ ಹಣ ದೊರೆಯುತ್ತದೆ. ഇതിൽ ഡോക്ടേഴ്സിന്റെ സർട്ടിഫിക്കറ്റ് വേണം. നമ്മുടെ ആപ്ലിക്കേഷൻ ഫോമിൽ ഡോക്ടറിന്റെ സർട്ടിഫിക്കറ്റ് ഉണ്ട്. നമ്മൾ കാണിച്ച പ്രിസ്ക്രിപ്ഷൻ ലിസ്റ്റ്, ഒറിജിനൽ ബിൽസ്, പ്ലസ് ആധാർ കാർഡ്, ബാങ്ക് അക്കൗണ്ട്, ഇത്രയും നമ്മൾക്ക് വേണം. ഇതിനുള്ള നമ്മുടെ അപ്ലൈ ചെയ്യാനുള്ള കണ്ടീഷൻ എന്ന് പറഞ്ഞാൽ ഒരു വർഷം എക്സ്പീരിയൻസ് വേണം, 1 ഏക്കറെങ്കിലും ടാപ്പ് ചെയ്തിരിക്കണം. ಇದಕ್ಕೆ ಅಪ್ಲಿಕೇಶನ್ ನೀಡಲು 1 ವರ್ಷ ಟ್ಯಾಪಿಂಗ್ ಅನುಭವ ಬೇಕು, 1 ಎಕರೆ ಜಾಗವಾದರೂ ಟ್ಯಾಪಿಂಗ್ ಮಾಡುತ್ತಿರಬೇಕು. ಅದೇ ರೀತಿ ಅದರ ಆಧಾರ್ ಕಾರ್ಡು, ಅದೇ ರೀತಿ ಡಾಕ್ಟರ್ ಸರ್ಟಿಫಿಕೇಟ್ ಮುಂತಾದ ದಾಖಲೆಗಳನ್ನು ನೀಡಬೇಕು. അസുഖം തുടങ്ങി നമ്മൾ 3 മാസത്തിനുള്ളിൽ നമ്മൾ ഇത് അപേക്ഷിക്കണം. അല്ലെങ്കിൽ നമുക്ക് അതിന്റെ ഡേറ്റ് കഴിഞ്ഞു പോയാൽ നമുക്കത് കിട്ടില്ല. ಈ ಸೌಲಭ್ಯ ದೊರೆಯಬೇಕಾದರೆ 3 ತಿಂಗಳ ಒಳಗೆ ನಾವು ಪಡೆದುಕೊಳ್ಳಬೇಕು. മേജർ ഡിസീസ് എന്ന് പറഞ്ഞു കഴിഞ്ഞാൽ ക്യാൻസർ, ഹാർട്ട് ഡിസീസസ്, ലിവർ ഡിസീസസ്, TB, സ്ട്രോക്ക്, പാരാലിസിസ് പോലെയുള്ള ഡിസീസസിനാണ് മേജർ ഡിസീസ് എന്ന് പറയുന്നത്. അതിന് നമ്മൾ ട്രീറ്റ്മെന്റ് എടുത്തു കഴിഞ്ഞാൽ ഈ പറഞ്ഞ ഡോക്ടർ സർട്ടിഫിക്കറ്റ്, പ്രിസ്ക്രിപ്ഷൻ ബില്ല്, പ്രിസ്ക്രിപ്ഷൻ ലിസ്റ്റ്, ഓൾ ദ ഒറിജിനൽ ബിൽസ്, ഇതെല്ലാം കൂടി സബ്മിറ്റ് ചെയ്യുകയാണെങ്കിൽ 35,000 ആണ് നമ്മൾ കൊടുക്കുക. അത് ഒറ്റ ട്രിപ്പിൽ കൊടുക്കണം എന്നില്ല, നമുക്ക് ഓരോ 3 മാസം കഴിയുമ്പോഴും നമുക്ക് വേണമെങ്കിൽ അപ്ലൈ ചെയ്യാവുന്നതാണ്. ಈಗ ಮೇಜರ್ ಪ್ರಾಬ್ಲಮ್
ಅದರ ಕ್ಯಾನ್ಸರು, ಹಾರ್ಟ್ ಅಟ್ಯಾಕ್ ಮುಂತಾದ ತೊಂದರೆಗಳು ಬಂದಲ್ಲಿ 35,000ದವರೆಗೆ ಸೌಲಭ್ಯ ದೊರೆಯುತ್ತದೆ. ಇದಕ್ಕೆ ಡಾಕ್ಟರ್ ಬಿಲ್ಲು ಮುಂತಾದ ದಾಖಲೆಗಳನ್ನು ನೀಡಿದರೆ ನಿಮಗೆ ಈ 35,000 ದೊರೆಯುತ್ತದೆ. ಒಂದು ವೇಳೆ ಮುಂದುವರಿದ ಚಿಕಿತ್ಸೆ ಆಗಿದ್ದರೆ 3 ತಿಂಗಳಿಗೊಮ್ಮೆ ಇದನ್ನು ಸಬ್ಮಿಟ್ ಮಾಡಬಹುದು. നെക്സ്റ്റ് വന്നിരിക്കുന്നത് ഹൗസിംഗ് സബ്സിഡി. വീട് കെട്ടുന്നതിന് ഉള്ള സബ്സിഡിയാണ്. ടാപ്പേഴ്സ് 3 വർഷത്തെ എക്സ്പീരിയൻസ് 5 ഇയേഴ്സ് എക്സ്പീരിയൻസ് വേണം. 2 ഏക്കറെങ്കിലും ടാപ്പ് ചെയ്തിരിക്കണം. അതാണ് കണ്ടീഷൻ. പിന്നെ നമുക്ക് വീട് കെട്ടി നമ്മളൊരു ലിൻഡൽ വരെ ആയ സമയത്താണ് നമ്മൾ അപ്ലൈ ചെയ്യേണ്ടത്. അപ്ലൈ ചെയ്യുമ്പോൾ നമ്മൾ കൂടെ വെക്കേണ്ടത് ആപ്ലിക്കേഷൻ ഫോം, ആധാർ കാർഡ്, ബാങ്ക് അക്കൗണ്ട്, പ്ലസ് ബിൽഡിംഗ് പെർമിറ്റ്, നമ്മുടെ RTC, ലാൻഡ് ടാക്സ് റെസീറ്റ്, സർട്ടിഫിക്കറ്റ്, നമ്മുടെ പഞ്ചായത്ത് സെക്രട്ടറിയിൽ നിന്ന് ഒരു സർട്ടിഫിക്കറ്റ്, നിങ്ങൾക്കോ നിങ്ങളുടെ വീട്ടില് വൈഫ് കുട്ടികളായിരിക്കും, വേറെ വീടില്ല എന്നുള്ള സർട്ടിഫിക്കറ്റും കൂടെ ആ അപേക്ഷയുടെ കൂടെ വെക്കണം. അതിന് നമ്മൾ SC ST അതിൽ പെട്ടവർക്ക് കൊടുക്കുന്നത് 35,000. വുമൺ ടാപ്പർ ആണെങ്കിൽ അതിന് 32,000. നോർമൽ സെൽഫ് ടാപ്പറോ അല്ലെങ്കിൽ കൂലിക്ക് ടാപ്പ് ചെയ്യുന്നവരോ ആണെങ്കിൽ 30,000 രൂപ, 30,000. ಮುಂದಿನ ಸೌಲಭ್ಯ ಅಂದರೆ ಮನೆ ಕಟ್ಟಲು. ಒಂದು ಮನೆ ಕಟ್ಟಲು ಅವಶ್ಯಕತೆ ಅಂದರೆ 5 ವರ್ಷ ಟ್ಯಾಪಿಂಗ್ ಎಕ್ಸ್ಪೀರಿಯನ್ಸ್ ಇರಬೇಕು. 35,000 ತನಕ ಇದರ ಸೌಲಭ್ಯ ದೊರೆಯುತ್ತದೆ. SC ST ಆದ್ರೆ 35,000, ಇಲ್ಲದಿದ್ರೆ 32, ಸೆಲ್ಫ್ ಟ್ಯಾಪರ್ ಆದ್ರೆ 30. ಈ ತರ ಸೌಲಭ್ಯ ದೊರೆಯುತ್ತದೆ. ಇದಕ್ಕೆ ಬೇಕಾದ ದಾಖಲೆ ಅಂದರೆ ಆಧಾರ್ ಕಾರ್ಡು, RTC, ಅದೇ ರೀತಿ ತಮ್ಮ ಪಂಚಾಯತಿನಿಂದ ತಮಗೆ ಹಾಗೂ ತಮ್ಮ ಮನೆಯವರಿಗೆ ಯಾರಿಗೂ ಯಾವುದೇ ಮನೆ ಇಲ್ಲ ಎಂಬ ದಾಖಲೆ ಪಂಚಾಯತ್ನಿಂದ ಬರೆಸಿ ತರಬೇಕಾಗುತ್ತದೆ. നെക്സ്റ്റ് വരുന്നത് വുമൺ ടാപ്പേഴ്സിന് സ്പെഷ്യൽ ആಗಿ നമ്മൾ കുറച്ച് ആനുകൂല്യങ്ങൾ കൊടുക്കുന്നുണ്ട് ലേഡി ടാപ്പേഴ്സിന്. അതില് വരുന്നത് ഈ നേരത്തെ പറഞ്ഞ എഡ്യൂക്കേഷണൽ സ്റ്റൈപ്പൻഡ്, അതുപോലെ മെഡിക്കൽ അറ്റൻഡൻസ്, ഹൗസിംഗ് സബ്സിഡി, ഇതെല്ലാം വുമൺ ടാപ്പേഴ്സിനും കൊടുക്കുന്നതാണ്. അതിലെല്ലാം എമൗണ്ട് കൂടുതലുമാണ്. അത് കൂടാതെ വുമൺ ടാപ്പേഴ്സിന്റെ 2 പെൺകുട്ടികളുടെ മാരേജിന് നമ്മൾ പൈസ കൊടുക്കുന്നുണ്ട്. 10,000 വെച്ചിട്ട് 2 പെൺകുട്ടികളുടെ മാരേജ് വുമൺ ടാപ്പർ, ലേഡി ടാപ്പേഴ്സിന്റെ കൊടുക്കുന്നത്. അതിൽ നമ്മൾ വേണ്ടത് അപേക്ഷാ ഫോം, ആധാർ കാർഡ്, ബാങ്ക് അക്കൗണ്ട്, പ്ലസ് കുട്ടിയുടെ ഏജ് പ്രൂഫ്, കല്യാണം കഴിച്ച കുട്ടിയുടെ ഏജ് പ്രൂഫിന് വേണ്ടിയിട്ടുള്ള സർട്ടിഫിക്കറ്റ്, അതുപോലെ മാരേജ് സർട്ടിഫിക്കറ്റ്, പ്ലസ് നമ്മുടെ വെഡിങ് ഇൻവിറ്റേഷൻ കാർഡ്, അതുപോലെ പഞ്ചായത്തിൽ നിന്നുള്ള ഫസ്റ്റ് മാരേജിന് മാത്രമേ നമ്മൾ പൈസ കൊടുക്കുള്ളൂ. നമ്മുടെ പഞ്ചായത്ത് അതോറിറ്റിയിൽ നിന്ന് ആദ്യത്തെ മാരേജ് ആണെന്ന് സർട്ടിഫൈ ചെയ്യുന്ന ഒരു സർട്ടിഫിക്കറ്റും കൂടി ഈ ആപ്ലിക്കേഷന്റെ കൂടെ വെക്കണം. അങ്ങനെയാണെങ്കിൽ വുമൺ ടാപ്പേഴ്സിന്റെ, ലേഡി ടാപ്പേഴ്സിന്റെ 2 പെൺമക്കളുടെ കല്യാണത്തിന് നമുക്ക് പൈസ കൊടുക്കും. 10,000 ആണ് ഒരു കല്യാണത്തിന് കൊടുക്കുന്നത്. അതും നമ്മൾ കല്യാണം കഴിഞ്ഞ് 3 മാസത്തിനുള്ളിൽ നമ്മൾ അപ്ലൈ ചെയ്യണം. ಇನ್ನು ಮಹಿಳಾ ಟಾಪರ್ಸ್ಗಳಿಗೆ ಈ ಮೇಲ್ಕಾಣಿಸಿದ 3 ಸೌಲಭ್ಯಗಳು ದೊರೆಯುತ್ತದೆ. ಅದು ಅಲ್ಲದೆ ಇನ್ನೊಂದು ಸೌಲಭ್ಯ ಅಂದರೆ ತಮ್ಮ 2 ಹೆಣ್ಣು ಮಕ್ಕಳಿದ್ದರೆ ಅವರಿಗೆ ಮದುವೆಯ ಧನ ಸಹಾಯ 10,000 ರೂಪಾಯಿ, ತಲಾ 10,000 ರೂಪಾಯಿ ದೊರೆಯುತ್ತದೆ. ಅದಕ್ಕೆ ಬೇಕಾದ ದಾಖಲೆ ಅಂದರೆ ಅವರ ಆಧಾರ್ ಕಾರ್ಡು, ಬ್ಯಾಂಕ್ ಅಕೌಂಟು, ಅದೇ ರೀತಿ ಇದು ಮೊದಲ ಮದುವೆಗೆ ಮಾತ್ರ ಆದ್ಯತೆ. ಆದ್ದರಿಂದ ಮೊದಲ ಮದುವೆ ಎಂದು ಪಂಚಾಯತಿನಿಂದ ಬರೆಸಿ ತರಬೇಕು. ಇದು 3 ತಿಂಗಳೊಳಗೆ ಸಬ್ಮಿಟ್ ಮಾಡಿದರೆ ನಿಮಗೆ ತಲಾ 10,000 ಅಂತೆ ದೊರೆಯುತ್ತದೆ. ഇത്രയാണ് ടാപ്പേഴ്സിന് നമ്മൾ കൊടുക്കുന്ന ആനുകൂല്യങ്ങൾ. ഇതിന്റെ എല്ലാ ആപ്ലിക്കേഷൻ ഫോംസും BMSന്റെ അധികാരികളുടെ കയ്യിൽ നമ്മൾ കൈമാറുന്നതാണ്. അതിന്റെ ഓരോ കോപ്പി. അതുപോലെ നിങ്ങൾക്കിപ്പോ ഞാനിപ്പോ പറഞ്ഞത് ചിലപ്പോൾ ഓർമ്മയിൽ ഉണ്ടാവില്ല. അതിന്റെ കണ്ടീഷൻസ് എല്ലാം അതിന്റെ പുറകിൽ പ്രിന്റഡ് ആണ്. അത് വായിച്ച് മനസ്സിലാക്കുക. ഇല്ലെങ്കിൽ നമ്മളെ റബ്ബർ ബോർഡിലെ ആരെ വേണമെങ്കിലും ഫോൺ ചെയ്യാവുന്നതാണ്. നമ്മൾ സംശയം ദൂരീകരിക്കും. പോരാതെ നമ്മൾ റബ്ബർ ബോർഡിന്റെ മറ്റ് സ്കീമുകൾ ഈ വർഷം നമ്മൾ വരാൻ പോകുന്ന 2 കാര്യങ്ങൾ കൂടി പറഞ്ഞ് ഞാൻ നിർത്തുകയാണ്. നമുക്ക് പ്ലാന്റിംഗ് സബ്സിഡി ആണ് ഒരു സ്കീം. അതായത് നമ്മൾ ഈ വർഷം റബ്ബർ നട്ടിട്ടുണ്ടെങ്കിൽ അതിന് 1 ഹെക്ടറിന് 50,000 ആണ് നമ്മൾ വരുന്നത്.
അത് RTC വേണം. നമ്മൾ അതിന് ആപ്ലിക്കേഷൻ കൊടുക്കണം. ഓൺലൈൻ ആപ്ലിക്കേഷൻ ആണ്. ഇപ്പൊ അത് ഓപ്പൺ ആയില്ല. ആരെങ്കിലും ಗಿಡ നട്ടിട്ടുണ്ടെങ്കിൽ റബ്ബർ ബോർഡുമായി കോണ്ടാക്ട് ചെയ്യുക. മറ്റൊന്ന്, ഒക്ടോബർ നവംബർ മാസത്തിൽ നമ്മൾ സ്മോക്ക് ഹൗസ് അതുപോലെ റബ്ബർ റോളറിന് നമ്മള് സബ്സിഡി സ്കീമുണ്ട്. ലാസ്റ്റ് ഇയർ റബ്ബർ റോളറോ സ്മോക്ക് ഹൗസോ പർച്ചേസ് ചെയ്തവർക്ക് ഈ വർഷം അപ്ലൈ ചെയ്യാം. SC/ST പെട്ടവരാണെങ്കിൽ, SCയിൽ പെട്ടവരാണെങ്കിൽ ഈ വർഷം പർച്ചേസ് ചെയ്തതിന് തന്നെ ഈ വർഷം ആപ്ലിക്കേഷൻ കൊടുക്കാം. 15,000 ആണ് സ്മോക്ക് ഹൗസിന്, 15,000 ആണ് റബ്ബർ ರೋಲರ್ನ കൊടുക്കുന്ന ಪೈಸ ಸಬ್ಸಿಡಿ ಅಮೌಂಟ್. ಇದೇ ರೀತಿ ರಬ್ಬರ್ ಟಾಪರ್ಗಳಿಗೆ ದೊರೆಯಬೇಕಾದಂತಹ ಸೌಲಭ್ಯಗಳನ್ನು ಇನ್ನು ಮುಂದೆ BMS ಅಲ್ಲಿ ತಾವು ಪಡೆದುಕೊಳ್ಳಬಹುದು. ತಮಗೆ ದೊರೆಯುವಂತಹ ಸೌಲಭ್ಯದ ಚೀಟಿಯನ್ನು ಅವರು ಇದೀಗಾಗಲೇ BMSಗೆ ಹಸ್ತಾಂತರಿಸುತ್ತಾರೆ. ಏನಾದರೂ ಸಂಶಯವಿದ್ದಲ್ಲಿ ರಬ್ಬರ್ ಬೋರ್ಡಿನ ಅಧಿಕಾರಿಗಳನ್ನು ಸಂಪರ್ಕಿಸಬಹುದೆಂದು ಅವರು ಹೇಳುತ್ತಾರೆ. ಅದೇ ರೀತಿ 1 ಎಕರೆ ರಬ್ಬರ್ ಕೃಷಿ ಮಾಡುವವರಿಗೆ 50,000 ಧನ ಸಹಾಯವಿದೆ. ಅದೇ ರೀತಿ ಸ್ಮೋಕ್ ಹೌಸ್ ಮಾಡುವಂತಹ ಅವರಿಗೂ ಧನ ಸಹಾಯ ದೊರೆಯುತ್ತದೆ. SC ಆದರೆ 15,000 ರೂಪಾಯಿ. ಈ ಸ್ಮೋಕ್ ಹೌಸ್ ಮಾಡುವುದಾದ್ರೆ ಕಳೆದ ವರ್ಷ ಮಾಡಿದವರಿಗೆ ಈ ವರ್ಷ പಡೆದುಕೊಳ್ಳಬಹುದು. കൂടാതെ നമ്മുടെ റബ്ബർ ബോർഡിൽ നിന്ന് പലതരം ടാപ്പിംഗ് ട്രെയിനിങ്ങുകൾ കൊടുക്കുന്നുണ്ട്. നമുക്ക് ട്രെയിനിങ് ആവശ്യമാണെങ്കിൽ റബ്ബർ ബോർഡുമായിട്ട് ബന്ധപ്പെടുക. നമ്മളെല്ലാവരും നിങ്ങളെ സഹായിക്കാൻ വേണ്ടി സന്നിഹിതരാണ്. അതുപോലെ നമ്മുടെ ബെൽത്തങ്ങാടി താലൂക്കിൽ ഇത്രയും വലിയൊരു പ്രോഗ്രാം BMS സംഘടിപ്പിച്ചതിലും അവർ ഇത്രയും വലിയ രീതിയിൽ, വളരെ നല്ല രീതിയിൽ ഇങ്ങനെ ഒരു പ്രോഗ്രാം സംഘടിപ്പിച്ചതിൽ ഇതിന്റെ പിന്നണിയിൽ പ്രവർത്തിക്കുന്ന എല്ലാ ഭാരവാഹികൾക്കും എന്നെ ഈ പ്രോഗ്രാമിലേക്ക് ക്ഷണിച്ചതിന് ഒരുപാട് നന്ദി. നമസ്കാരം. 1983 ഞാൻ ಮಂಗಳೂರು ಆಫೀಸಿನಲ್ಲಿ ಜಾಯಿನ್ ಆಗಿದೆ. 1984 KFTC ಡಿಪಾರ್ಟ್ಮೆಂಟ್ ಅಲ್ಲಿ ಟ್ರೈನಿಂಗ್ ಕೊಡ್ಲಿಕ್ಕೆ ಹೋಗಿದ್ದಾರೆ. ಕಾರ್ಮಿಕರೇ, ಇತೆ ದಯವಿಟ್ಟು ಈ ಕಡೆ ಗಮನಿಸಿ. ಒಂದಷ್ಟು ವರ್ಷಗಳ ಕಾಲ ಕಾರ್ಮಿಕರ ಸೇವೆ ಮಾಡಿ ಅವರ ಮಾತು ಭಾರಿ ಅಗತ್ಯ ಕಾರ್ಮಿಕರಿಗೆ. ಯಾಕಂತ ಹೇಳಿದ್ರೆ ಅವರ ಜೀವನದ ಅನುಭವಗಳು ಮತ್ತು ಅವರು ಅನೇಕ ಕಾರ್ಮಿಕರನ್ನು ತರಬೇತಿ ಮಾಡಿ ತಯಾರು ಮಾಡಿದ್ದಾರೆ, ಟೆಕ್ನಿಷಿಯನ್ ಆಗಿ ಮಾಡಿದ್ದಾರೆ. ಇವರ ಮಾತುಗಳನ್ನು ನೀವು ಕೇಳಬೇಕು. ನಾನು ಅವರ ಮಧ್ಯ ಪ್ರವೇಶ ಮಾಡಿದ್ದೇನೆ. ಯಾಕಂತ ಹೇಳಿದ್ರೆ ಅವರ ಸೀನಿಯಾರಿಟಿ ಅಷ್ಟಿದೆ. ಕರ್ನಾಟಕ ಫಾರೆಸ್ಟ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಲ್ಲಿ ಟ್ರೈನಿಂಗ್ ಕೊಡ್ಲಿಕ್ಕೆ ಹೋಗಿದ್ದಾರೆ. ಅಲ್ಲಿದ ಟಾಪಿಂಗ್ ನೋಡಿ ഞാൻ ട്രെയിനിങ് സ്കൂൾ ಮಾಡಬೇಕು എന്നുള്ള ವ್ಯವಸ್ಥೆ ನಮ್ಮ ಡಿಪಾರ್ಟ್ಮೆಂಟ್ ನಲ್ಲಿ ಹೇಳಿದ ಕಾರಣ ಬೆಳ್ತಂಗಡಿ ತಾಲೂಕಿನಲ್ಲಿ ಗಂಡಿಬಾಗಿನಲ್ಲಿ ಒಂದು ಟ್ರೈನಿಂಗ್ ಸ್ಕೂಲ್ ಮಾಡಿದೆ. 5 ವರ್ಷ വരെ ട്രെയിനിങ് സ്കൂൾ ಅಲ್ಲಿ ಬೆಳ್ತಂಗಡಿಯಲ್ಲಿ ಇತ್ತು. ഉള്ള ട്രെയിനീസ് എല്ലാം സുള്ളിൽ പുത്തൂരിന്നും ಬೆಳ್ತಂಗಡಿನೂ ಎಲ್ಲ ಬಂದು ഉള്ള ಟ್ರೈನಿಂಗ್ ಎಲ್ಲ ಅಲ್ಲಿ ಕೊಟ್ಟಿದ್ದಾರೆ. ಸಾಧಾರಣ ಒಂದು 20-25 ಲಕ್ಷ ಜನಗಳಿಗೆ ನಾನು ಇಲ್ಲಿ ಟ್ರೈನಿಂಗ್ ಕೊಟ್ಟಿದ್ದಾರೆ. ಕಾರಣ ಈಗ ಏನಾಯ್ತು ಗೊತ್ತುಂಟಾ, ಈಗ ಟಾಪಿಂಗ್ ಮಾಡ್ಲಿಕ್ಕೆ ಜನ ಇಲ್ಲ. ಜನ ಎಲ್ಲಿ ಹೋಗಿದ್ದು ನನಗೆ ಗೊತ್ತಿಲ್ಲ. ಬರುವವರೆಲ್ಲ ಟ್ರೈನಿಂಗ್ ಇಲ್ಲಾದ ಒಂದು ಟಾಪಿಂಗ್ ಮಾಡಿ ಮರ ಎಲ್ಲ ಹಾಳು ಮಾಡುವ ಒಂದು ವ್ಯವಸ್ಥೆ ಆಗಿದೆ. ತುಂಬಾ ಬೇಜಾರಾಗ್ತದೆ. ಕೆಲವರಿಂದ ಈಗಲೇ ಕೂಡ ಕರೀತಾರೆ, ಒಂದೊಂದು ತೋಟವು ನೋಡಬೇಕು, ಮಾಹಿತಿಯನ್ನು ಕೊಡಬೇಕು ಅಂತ ಹೇಳ್ಕೊಂಡು. ಇದೆಲ್ಲ ಈಗಲೇ ಕೂಡ ಹೋಗ್ತಾ ಇದ್ದಾರೆ. ಆದರೆ ನಾನು ಕೊಟ್ಟ ಟ್ರೈನಿಂಗ್ ಮಾಡಿದ್ರು ಇಲ್ಲಿ ಕೂತ್ಕೊಂಡವರು ಸಾಧಾರಣ ಎಲ್ಲ ಜನಗಳು ಅವರದು ಇನ್ನೂ ಸರ್ವೆ ಕೂಡ ಒಂದು ಮಿಸ್ಟೇಕ್ಗಳನ್ನು ನೋಡಿಕೊಂಡು ಅವ್ರಿಗೆ ಒಳ್ಳೆ ರೀತಿಯಲ್ಲಿ ಮಾಡಿ ಮುಂದೆ ಅವರಿಗೆಲ್ಲ ಆಶಂಸೆಗಳು ನೆನೆದುಕೊಂಡು ನಾನು ನಿಲ್ತೀನಿ. ನಮಸ್ಕಾರ. ಒಂದ್ಸರಿ ಇಲ್ಲಿ ಸೇರಿರುವಂತ ಎಲ್ಲ ಕಾರ್ಯಕರ್ತ ಬಂಧುಗಳು 2 ಕೈಯನ್ನು ಮೇಲೆತ್ತಿ ತಾಯಿ ಭಾರತ ಮಾತೆಗೆ ಘೋಷಣೆ ಹಾಕ್ಬೇಕಂತ ನಿಮ್ಮಲ್ಲಿ ವಿನಮ್ರ ವಿನಂತಿಯನ್ನು ಮಾಡ್ತಿದ್ದೇನೆ. ಭಲೋ ಭಾರತ್ ಮಾತಾ ಕಿ, ಭಲೋ ಭಾರತ್ ಮಾತಾ ಕಿ. ಈ ಸುಂದರ ಕಾರ್ಯಕ್ರಮದ ವೇದಿಕೆಯಲ್ಲಿ ಉಪಸ್ಥಿತರಿದ್ದು ಭಾರತೀಯ ಮಜ್ದೂರ್ ಸಂಘ ಇದರ ಅಡಿಯಲ್ಲಿ ಬರುತ್ತಿರುವಂತಹ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲಾ ರಬ್ಬರ್ ಮತ್ತು ಕೃಷಿ ಮಜ್ದೂರ್ ಸಂಘದ ಉದ್ಘಾಟನೆಯನ್ನು ಅತ್ಯಂತ ವಿನಮ್ರತೆಯಿಂದ ಗೌರವಪೂರ್ವಕವಾಗಿ ಉದ್ಘಾಟನೆಗೊಳಿಸಿದಂತಹ ಹಿರಿಯರು, ಆತ್ಮೀಯರು, ಮಾರ್ಗದರ್ಶಕರಾದಂತಹ ಕೇಶವ ಭಟ್ ಮುಳಿಯರವರೇ, ನಮ್ಮ 70ನೇ ವರ್ಷಾಚರಣೆಯ ಮಹತ್ವವನ್ನು ನಮಗೆಲ್ಲರಿಗೂ
ತಿಳಿಸಿಕೊಟ್ಟಂತ ಹಿರಿಯರು ಮಾರ್ಗದರ್ಶಕರು ಆಗಿರುವಂತ ಮಂಗಳೂರು ವಿಭಾಗದ ಸೇವಾ ಪ್ರಮುಖರಾದಂತಹ ಭರತ್ರಾಜ್ ಮಂಗಳೂರವರೇ, ಹಿರಿಯರಾದ ಸದಾ ನಮಗೆ ಮಾರ್ಗದರ್ಶನ ನೀಡುತ್ತಿರುವಂತ ಈ ಭಾಗದ ಹಿರಿಯರು ಅನಂತ್ ಮಚ್ಚಿಬಲ್ಲೆಯವರೇ, ರಬ್ಬರ್ ಬೋರ್ಡಿನ ಅಧಿಕಾರಿಯಾಗಿರುವಂತಹ ರೋಶಿನಿ ಮೇಡಮ್ ಅವರೇ, ನಮಗೆಲ್ಲರಿಗೂ ರಬ್ಬರ್ ಟ್ಯಾಪಿಂಗ್ ನ ಬಗ್ಗೆ ಟ್ರೈನಿಂಗ್ ಕೊಡ್ತಾ ಹಿರಿಯರಾಗಿ ನಮ್ಮ ಜೊತೆ ಇವತ್ತು ಕೂಡ ಉಪಸ್ಥಿತರಿರುವಂತಹ ರಾಘವನ್ ಮಾಸ್ಟರ್ ಅವರೇ, ನಿಮ್ಮೆಲ್ಲರನ್ನು ಒಟ್ಟು ಸೇರಿಸಿಕೊಂಡು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದಷ್ಟು ಕಾರ್ಮಿಕ ಬಂಧುಗಳ ಪರವಾಗಿ ಓಡಾಟ ಮಾಡುತ್ತಾ ನಮ್ಮಂತ ಕಾರ್ಮಿಕ ಕಾರ್ಯಕರ್ತರಿಗೆ ಹುರಿದುಂಬಿಸ್ತಿರುವಂತ ನಿಮಗೆಲ್ಲರಿಗೂ ಪ್ರೇರಣೆದಾಯಿಯಾಗಿರುವಂತ ನಮ್ಮೆಲ್ಲರ ಆತ್ಮೀಯ ಸ್ನೇಹಿತರಾಗಿರುವಂತಹ ಜಯರಾಜ್ ಸಾಲಿಯನ್ರವರೇ, ಈ ತಾಲೂಕಿನ ಭಾರತೀಯ ಮಜ್ದೂರ್ ಸಂಘದ ಅಧ್ಯಕ್ಷರಾದಂತಹ ಉದಯ ಬಿಕೆ ಅವರೇ, ಮೊದಲನೇದಾಗಿ ಸೇರಿರುವಂತ ಎಲ್ಲರಿಗೂ ಮತ್ತು ವೇದಿಕೆಯಲ್ಲಿರುವಂತ ಎಲ್ಲ ಬಂಧುಗಳಿಗೆ ಭಾರತೀಯ ಮಜ್ದೂರ್ ಸಂಘದ 70ನೇ ವರ್ಷದ ಸ್ಥಾಪನೆಯ ದಿನಾಚರಣೆಯ ಪ್ರಯುಕ್ತ ಗೌರವಪೂರ್ವಕವಾದಂತಹ ಶುಭಾಶಯಗಳನ್ನು ಈ ವೇದಿಕೆ ಮುಖಾಂತರ ಅರ್ಪಿಸುತ್ತಿದ್ದೇನೆ. ಈ ಸುಸಂದರ್ಭದಲ್ಲಿ ಭಾರತೀಯ ಮಜ್ದೂರ್ ಸಂಘ ಕೇಂದ್ರೀಯ ಮಟ್ಟದಲ್ಲಿ ಒಂದು ರೀತಿಯ ಯೋಜನೆಯನ್ನು ಇಟ್ಟುಕೊಂಡಿದೆ. ನಮ್ಮ ಸಂಘಟನೆಗೆ 70 ವರ್ಷ ತಲುಪಿದಂತಹ ಸಂದರ್ಭದಲ್ಲಿ ದೇಶದ ಎಲ್ಲ ವಲಯಗಳಲ್ಲಿ ಕೆಲಸ ಮಾಡುತ್ತಿರುವಂತಹ ಕಾರ್ಮಿಕ ಬಂಧುಗಳ ನಡುವೆ ಆ ಕಾರ್ಮಿಕ ಬಂಧುಗಳಿಗೆ ಸದುಪಯೋಗ ಆಗುವ ದೃಷ್ಟಿಯಲ್ಲಿ ಮತ್ತು ಅವರಿಗೆ ಬರುವಂತಹ ಸಮಸ್ಯೆಗಳನ್ನು ಆಲಿಸಲಿಕ್ಕೋಸ್ಕರ ಎಲ್ಲಾ ವಲಯಗಳಲ್ಲಿರುವಂತಹ ಕಾರ್ಮಿಕ ಬಂಧುಗಳನ್ನು ಒಟ್ಟು ಸೇರಿಸಿಕೊಂಡು ಯೂನಿಯನ್ಗಳನ್ನು ಈ 70ನೇ ವರ್ಷದ 1 ವರ್ಷದ ಅವಧಿಯಲ್ಲಿ ಅತಿ ಹೆಚ್ಚು ಯೂನಿಯನ್ಗಳನ್ನು ಈ ದೇಶದಲ್ಲಿ ಮಾಡಬೇಕೆಂಬ ಯೋಜನೆಯನ್ನು ಕೇಂದ್ರೀಯ ಮಟ್ಟದ ಹಿರಿಯರು ಯೋಚನೆ ಮಾಡಿದ್ದಾರೆ. ಅದಕ್ಕೆ ಪೂರಕವಾಗಿ ನಮ್ಮ ರಾಜ್ಯದಲ್ಲಿ ಕೂಡ ಒಂದಷ್ಟು ಯೋಜನೆಗೆ ಪೂರಕವಾದಂತಹ ಯೋಜನೆಗಳನ್ನು ಹಾಕಿಕೊಂಡಿದ್ದೇವೆ. ಅದಕ್ಕೆ ಪೂರಕವಾಗಿ ನಮ್ಮ ಜಿಲ್ಲೆಯಲ್ಲಿ ಕೂಡ ನಮ್ಮ ಜಿಲ್ಲೆಯಲ್ಲಿರುವಂತಹ ಕಾರ್ಮಿಕ ಬಂಧುಗಳ ನಡುವೆ ಅವರನ್ನು ಒಟ್ಟು ಸೇರಿಸಿಕೊಂಡು ಅವರ ಎಲ್ಲ ಕಷ್ಟ ಕಾರ್ಪಣ್ಯಗಳಲ್ಲಿ ಭಾರತೀಯ ಮಜ್ದೂರ್ ಸಂಘ ಸದಾ ಇರಬೇಕೆಂಬ ಯೋಜನೆ ಇಟ್ಟುಕೊಂಡು ಈ ಸ್ಥಾಪನೆಯ ದಿನದ ಮೊದಲನೇ ದಿನವಾದಂತಹ ಈ ದಿನ ಇಡೀ ದೇಶದಲ್ಲಿಯೇ ಮೊದಲ ಬಾರಿಗೆ ರಬ್ಬರ್ ಕಾರ್ಮಿಕ ಬಂಧುಗಳ ನಡುವೆ ಇರುವಂತಹ ಕಾರ್ಮಿಕ ಬಂಧುಗಳ ಹೊಸ ಯೂನಿಯನ್ ಅನ್ನು ದೇಶದಲ್ಲಿ ಮೊದಲನೇದಾಗಿ ಆಗಿರಬಹುದು. ಈ ದಿನ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಉಜಿರೆಯ ಈ ಶಾರದಾ ಮಂಟಪದಲ್ಲಿ ರಬ್ಬರ್ ಬೋರ್ಡಿನ ಭಾರತೀಯ ಮಂಡಳಿಯ ಸದಸ್ಯರಾಗಿರುವಂತಹ ಹಿರಿಯರಾಗಿರುವಂತಹ ಅವರ ಅಮೃತ ಹಸ್ತದಿಂದ ಇವತ್ತು ಅತ್ಯಂತ ಅಧಿಕೃತವಾಗಿ ಇಲ್ಲಿ ಉದ್ಘಾಟನೆಗೊಂಡಿದೆ ಎಂದು ಹೇಳುವುದಕ್ಕೆ ನಾನು ತುಂಬಾ ಸಂತೋಷ ಪಡುತ್ತಿದ್ದೇನೆ. ನಿಮ್ಮ ಮನಪೂರ್ವಕವಾದಂತಹ ಈ ಉದ್ಘಾಟನೆಯ ಸಮಯ ಹಾಗೂ ನಿಮ್ಮ ಆಶೀರ್ವಾದ ಈ ಸಂಘಟನೆ ಮೇಲೆ ಸದಾ ಇರಲಿ ಎಂಬ ವಿನಮ್ರ ವಿನಂತಿಯನ್ನು ನಿಮ್ಮಲ್ಲಿ ಕೇಳಿಕೊಳ್ಳುತ್ತಾ, ಅದೇ ರೀತಿ ವೇದಿಕೆಯಲ್ಲಿರುವಂತಹ ಎಲ್ಲರ ಹಿರಿಯರ ಆಶೀರ್ವಾದ ಸಹಕಾರ ನಮ್ಮೆಲ್ಲ ಕಾರ್ಮಿಕ ಬಂಧುಗಳಿಗೆ ಇರಲಿ ಎಂಬ ಅಪೇಕ್ಷೆಯನ್ನು ಪಡ್ಕೊಳ್ತಾ, ಈ ಸಂಘಟನೆಯ ಜೊತೆ ಒಬ್ಬ ವಕೀಲನಾಗಿ ಕೆಲಸ ಮಾಡುತ್ತಿರುವಂತ ನನಗೆ ಯಾವುದೇ ರಬ್ಬರ್ ಟ್ಯಾಪಿಂಗ್ ಆಗಿರುವುದು, ರಬ್ಬರ್ ಮರದ ಬಗ್ಗೆ, ರಬ್ಬರ್ ಕಾರ್ಮಿಕರ ಬಗ್ಗೆ ತಿಳುವಳಿಕೆ ಇಲ್ಲ. ಕಳೆದ 2-3 ತಿಂಗಳಿನಿಂದ ನನಗೆ ಗೊತ್ತಾಗಿರುವಂತ ವಿಚಾರ. ಈಗಾಗಲೇ ಹೇಳಿರುವ ಹಾಗೆ ಅನಂತ್ ಮಚ್ಚಿಮಲೆ ಅವರು ಹೇಳಿದ್ರು, ಎಲ್ಲ ಕೆಲಸಗಳಿಗೆ ಕಾರಣೀಭೂತರಾಗಿರುವಂತರು ಜಯರಾಜ್ ಸಾಲಿಯನ್ರು. ಖಂಡಿತ ನಮ್ಮೆಲ್ಲರನ್ನು ಈ ಸೂರಿನಡಿಲಿ ಸೇರಿಸಲಿಕ್ಕೆ ಕಾರಣೀಕರ್ತರಾದವರು ಜಯರಾಜ್ ಸಾಲಿಯನ್ರು. ಅವರ ಅಪೇಕ್ಷೆಯ ಮೇರೆಗೆ ಈ ಸಂಘಟನೆಯ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಳ್ಬೇಕೆಂಬ ವಿನಮ್ರ ವಿನಂತಿಯನ್ನು ಮಾಡಿದ ಮೇಲೆಗೆ, ಸಂಘ ಪರಿವಾರದ ಹಿರಿಯರ ಆಲೋಚನೆಯ ಮೇಲೆಗೆ ನಾನು ಒಬ್ಬ ವಕೀಲನಾಗಿದ್ರೂ ಕೂಡ ನಿಮ್ಮ ಟ್ಯಾಪಿಂಗ್ ಕಾರ್ಮಿಕರ ಜೊತೆ ನಿಲ್ಲಬೇಕೆಂಬ ಅಪೇಕ್ಷೆ ಇಟ್ಟುಕೊಂಡು ಈ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಿದ್ದೇನೆ. ಅದಕ್ಕಾಗಿ ಮೊದಲನೇದಾಗಿ ನನ್ನನ್ನು ಈ ಸಂಘಟನೆಯ ಈ ಯೂನಿಯನ್ ಅಧ್ಯಕ್ಷನಾಗಿ ಮಾಡಿದಕ್ಕೆ ನಿಮಗೆ ತಲವಾಗಿ ನಮಿಸುತ್ತಿದ್ದೇನೆ. ಖಂಡಿತ ವಕೀಲರು ಮತ್ತು ಎಲ್ಲ ಕಾರ್ಮಿಕ ಸಂಘಟನೆಗಳ ನಡುವೆ ಒಂದಷ್ಟು ಒಡನಾಟ ಇರಬೇಕಾಗ್ತದೆ. ಕಾರಣ ಕಾರ್ಮಿಕರಿಗೆ ಒಂದಷ್ಟು ಕಾನೂನಿನ ತೊಡಕುಗಳು ಬರ್ತದೆ. ಅದೇ ರೀತಿ ವಕೀಲರಿಗೂ ಕೂಡ ಒಂದಷ್ಟು ಅನುಭವಗಳು ಬೇಕಾಗ್ತದೆ ಕಾರ್ಮಿಕರ ಕಡೆಯಿಂದ. ಆ ದೃಷ್ಟಿಯಲ್ಲಿ ನಾನು ಇದನ್ನು ಮನಪೂರ್ವಕವಾಗಿ ಒಪ್ಪಿಕೊಂಡು ಮುಂದಿನ ದಿನಗಳಲ್ಲಿ ನಿಮ್ಮ ಯಾವುದೇ ಕಷ್ಟ ಕಾರ್ಪಣ್ಯ
ಕಾರ್ಪಣ್ಯಗಳಿರಬಹುದು, ಸರ್ಕಾರದಿಂದ ಸಿಗುವಂತ ಎಲ್ಲ ಸವಲತ್ತುಗಳಿರಬಹುದು, ಇಲ್ಲರೆ ನಿಮಗೆ ಸಮಸ್ಯೆ ಆದಾಗ ಅದಕ್ಕೆ ಸ್ಪಂದಿಸುವಂತ ಎಲ್ಲಾ ಕೆಲಸಗಳಿರಬಹುದು. ಖಂಡಿತ ಹಿರಿಯರಾದಂತಹ ಕೇಶವ ಭಟ್ರು ಮುಲಿಯ ಹಾಗೂ ಇಲ್ಲಿ ಸೇರಿರುವಂತಹ ಎಲ್ಲ ಅಧಿಕಾರಿ ವರ್ಗದವರಾಗಿರ್ಬೋದು, ಎಲ್ಲ ಕಾರ್ಮಿಕ ಮುಖಂಡರುಗಳ ಸಲಹೆ ಮಾರ್ಗದರ್ಶನಗಳನ್ನು ಪಡೆದುಕೊಂಡು ಖಂಡಿತ ನಿಮ್ಮ ಜೊತೆ ನಾನು ಒಂದು ಕೊಂಡಿಯಾಗಿದ್ದುಕೊಂಡು ಖಂಡಿತ ನಿಮ್ಮ ಎಲ್ಲ ಕಷ್ಟ ಕಾರ್ಪಣ್ಯಗಳಲ್ಲಿ ಖಂಡಿತ ನಾನು ಕೂಡ ಭಾಗಿಯಾಗ್ತೇನೆ. ಭಾಗಿಯಾಗಲು ಅವಕಾಶ ಮಾಡಿಕೊಟ್ಟಿದ್ದೀರಿ. ಖಂಡಿತ ಇದನ್ನು ಸದುಪಯೋಗ ಪಡಿಸಿಕೊಳ್ಳುತ್ತೇನೆ. ಯಾವ ರೀತಿಯಲ್ಲಿ ತಟ್ಟೆಯಲ್ಲಿ ಕೈಯಲ್ಲಿ ಬೆಣ್ಣೆಯನ್ನು ನಮ್ಮ ಮೇಲೆ ಜಿಲ್ಲೆಯ ಕಮಿಟಿಯ ಮೇಲೆ ನೀವೆಲ್ಲರೂ ಕೊಟ್ಟಿದ್ದೀರಿ. ಖಂಡಿತ ಬೆಣ್ಣೆ ಯಾವುದೇ ಕಾರಣಕ್ಕೂ ಚೆಲ್ಲದ ರೀತಿಯಲ್ಲಿ ನೀವು ಯಾವ ರೀತಿಯಲ್ಲಿ ಅಪೇಕ್ಷೆ ಇಟ್ಟುಕೊಂಡಿದ್ದೀರಿ, ಆ ಅಪೇಕ್ಷೆಗೆ ಪೂರಕವಾಗಿ ಖಂಡಿತ ಒಂದೇ ಮನಸ್ಸಿನಿಂದ ತಾಯಿ ಭಾರತ ಮಾತೆಯ ಪ್ರೇರಣೆಯಿಂದ ಖಂಡಿತ ನಿಮ್ಮ ಜೊತೆ ನಾವು ಕೈ ಜೋಡಿಸಿ ಈ ಯೂನಿಯನ್ ಅನ್ನು ಈ ಜಿಲ್ಲೆಯಲ್ಲಿ ಮತ್ತಷ್ಟು ವಿಸ್ತಾರಗೊಳಿಸುವಂತಹ ಕೆಲಸಗಳಿಗೆ ನಾವೆಲ್ಲರೂ ಕೈ ಜೋಡಿಸೋಣ. ಒಂದು ಅದ್ಭುತವಾದಂತಹ ಕಾರ್ಯಕ್ರಮದಲ್ಲಿ ನಾವು ಇವತ್ತು ಆಯೋಜನೆ ಮಾಡಿದ್ದೇವೆ. ಖಂಡಿತ ನಾನಿವತ್ತು ನಿಮಿತ್ತವಾಗಿ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತದ್ದು. ಇದರ ಹಿಂದೆ ಈ ಸಂಘಟನೆಯ ಪ್ರಧಾನ ಕಾರ್ಯದರ್ಶಿ ಇರ್ಬೋದು, ಉಪಾಧ್ಯಕ್ಷರು ಇರ್ಬೋದು, ಕಾರ್ಯದರ್ಶಿ ಇರ್ಬೋದು, ಕೋಶಾಧಿಕಾರಿ ಇರಬಹುದು, ಇನ್ನುಳಿದ ಎಲ್ಲ ಪದಾಧಿಕಾರಿಗಳ ಖಂಡಿತ ಕಳೆದ 15-20 ದಿವಸಗಳಿಂದ ನಾನು ನೋಡ್ತಾ ಇದ್ದೇನೆ. ಯಾವುದೇ ಅಪೇಕ್ಷೆ ಇಲ್ಲದೆ, ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ, ಇದು ನನ್ನ ಮನೆಯ ಕಾರ್ಯಕ್ರಮ, ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿ ಆಗ್ಬೇಕೆಂಬ ಅಪೇಕ್ಷೆಗೆ ಇಟ್ಟುಕೊಂಡು ಅದು ಇವತ್ತು ಕಾರ್ಮಿಕ ಕಾರ್ಡ್ ಪಡೆದುಕೊಂಡಿರುವಂತಹ ಆನಂದ ಎಂಬ ಕಾರ್ಮಿಕನಿಂದ ಹಿಡಿದು ಜವಾಬ್ದಾರಿ ಇರುವಂತಹ ಎಲ್ಲ ಕಾರ್ಮಿಕರ ಕಡೆಯಿಂದ ಯಾವ ಅಪೇಕ್ಷೆ ಇಲ್ಲದೆ, ನಿಮ್ಮ ಮನಸ್ಸಿನಲ್ಲಿ ಸ್ವಾರ್ಥ ಇಲ್ಲದ ಕಾರಣದಿಂದಾಗಿ ಇಲ್ಲಿ ಒಂದಷ್ಟು ಕಾರ್ಮಿಕ ಬಂಧುಗಳು ಅತಿಥಿಗಳೇ 12:30ಯಿಂದ ಇಲ್ಲಿ ಸೇರಿದ್ದಾರೆ. ಈಗ ಸಮಯ 5 ಗಂಟೆ ತನಕ ಮುಟ್ಟುತ್ತಾ ಬಂತು. ಆದರೂ ಕೂಡ ಈ ಸಂಘಟನೆ ಮೇಲೆ ಪ್ರೀತಿ ಇಟ್ಟು ಈ ಯುವಕರು ಜವಾಬ್ದಾರಿ ಇರುವ ಕಾರ್ಯಕರ್ತರು ಮಾಡಿದಂತ ಮನವಿ, ಅವರು ಮಾಡಿದಂತ ಕೆಲಸಕ್ಕೆ ನೀವೆಲ್ಲ ಬೆನ್ನೆಲುಬಾಗಿ ನಿಂತಿದ್ದೀರಿ. ಅದಕ್ಕೋಸ್ಕರ ಆ ಎಲ್ಲ ಬಂಧುಗಳ ಪರವಾಗಿ ನಾನು ಜಿಲ್ಲೆಯ ಅಧ್ಯಕ್ಷನಾಗಿ ನಿಮಗೆ ಅತ್ಯಂತ ಗೌರವಪೂರ್ವಕವಾದ ಕೃತಜ್ಞತೆಯನ್ನು ಈ ವೇದಿಕೆ ಮುಖಾಂತರ ಅರ್ಪಿಸುತ್ತಿದ್ದೇನೆ. ಖಂಡಿತ ನಿಮ್ಮ ಸಮಯವನ್ನು ನಮ್ಮ ಜೊತೆ ಜೋಡಿಸಿದ್ದೀರಿ. ಹಾಗಾಗಿ ಮುಂದಿನ ದಿನಗಳಲ್ಲಿ ನಮ್ಮ ಸಮಯವನ್ನು ನಿಮ್ಮ ಜೊತೆ ಖಂಡಿತ ನಾವು ನೀಡುತ್ತೇವೆ ಎಂಬ ಭರವಸೆಯನ್ನು ನೀಡುತ್ತಾ, ನಾವೆಲ್ಲರೂ ಹಿರಿಯರಾದಂತಹ ಭರತ್ರಾಜ್ ಮಂಗಳೂರು ಅವರು ಹೇಳಿದ್ರು, ನಾವೆಲ್ಲರೂ ರಾಷ್ಟ್ರೀಯ ಚಿಂತನೆಯ ಆಧಾರದಲ್ಲಿ ತಾಯಿ ಭಾರತ ಮಾತೆಯ ಭಾತಿಗೋಸ್ಕರ ಕೆಲಸ ಮಾಡುವಂತ ರಾಷ್ಟ್ರಭಕ್ತ ಬಂಧುಗಳು ನಾವು. ಹಾಗಾಗಿ ಮುಂದಿನ ದಿನಗಳಲ್ಲಿ ಸಮಾಜದಲ್ಲಿ ಬರುವಂತ ಎಲ್ಲ ಅಡೆತಡೆಗಳನ್ನು, ನಮ್ಮ ಜೊತೆ ಇರುವಂತಹ ಕಾರ್ಮಿಕ ಬಂಧುಗಳ ಜೊತೆ ಇರುವಂತಹ ಎಲ್ಲ ಅಡೆತಡೆಗಳನ್ನು ತಾಯಿ ಭಾರತ ಮಾತೆಯ ಪ್ರೇರಣೆಯಿಂದ ನಮ್ಮೆಲ್ಲರ ಬಂಧುಗಳ ಜೊತೆ ಸೇವೆ ಮಾಡುವಂತ ಸೇವಾ ಮನೋಭಾವನೆಯನ್ನು ಇಟ್ಟುಕೊಂಡು ನಾವೆಲ್ಲರೂ ಕೆಲಸ ಮಾಡೋಣ ಎಂಬ ವಿಚಾರವನ್ನು ನಿಮ್ಮೆಲ್ಲರ ಮುಂದೆ ತಿಳಿಸುತ್ತಾ, ಸಮಯದ ಅಭಾವ ಇರುವುದರಿಂದ ಅಧ್ಯಕ್ಷ ನೆಲೆಯಲ್ಲಿ ಒಂದಷ್ಟು ಮಾತನಾಡಲು ಅವಕಾಶ ಮಾಡಿಕೊಟ್ಟಂತ ತಮಗೆಲ್ಲರಿಗೂ ಮತ್ತೊಮ್ಮೆ ವಿನಮ್ರವಾದಂತ ಕೃತಜ್ಞತೆಯನ್ನು ಅರ್ಪಿಸುತ್ತಾ, ಈ ಕಾರ್ಯಕ್ರಮಕ್ಕೆ ಅತ್ಯಂತ ಗೌರವಪೂರ್ವಕವಾಗಿ ಬಂದು ನಮ್ಮ ಜೊತೆ ಕಳೆದ 1.5 ಗಂಟೆಯಿಂದ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಹಿರಿಯರಿಗೆ ಅಧ್ಯಕ್ಷ ನೆಲೆಯಿಂದ ಅಭಿವಂದನೆಗಳನ್ನು ಸಲ್ಲಿಸುತ್ತಾ ಮತ್ತೊಮ್ಮೆ ತಾಯಿ ಭಾರತ ಮಾತೆಗೆ ಘೋಷಣೆಯನ್ನು ಕೂಗುತ್ತಾ ನನ್ನ ಮಾತನ್ನು ಮುಗಿಸ್ತಿದ್ದೀನಿ. बोलो भारत माता की, बोलो भारत माता की, जिंदाबाद जिंदाबाद, बीएमएस जिंदाबाद, जिंदाबाद जिंदाबाद. ಕನ್ನಡ ಮತ್ತು ಉಡುಪಿ ಜಿಲ್ಲಾ ರಬ್ಬರ್ ಟ್ಯಾಪರ್ ಮತ್ತು ಕೃಷಿ ಮಂಜೂರು ಸಂಘ ಯೂನಿಯನ್ ಉದ್ಘಾಟನೆ ಮತ್ತು ಕಾರ್ಮಿಕರ ಸಮಾವೇಶ ಹಾಗೂ ಬಿಎಂಎಸ್ ಸ್ಥಾಪನಾ ದಿನಾಚರಣೆ ಮುಂದೆತ್ತ ಮಲ್ಲ ಲೇಸಿಗೆ ಉದ್ಘಾಟನೆಗೆ ಬತ್ತೇರು ನಮ್ಮ ಶ್ರೀ ಕೇಶವ ಭಟ್ ಮುಳಿಯ ನಿರ್ದೇಶಕ ರಬ್ಬರ್ ಬೋರ್ಡ್ ಭಾರತ ಸರ್ಕಾರ ಉಂಬೆರೆಗೆ ನಮ್ಮ ನಿಮ್ಮ ಮಾತ ಪರವಾದಲ್ಲ ಸೊಲ್ಮೆನ್ ಸಂದರ್ಶನದಲ್ಲೇ ಅಧ್ಯಕ್ಷೆಯನ್ನು ವಹಿಸಿಕೊಂಡರು ಶ್ರೀ ಅನಿಲ್ ಕುಮಾರ್ ಪಿಯು ವಕೀಲರು ಅಧ್ಯಕ್ಷರು ಭರತ್ ರಬ್ಬರ್ ಟ್ಯಾಪರ್ ಮಜೂರು ಸಂಘ ಬೇರೆಗ್ಲ ಮಾತನ್ನ ಪರವಾದಲ್ಲ ಸೊನ್ನೆ ಸಂಧಿಸ ಒಂದಿಲ್ಲ ಭೌತಿಕ್ ಶ್ರೀ ಭರತ್ ರಾಜ್
ಮಂಗಳೂರು ಬೇರೆಗ್ಲ ಮಾಧ್ಯಮ ಪರವಾದ ಸೊಲ್ಮೆ ಸಂದಿಸ ಒಂದಿಲ್ಲ. ಅಂಚನೆ ಮುಖ್ಯ ಅತಿಥಿಲಯನ ಶ್ರೀ ಅನಂತ್ ಭಟ್ ಮಚ್ಚಿಮಲೆ, ಉಪಾಧ್ಯಕ್ಷರು ಬೆಳ್ತಂಗಡಿ ತಾಲೂಕು ರಬ್ಬರ್ ಬೆಳೆಗಾರ ಮಾರಾಟಗಾರ ಮತ್ತು ಸಂಸ್ಕರಣ ಸಮಿತಿ ಬೇರೆಗ್ಲ ಮಾಧ್ಯಮ ಪರವಾದ ಧನ್ಯವಾದ ಕೊರುವುದಿಲ್ಲ. ಮುಕ್ಕೊರ್ತಿ ರೋಶಿನಿ ಮೇಡಮ್ ಬೇರೆಗ್ಲ ಮಾಧ್ಯಮ ಪರವಾದ ಧನ್ಯವಾದ ಕೊರುವುದಿಲ್ಲ. ಶ್ರೀ ಜಯಂತ್ ಮುಖ್ಯ ಪ್ರಬಂಧಕರು ಕೆನಡಾ ಬ್ಯಾಂಕ್ ಉಂಬೇಲ ನಮ್ಮೊಟ್ಟಿಗೆ ಎತ್ತೇರು ಆರೇಗ್ಲ ಒಂಜಿ ಧನ್ಯವಾದ ಕೊರೊಂದು. ಶ್ರೀ ಜಯರಾಜ್ ಸಾಲಿಯನ್ ರಾಜ್ ಉಂಬೇರೆಗ್ಲ ಮಾತೇರ್ನ ಪರವಾದಲ ಧನ್ಯವಾದ ಕೊರೊಂದಿಲ್ಲ. ಶ್ರೀ ಉದಯ ಬಿಕೆ ಅಧ್ಯಕ್ಷರು ಭಾರತೀಯ ಮಜೂರ್ ಸಂಘ ತಾಲೂಕು ಸಮಿತಿ ಬೆಳ್ತಂಗಡಿ ಉಂಬೇರೆಗ್ಲ ಮಾತೇರ್ನ ಪರವಾದ ಧನ್ಯವಾದ ಕೊರೊಂದಿಲ್ಲ. ಶ್ರೀ ಉಷಾ ನಾಯಕ್ ಉಂಬೇರ್ಲ ನಮ್ಮ ಜೊತೆಗೆ ಅಮೂಲ್ಯವಾಯಿನ ಮಾಹಿತಿನ ಕೊಡ್ತೇರು ಉಂಬೇರೆಗ್ಲ ಒಂಜಿ ಧನ್ಯವಾದ ಕೊರೊಂದು. ಶ್ರೀ ರಾಘವ ಮಾಸ್ಟರ್ ನಿವೃತ್ತ ರಬ್ಬರ್ ಟ್ಯಾಪಿಂಗ್ ತರಬೇತಿ ಶಿಕ್ಷಕರು ರಬ್ಬರ್ ಬೋರ್ಡ್ ಮಂಗಳೂರು ಉಂಬೇರೆಗ್ಲ ಮಾತೇರ್ನ ಪರವಾದ್ಲ ಧನ್ಯವಾದ ಕೊರೊಂದಿಲ್ಲ. ಹರೀಶ್ ಜೆ.ಕೆ ಅಧ್ಯಕ್ಷರು ಪ್ರಧಾನ ಕಾರ್ಯದರ್ಶಿ ರಬ್ಬರ್ ಟ್ಯಾಪರ್ ಮಜೂರ್ ಸಂಘ ಮಂಗಳೂರು ಬೆಳ್ತಂಗಡಿ ತಾಲೂಕು ಉಂಬೇರೆಗ್ಲ ಮಾತೇರ್ನ ಪರವಾದ ಧನ್ಯವಾದ ಕೊರೊಂದಿಲ್ಲ. ಪುತ್ತೂರು ರಾಗರಾಜ್ ಪುತ್ತೂರು ಅಧ್ಯಕ್ಷರು ಉಂಬೇರೆಗ್ಲ ಮಾತೇರ್ನ ಪರವಾದ ಧನ್ಯವಾದ ಕೊರೊಂದಿಲ್ಲ. ಶಶಿಕುಮಾರ್ ಅಧ್ಯಕ್ಷರು ಪ್ರಧಾನ ಕಾರ್ಯದರ್ಶಿ ಸುಳ್ಯ ಉಂಬೇರೆಗ್ಲ ಮಾತೇರ್ನ ಪರವಾದ ಧನ್ಯವಾದ ಕೊರೊಂದಿಲ್ಲ. ನಾಗರಾಜ್ ಮಾಚರ್ ಪ್ರಧಾನ ಕಾರ್ಯದರ್ಶಿ ಉಂಬೇರೆಗ್ಲ ಮಾತೇರ್ನ ಪರವಾದ ಧನ್ಯವಾದ ಕೊರೊಂದಿಲ್ಲ. ಅಂಚನೆ ಪತ್ರಕರ್ತರು ಫೋಟೋಗ್ರಾಫರ್ ಮುಕುಲ್ಲ ನಮ್ಮೊಟ್ಟಿಗೆ ಸಹಕಾರ ಕೊಡ್ತೇರು ಅಕ್ಲೆಗ್ಲ ಮಾತೇರ್ನ ಪರವಾದ ಧನ್ಯವಾದ. ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು+ ಟಿವಿ, ಇದು ಹೊಸತನದ ಸಂಕಲನ. ಕಿಂಗ್ ಅಂಡ್ ಕ್ವೀನ್ ಯೂನಿಸೆಕ್ಸ್ ಸಲೂನ್, ಉಜಿರೆಯ ಸಾಯಿರಾಮ್ ಸೆಂಟ್ರಲ್ ಮಳಿಗೆಯಲ್ಲಿರುವ ಕಿಂಗ್ ಅಂಡ್ ಕ್ವೀನ್ ಯೂನಿಸೆಕ್ಸ್ ಸಲೂನ್ನ ವಾರ್ಷಿಕೋತ್ಸವದ ಪ್ರಯುಕ್ತ ಗ್ರಾಹಕರಿಗೆ ಬಂಪರ್ ಆಫರ್. ತಾಲೂಕಿನಲ್ಲೇ ಪ್ರಥಮ ಬಾರಿಗೆ ಕಿಂಗ್ ಅಂಡ್ ಕ್ವೀನ್ ಯೂನಿಸೆಕ್ಸ್ ಸಲೂನ್ ಹೈಡ್ರಾ ಫೇಶಿಯಲ್ ಸೇವೆ ಲಭ್ಯವಿರಲಿದೆ. ಅಲ್ಲದೆ ಜೆಂಟ್ಸ್ ಹಾಗೂ ಲೇಡೀಸ್ಗೆ ಪ್ರತ್ಯೇಕ ಕೊಠಡಿಗಳಲ್ಲಿ ಸಲೂನ್ ಸರ್ವಿಸ್ ಇರಲಿದೆ. ಜೆಂಟ್ಸ್ ಹೇರ್ ಕಟ್, ಮಹಿಳೆಯರ ಹೇರ್ ಕಟ್, ಐಬ್ರೋಸ್, ಫೇಸ್ ಮಸಾಜ್, ಫೇಶಿಯಲ್ ಸೇರಿ ವಿವಿಧ ಸೇವೆಗಳಿಗೆ ವಿಶೇಷ ರಿಯಾಯಿತಿ. ಜುಲೈ 15ರಿಂದ ಆಗಸ್ಟ್ 15ರವರೆಗೆ ಚಾಲ್ತಿಯಲ್ಲಿರಲಿದೆ ಈ ವಿಶೇಷ ಆಫರ್. ಮದುವೆ ಸಮಾರಂಭ, ಮೆಟರ್ನಿಟಿ ಶೂಟ್ ಹಾಗೂ ಇನ್ನಿತರ ಕಾರ್ಯಕ್ರಮಗಳಿಗೆ ಆಕರ್ಷಕ ಒಡವೆಗಳು ಹಾಗೂ ಗೌನ್ಸ್ ಬಾಡಿಗೆಗೆ ಸಲೂನ್ನಲ್ಲಿ ಲಭ್ಯ. ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಮತ್ತಷ್ಟು ವಿಶೇಷ ರಿಯಾಯಿತಿ. ದೇಹಕ್ಕೆ ರಿಲ್ಯಾಕ್ಸ್ ನೀಡುವ ಮಸಾಜ್ ಚೇರ್ ಕೇವಲ ಕಿಂಗ್ ಅಂಡ್ ಕ್ವೀನ್ ಯೂನಿಸೆಕ್ಸ್ ಸಲೂನ್ನಲ್ಲಿ ಲಭ್ಯ. ಇಂದೇ ಭೇಟಿ ಕೊಡಿ. ಕಿಂಗ್ ಅಂಡ್ ಕ್ವೀನ್ ಯೂನಿಸೆಕ್ಸ್ ಸಲೂನ್, ಸಾಯಿರಾಮ್ ಸೆಂಟ್ರಲ್, ಫಸ್ಟ್ ಫ್ಲೋರ್, ಬೆಳಾಲ್ ರೋಡ್, ಉಜಿರೆ.